ಎಲ್ಲ ಆತ್ಮೀಯ ವೀಕ್ಷಕರಿಗೂ ಶಾರದಾ ವಿದ್ಯಾಲಯಕ್ಕೆ ಸ್ವಾಗತ. ಇವತ್ತಿನ ದಿನ ಈ ಒಂದು ವಿಡಿಯೋ ಅಗ್ನಿವೀರ ಆರ್ಮಿ ಜಿಡಿ ಟ್ರೇಡ್ ಕ್ಲರ್ಕ್ ಟೆಕ್ನಿಕಲ್ ಪೋಸ್ಟ್ ತಯಾರಿ ಮಾಡ್ತಕ್ಕಂಥ ಅಭ್ಯರ್ಥಿಗಳಿಗೆ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಾವು ಅಗ್ನಿವೀರ ಆರ್ಮಿ ಜಿಡಿ ಒಳಗೆ ಯಾವ ರೀತಿಯಾಗಿರ್ತಕ್ಕಂಥ ಒರಿಜಿನಲ್ ಕ್ವಶನ್ ಪೇಪರ್ ಇರ್ತದೋ ಅದೇ ತರನಾಗಿರ್ತಕ್ಕಂಥ ಒಂದು ಒರಿಜಿನಲ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಈ ಒಂದು ಕ್ವಶನ್ ಪೇಪರ್ನ ನೀವು ಕೊನೆವರೆಗೂ ನೋಡೋದ್ರಿಂದ ನೀವು ಅಗ್ನಿವೀರ ಎಕ್ಸಾಮ್ನ ಕ್ಲಿಯರ್ ಮಾಡಬೇಕಾದ್ರೆ ಯಾವ್ಯಾವ ಸಬ್ಜೆಕ್ಟ್ ಒಳಗೆ ಯಾವ ಥರ ಫೋಕಸ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಒಂದು ಮಾಹಿತಿ ಈ ಒಂದು ವಿಡಿಯೋದಾಗ ನಿಮಗೆ ಸಿಗ್ತದೆ. ಸರ್ ಜಿಗೆ ಡಿಸ್ಕಷನ್ ಮಾಡ್ತಾರೆ, ನಾ ಸೈನ್ಸ್ ಮಾಡ್ತೀನಿ, ನಮ್ಮ ಜೊತೆಗೆ ಮ್ಯಾಥ್ಸ್ ಕೂಡ ಸರ್ ಡಿಸ್ಕಷನ್ ಮಾಡ್ತಿರ್ತಾರೆ. ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ. ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ಅಗ್ನಿವೀರ ಸೆಲೆಕ್ಷನ್ ಆಗ್ಬೇಕಂತ ತಯಾರಿ ಮಾಡ್ತಾ ಇದ್ರೆ ಅವ್ರಿಗೂ ಕೂಡ ಮಿಸ್ ಮಾಡದ ಈ ಒಂದು ವಿಡಿಯೋನ ಶೇರ್ ಮಾಡಿ. ಈ ಒಂದು ವಿಡಿಯೋದಾಗ ಎಕ್ಸಾಂಪಲ್ ಟೋಟಲ್ ಎಷ್ಟಿರ್ತಾವ ಅಂದ್ರೆ 50 ಕ್ವಶನ್ ಇರ್ತಾವ. ಸೊ ನಿಮ್ಮ ಎಕ್ಸಾಮ್ದಾಗ ಯಾವ ಥರ ಇರ್ತಾವಲ್ಲ 50 ಕ್ವಶನ್ ಸೇಮ್ ಅದೇ ಥರ ಇರ್ತಾವ. ಜಿ ಕೆ ಎಷ್ಟಿರ್ತಾವ ಅಂದ್ರೆ 15 ಕ್ವಶನ್ ಇರ್ತಾವ. ಸೈನ್ಸ್ ಎಷ್ಟಿರ್ತಾವ್ರಿ 15 ಕ್ವಶನ್ನು. ಮ್ಯಾಥ್ಸ್ ಎಷ್ಟಿರ್ತಾವ್ರಿ 15 ಕ್ವಶನ್. ರೀಸನಿಂಗ್ ಸಂಬಂಧಪಟ್ಟಿದ್ದು 5 ಕ್ವಶನ್ಗಳು ಇರ್ತಾವ. ನಿಮ್ದು ಸ್ಕೋರನ್ನು ನೀವು ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಯಾಕಂದ್ರೆ ನಿಮ್ದು ಸ್ಕೋರ್ ಯಾವ ಲೆವೆಲ್ ಅದ, ನೀವು ಇನ್ನೂ ಯಾವ ಥರ ಪ್ರಿಪೇರ್ ಆಗಬೇಕು, ಈ ಥರ ಪ್ರಿಪೇರ್ ಆದರೆ ನೀವು ಅಗ್ನಿವೀರ ಸೆಲೆಕ್ಷನ್ ಆಗ್ತೀರೋ ಇಲ್ಲೋ ಅನ್ನೋದನ್ನ ನಾವು ನಿಮ್ಗೆ ಕಮೆಂಟ್ ಒಳಗೆ ತಿಳಿಸ್ತಿರ್ತೀವಿ. ಸೊ ನಿಮ್ಮ ಸಮಯವನ್ನು ವ್ಯರ್ಥ ಮಾಡೋದಿಲ್ಲ. ಇವಾಗ ಸರ್ ಜಿ ಕೆ ಕ್ವಶನ್ಗಳನ್ನ ಕಂಟಿನ್ಯೂ ಮಾಡ್ತಾರೆ. ಅವರು ಮುಗಿದ ನಂತರ ನಾ ಸೈನ್ಸ್ ಕಂಟಿನ್ಯೂ ಮಾಡ್ತೀನಿ. ಓಕೆ ಸರ್, ಕಂಟಿನ್ಯೂ ಮಾಡಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓಕೆ ಸರ್, ನಿಮ್ಮ ಟೈಮ್ ಅನ್ನು ಇವಾಗ ವೇಸ್ಟ್ ಮಾಡಲ್ಲ. ಮೊಟ್ಟ ಮೊದಲಿಗೆ 1ನೇ ಪ್ರಶ್ನೆಗೆ ಹೋಗೋಣ. ಎಸ್, ನೋಡ್ರಿ, ವಿಚ್ ಈಸ್ ದಿ ಬಿಗ್ಗೆಸ್ಟ್ ರಿಫೈನರಿ ಇನ್ ಇಂಡಿಯಾ? ರಿಫೈನರಿ ಅಂದ್ರೆ ಏನು? ಸಂಸ್ಕರಣಾ ಘಟಕ, ಶುದ್ಧೀಕರಣ ಘಟಕ. ಭಾರತದಲ್ಲಿರುವಂತ ಅತಿ ದೊಡ್ಡ ಶುದ್ಧೀಕರಣ ಘಟಕ ಯಾವುದು? ತೈಲ ಶುದ್ಧೀಕರಣ ಘಟಕದ ಬಗ್ಗೆ ಮಾತಾಡ್ತಾರ ಅವರು. ಭಾರತದಲ್ಲಿರುವಂತ ಅತಿ ದೊಡ್ಡ ಬಿಗ್ಗೆಸ್ಟ್ ರಿಫೈನರಿ ತೈಲ ಶುದ್ಧೀಕರಣ ಘಟಕ ಯಾವ್ದಕ್ಕೆ ಕೇಳ್ರೆ ಆಪ್ಷನ್ಗಳನ್ನ ನೋಡ್ರಿ. ಜಾಮ್ನಗರ್, ಪಾರಾದೀಪ್, ದಿಗ್ಬಾಯ್, ಟಾಟಿಪಾಕ. ಇವುಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರ ಗುಜರಾತ್ನಲ್ಲಿ ಕಂಡು ಬರುವಂತ ಜಾಮ್ನಗರ್. ಗುಜರಾತ್ನಲ್ಲಿ ಕಂಡು ಬರುವಂತ ಜಾಮ್ನಗರ್ ಭಾರತದ ಬಿಗ್ಗೆಸ್ಟ್ ರಿಫೈನರಿ. ಸದ್ಯಕ್ಕೆ ಈ ಜಾಮ್ನಗರ್ ರಿಫೈನರಿಯನ್ನ ರಿಲಯನ್ಸ್ ಇಂಡಸ್ಟ್ರಿ ಮೇಂಟೈನ್ ಮಾಡ್ತದ. ಯಾವುದು? ರಿಲಯನ್ಸ್ ಇಂಡಸ್ಟ್ರಿದವರು ಮೇಂಟೈನ್ ಮಾಡ್ತಾರ. ಹಾಗಾದ್ರೆ ಇನ್ನೂ ಒಂದು ಪ್ರಶ್ನೆ ನಾವು ಇಲ್ಲಿ ಚರ್ಚೆ ಮಾಡ್ಲೇಬೇಕು. ಏನಪ್ಪಾ ಅಂದ್ರ ಭಾರತದಲ್ಲಿ ಆರಂಭವಾದಂತ ಇಂಡಿಯಾಸ್ ಫಸ್ಟ್ ರಿಫೈನರಿ ಯಾವುದು? ಇಂಡಿಯಾಸ್ ಫಸ್ಟ್ ರಿಫೈನರಿ ಯಾವದಪ್ಪ ಅಂದ್ರ ಅಸ್ಸಾಂ ರಾಜ್ಯದಲ್ಲಿ ಕಂಡು ಬರುವಂತ ದಿಗ್ಬಾಯ್. 1880ರಲ್ಲಿ ಆರಂಭ ಮಾಡ್ತಾರ. 1880ರಲ್ಲಿ ಆರಂಭ ಮಾಡ್ತಾರ. ಯಾವ್ದನ್ನ? ಇಂಡಿಯಾಸ್ ಫಸ್ಟ್ ರಿಫೈನರಿ. ಎಲ್ಲಿ? ಅಸ್ಸಾಂ ರಾಜ್ಯದ ದಿಗ್ಬಾಯ್ನಲ್ಲಿ. ಇನ್ನು ಪಾರಾದೀಪ್ ರಿಫೈನರಿ ಎಲ್ಲಿ ಅದಪ್ಪ? ಒಡಿಸ್ಸಾ ರಾಜ್ಯದೊಳಗದ. ಟಾಟಿಪಾಕ ರಿಫೈನರಿ ಆಂಧ್ರ ಪ್ರದೇಶ ರಾಜ್ಯದೊಳಗದ. ಇವೆಲ್ಲ ರಿಫೈನರಿ ಬಗ್ಗೆ ನೀವು ನೆನಪಿರ್ಲಿ. ಮುಖ್ಯವಾಗಿ ದಿಗ್ಬಾಯ್ ಬಗ್ಗೆ ನೆನಪಿರ್ಲಿ. ಯಾವುದರ ಬಗ್ಗೆ? ದಿಗ್ಬಾಯ್ ಬಗ್ಗೆ ನೆನಪಿರ್ಲಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡ್ರಿ, when was the COP28 conference held? What is the meaning of COP28? COP ಅಂದ್ರೆ ಏನ? ಕಾನ್ಫರೆನ್ಸ್ ಆಫ್ ಪಾರ್ಟೀಸ್. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದ್ರೆ ಜಗತ್ತಿನಲ್ಲಿರುವಂತ ಪ್ರಮುಖ ನಾಯಕರು ಒಂದು ಕಡೆ ಸಭೆಯನ್ನ ಮಾಡಿ ಕ್ಲೈಮೇಟ್ ಚೇಂಜ್ ದ ಬಗ್ಗೆ, ಮುಂದೆ ಹವಾಮಾನ ವೈಪರೀತ್ಯಗಳನ್ನ ತಡೆಯೋದಕ್ಕಾಗಿ ಸಭೆಗಳನ್ನ ಮಾಡಿ ಸ್ವಲ್ಪ ನಿರ್ಧಾರಗಳನ್ನ ತೆಗೆದುಕೊಂಡು ಆ ನಿರ್ಧಾರಗಳ ತರ ತಮ್ಮ ದೇಶದಲ್ಲಿ ಇಂಪ್ಲಿಮೆಂಟ್ ಮಾಡೋದು, ಅದ್ರ ಬಗ್ಗೆ ಚರ್ಚೆ ಮಾಡೋದ COP28 ಸಮ್ಮೇಳನ. ಮೊಟ್ಟ ಮೊದಲ ಬಾರಿಗೆ COP28 ಸಮ್ಮೇಳನವನ್ನ 1995ರಲ್ಲಿ ಜರ್ಮನಿ ದೇಶದಲ್ಲಿ ಆರಂಭ ಮಾಡಿದ್ರು. ಜರ್ಮನಿ ದೇಶದಲ್ಲಿ ನಡೆಸಿದ್ರು. ಇನ್ನ COP28 ಸಮ್ಮೇಳನವನ್ನು ನಡೆಸೋರು ಯಾರು? ಆಯೋಜಕರು ಯಾರು? ಯಾರಪ್ಪ ಅಂದ್ರ UNFCC, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್. ಏನೋ ಯುನೈಟೆಡ್ ನೇಷನ್ಸ್ ಫ್ರೇಮ್ವರ್ಕ್ ಆನ್ ಕ್ಲೈಮೇಟ್ ಚೇಂಜ್. ಕೋಪ್ ಸಮ್ಮೇಳನವನ್ನು ನಡೆಸೋರು ಯಾರು? UNFCC. ಮೊಟ್ಟ ಮೊದಲ ಬಾರಿಗೆ ಕೋಪ್ ಸಮ್ಮೇಳನ ನಡೆದಿದ್ದಲ್ಲಿ 1995ರಾಗ ಜರ್ಮನಿಯೊಳಗ. ಕೋಪ್ ಸಮ್ಮೇಳನ ಯಾವುದಕ್ಕೆ ಸಂಬಂಧಿಸಿದೆ? ಹವಾಮಾನ ವೈಪರೀತ್ಯದ ಕುರಿತು ಚರ್ಚೆ ಮಾಡೋದು ಕೋಪ್ ಸಮ್ಮೇಳನಕ್ಕೆ ಸಂಬಂಧಪಟ್ಟದ. ಇನ್ನ ಈ COP28 ಯಾವ ವರ್ಷ ನಡೀತಪ್ಪ ಅಂದ್ರ 2023ರಾಗ ನಡೆದಿದ್ದು COP28 ಸಮ್ಮೇಳನ. 2023ರಾಗ COP28 ಸಮ್ಮೇಳನ ಎಲ್ಲಿ ನಡೆದಿತ್ತಪ್ಪ ಅಂದ್ರ ಆಪ್ಷನ್ ನೋಡ್ರಿ ಇಲ್ಲಿ, UAE, US, UK, ರಷ್ಯಾ. ಇದಕ್ಕೆ ಕರೆಕ್ಟ್ ಆದ ಆನ್ಸರ್ ಏನಪ್ಪಾ ಅಂದ್ರ UAE. ಹಾಗಾದ್ರೆ 2023ರಲ್ಲಿ ನಡೆದಂತ COP28 ಸಮ್ಮೇಳನ UAE ದಲ್ಲಿ ನಡೀತಲ್ಲ. 2024ರಾಗ
ಕೋಪ್ 29 ಎಲ್ಲಿ ನಡೀತು? 2025 ಕೋಪ್ 30 ಇದೆಲ್ಲಿ ನಡೀತದ? 2024 ಕೋಪ್ 29 ಅಜರ್ಬೈಜಾನ್ ಒಳಗೆ ನಡೀತು. ಯಾರು? ಎಲ್ಲಿ? ಅಜರ್ಬೈಜಾನ್. ಮತ್ತ ಇನ್ನ 2025 ಕೋಪ್ 30 ಎಲ್ಲಿ ನಡೀತದಪ್ಪ? ಬ್ರೆಜಿಲ್ ದೇಶದೊಳಗೆ ನಡೀತದ. 2023 ಒಳಗಿಂದ ನೆನಪಿರ್ಬೇಕು, 2024 ನೆನಪಿರ್ಬೇಕು, 2025 ಮುಂದೆ ನಡೆಯೋದು ನೆನಪಿರ್ಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಹೂ ಹ್ಯಾಸ್ ಸ್ವಾರ್ನಿನ್? ಸ್ವಾರ್ನಿನ್ ಅಂದ್ರೆ ಏನು? ಸ್ವೀಕರಿಸುವುದು. ಸ್ವಾರ್ನಿನ್ ಅಂದ್ರೆ ಕನ್ನಡದಾಗ ಸ್ವೀಕರಿಸುವುದು. ಹೂ ಹ್ಯಾಸ್ ಸ್ವಾರ್ನಿನ್ ಆಸ್ ದಿ ನ್ಯೂ ಚೀಫ್ ಮಿನಿಸ್ಟರ್ ಆಫ್ ಜಾರ್ಖಂಡ್? ಜಾರ್ಖಂಡ್ನ ನೂತನ ಮುಖ್ಯಮಂತ್ರಿಯಾಗಿ ಯಾರು ಅಧಿಕಾರ ಸ್ವೀಕರಿಸಿದ್ದಾರೆ ಅನ್ನೋದಿದು ಪ್ರಶ್ನೆ. ಆಪ್ಷನ್ಗಳನ್ನ ನೋಡ್ರಿ. ಶಿಬು ಸೊರೆನ್, ಸಿಮಲ್ ಸೊರೆನ್, ಹೇಮಂತ್ ಸೊರೆನ್ ಮತ್ತೆ ಚಂಪೈ ಸೊರೆನ್. ಇತ್ತೀಚೆಗೆ ಜಾರ್ಖಂಡ್ ರಾಜ್ಯದಲ್ಲಿ ವಿಧಾನಸಭೆ ಎಲೆಕ್ಷನ್ ನಡೆದು, ಹರಿಯಾಣ ರಾಜ್ಯದಲ್ಲಿ ವಿಧಾನಸಭೆ ಎಲೆಕ್ಷನ್ ನಡೆದು, ಜಮ್ಮು ಕಾಶ್ಮೀರದಲ್ಲಿ ನಡೀತು, ನಮ್ಮ ಪಕ್ಕದ ಮಹಾರಾಷ್ಟ್ರ ರಾಜ್ಯದಲ್ಲಿ ನಡೀತು. ಈ 4 ರಾಜ್ಯಗಳ ಮುಖ್ಯಮಂತ್ರಿಗಳಾಗಿ ಯಾರ್ಯಾರಾದ್ರು ಅನ್ನೋದ್ರ ಬಗ್ಗೆ ನಿಮ್ಗೆ ನೆನಪಿರಬೇಕು. ಯಾಕಂದ್ರ ಇದು ಒರಿಜಿನಲ್ ಪೇಪರ್ ಹಿಂದೆ ಕೇಳಿರುವಂತದ್ದು. ಇವುಗಳ ಬಗ್ಗೆ ಮುಂದೆ ಮತ್ತೆ ಕೇಳುವಂತ ಚಾನ್ಸಸ್ ಜಾಸ್ತಿ. ನೋಡ್ರಿ ಇಲ್ಲಿ ಆನ್ಸರ್ ಏನಪ್ಪಾ ಅಂದ್ರ ಹೇಮಂತ್ ಸೊರೇನ್ ಅವರು ಜಾರ್ಖಂಡ್ ರಾಜ್ಯದ ನೂತನ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಜಾರ್ಖಂಡ್ ಮುಕ್ತಿ ಮೋರ್ಚಾ ಅನ್ನುವಂತ ಪಕ್ಷದವರು ಇವರು. ಇನ್ನ ಹರಿಯಾಣ ರಾಜ್ಯದೊಳಗ ಮುಖ್ಯಮಂತ್ರಿಯಾಗಿ ಯಾರಾದ್ರಪ್ಪ? ನಾಯಬ್ ಸಿಂಗ್ ಸೈನಿ. ಯಾರು? ನಾಯಬ್ ಸಿಂಗ್ ಸೈನಿ. ಇನ್ನ ಜಮ್ಮು ಕಾಶ್ಮೀರದೊಳಗೆ ಮುಖ್ಯಮಂತ್ರಿಯಾಗಿ ಯಾರಾದ್ರು? ಜಮ್ಮು ಅಂಡ್ ಕಾಶ್ಮೀರ್ ಓಮರ್ ಅಬ್ದುಲ್ಲಾ. ಯಾರು? ಓಮರ್ ಅಬ್ದುಲ್ಲಾ. ಇನ್ನು ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾರಾದ್ರು? ನಮ್ಮ ಪಕ್ಕದ ಮಹಾರಾಷ್ಟ್ರದ್ದು ದೇವೇಂದ್ರ ಫಡ್ನವೀಸ್. ಯಾರು? ದೇವೇಂದ್ರ ಫಡ್ನವೀಸ್. ಈ 4 ರಾಜ್ಯದ ಮುಖ್ಯಮಂತ್ರಿಗಳ ಬಗ್ಗೆ ನಿಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಗೌತಮ ಬುದ್ಧ ಅಟೇನ ಮಹಾಪರಿನಿರ್ವಾಣ ಇನ್ ಕುಶಿನಗರ್. ವೇರ್ ಕುಶಿನಗರ್ ಲೊಕೇಟೆಡ್? ಇದಂದ್ರೆ ಏನ? ಗೌತಮ ಬುದ್ಧರ ಬೌದ್ಧ ಧರ್ಮದಲ್ಲಿ ಮಹಾಪರಿನಿರ್ವಾಣ ಅಂದ್ರೆ ಏನು? ದೇಹವನ್ನ ಅಂತ್ಯಗೊಳಿಸುವುದು, ದೇಹವನ್ನ ತ್ಯಾಗ ಮಾಡೋದು ಅಂದಂಗ. ನಿರ್ವಾಣ ಅಂದ್ರೆ ಏನು? ದೇಹವನ್ನ ತ್ಯಾಗ ಮಾಡೋದು. ಗೌತಮ ಬುದ್ಧ ತಮ್ಮ ದೇಹವನ್ನ ತ್ಯಾಗ ಕುಶಿನಗರದಲ್ಲಿ ಮಾಡಿದರು. ಆ ಕುಶಿನಗರ ಸದ್ಯಕ್ಕೆ ಎಲ್ಲಿದೆ ಅಂತ ಕೇಳ್ರಿ. ಆಪ್ಷನ್ ನೋಡ್ರಿ. ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಬಿಹಾರ್, ನೇಪಾಳ. ಕುಶಿನಗರ ಸದ್ಯಕ್ಕ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅದಿ. ಉತ್ತರ ಪ್ರದೇಶ ರಾಜ್ಯದ ರಾಜಧಾನಿ ಯಾವುದು? ಲಕ್ನೋ. ನೀವೆಲ್ಲರೂ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥರನ್ನ ಹೆಸರು ಕೇಳಿದ್ರೆ ಗೋರಖ್ಪುರ್ ಅನ್ನುವಂತ ಅದನ್ನು ಕೇಳಿರ್ತೀರಿ. ಆ ಗೋರಖ್ಪುರ ಸಮೀಪ ಇರುವಂತ ಊರನ ಯಾವುದು? ಕುಶಿನಗರ. ಹಾಗಾದ್ರೆ ಗೌತಮ ಬುದ್ಧನ ಜನನ ಎಲ್ಲಾಯ್ತು? ಸದ್ಯಕ್ಕ ನೇಪಾಳ ದೇಶದಲ್ಲಿರುವಂತ ಲುಂಬಿನಿಯಲ್ಲಿ ಗೌತಮ ಬುದ್ಧನ ಜನನ ಆಯ್ತು. ಲುಂಬಿನಿಯಲ್ಲಿ ಗೌತಮ ಬುದ್ಧನ ಜನನ ಆಯ್ತು. ಗೌತಮ ಬುದ್ಧನ ತಂದೆ ಕಪಿಲವಸ್ತುವಿನ ರಾಜ. ತಾಯಿ ಯಾರು? ಮಾಯಾದೇವಿ. ಸಾಕಿದ ತಾಯಿ ಯಾರು? ಗೌತಮಿ. ಗೌತಮ ಬುದ್ಧನಿಗೆ ಜ್ಞಾನೋದಯ ಬೋಧಗಯಾದಲ್ಲಿ ಅರಳಿ ವೃಕ್ಷ ಅಥವಾ ಬೋಧಿ ವೃಕ್ಷದ ಕೆಳಗೆ ಆಯಿತು. ಗೌತಮ ಬುದ್ಧ ತನ್ನ ಪ್ರಥಮ ಬೋಧನೆಯನ್ನ ಧರ್ಮ ಚಕ್ರ ಪ್ರವರ್ತಕ ಅನ್ನುವಂತ ಹೆಸರಿನ ಮೂಲಕ ಸಾರಾನಾಥದ ಜಿಂಕೆವನದಲ್ಲಿ ನೀಡಿದ. ಹೀಗೆ ಒಂದು ಪ್ರಶ್ನೆಯ ಮುಖಾಂತರ ನಾವು 360 ಆಂಗಲ್ ಒಳಗೆ ಚರ್ಚೆ ಮಾಡಬೇಕು. ಹಾಗಾದ್ರೆ ನಾವು ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗುವಂತ ಸಾಧ್ಯತೆಗಳ ಜಾಸ್ತಿ. ಮುಂದಿನ ಪ್ರಶ್ನೆಗೆ ಹೋಗೋಣ. When is the National Army Day observed in India? ನಿಮಗೆಲ್ಲರಿಗೂ ಇದರ ಬಗ್ಗೆ ನಾಲೆಜ್ ಇರಲೇಬೇಕು. ಯಾಕಂದ್ರೆ ನೀವು ಅಗ್ನಿವೀರರು. ಆರ್ಮಿ ಡೇ ಅನ್ನ ಯಾವಾಗ ಆಚರಣೆ ಮಾಡ್ತಾರೋ ಅದು ಕೇಳ್ರಿ. ಇಲ್ಲಿ ಆಪ್ಷನ್ಗಳನ್ನ ನೋಡ್ರಿ. 12 ಡಿಸೆಂಬರ್, 15 ಜನವರಿ, 13 ನವೆಂಬರ್, 15 ಜುಲೈ. ಸರಿಯಾದ ಪ್ರಶ್ನೆ ಯಾವುದಿಲ್ಲಿ? ನಿಮಗೆಲ್ಲರಿಗೂ ಗೊತ್ತಿರತ್ತದ. ಯಾವುದು? 15 ಜನವರಿ. 15 ಜನವರಿಯನ್ನ ಯಾಕೆ ಆರ್ಮಿ ಡೇ ಆಗಿ ಸೆಲೆಬ್ರೇಟ್ ಮಾಡ್ತಾರೋ? ಯಾಕಂದ್ರ 1949 ಜನವರಿ 15ನೇ ತಾರೀಕು 1949 ಜನವರಿ 15ನೇ ತಾರೀಕು ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಆಗಿರುವಂತ ಬುರೂಚ್ ಅವರಿಂದ ಭಾರತದ ಸೇನೆಯ ಮುಖ್ಯಸ್ಥರಾಗಿ ಯಾರು? ನಮ್ಮ ಫೀಲ್ಡ್ ಮಾರ್ಷಲ್ ಕೆ ಎಂ ಕಾರಿಯಪ್ಪ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಂಡ್ರು.
1949 ಜನವರಿ 15ನೇ ತಾರೀಕು ಬ್ರಿಟಿಷರ ಕಮಾಂಡರ್ ಇನ್ ಚೀಫ್ ಬುರುಚ್ ಅವರಿಂದ ನಮ್ಮ ಭಾರತದ ಆರ್ಮಿಯ ಚೀಫ್ ಆಗಿ ಮುಖ್ಯಸ್ಥರಾಗಿ KM ಕಾರಿಯಪ್ಪ ಅವರು ಅಧಿಕಾರವನ್ನು ಸ್ವೀಕಾರ ಮಾಡ್ಕೊಂಡ್ರು. ಅದರ ನೆನಪಿಗಾಗಿ ಪ್ರತಿ ವರ್ಷ ಜನವರಿ 15ನ್ನ ಆರ್ಮಿ ಡೇ ಆಗಿ ಆಚರಣೆ ಮಾಡ್ತಾ ಬರತಾರ. ಇನ್ನ ನೇವಿ ಡೇ ಆಗಿ ಯಾವಾಗ ಆಚರಣೆ ಮಾಡ್ತಾರ? ಇನ್ನ ಏರ್ಫೋರ್ಸ್ ಡೇ ಅನ್ನ ಯಾವಾಗ ಆಚರಣೆ ಮಾಡ್ತಾರ? ನೇವಿ ಡೇ ಅನ್ನ ಡಿಸೆಂಬರ್ 4ರಂದು ಆಚರಣೆ ಮಾಡ್ತಾರ. ಯಾಕ? 1971ರಲ್ಲಿ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಆಪರೇಷನ್ ಟ್ರೈಡೆಂಟ್ ಅನ್ನುವಂತ ಒಂದು ಕಾರ್ಯಾಚರಣೆಯ ಮೂಲಕ ಭಾರತದ ಗೆಲುವಿಗೆ ನೇವಿಯವರು ಅತಿ ದೊಡ್ಡ ಪ್ರಯತ್ನವನ್ನ ಕೊಟ್ಟರು. ಭಾರತದ ನೇವಿಯವರು ಆ ದಿನದ ನೆನಪಿಗಾಗಿ ಆ ಗೆಲುವನ್ನ ಸಾಧಿಸಲಿಕ್ಕೆ ಸಹಾಯ ಮಾಡಿದಂತ ನೇವಿಯ ಒಂದು ಕಾರ್ಯಾಚರಣೆಯನ್ನ ಕೈಗೊಂಡ ದಿನದ ನೆನಪಿಗಾಗಿ ಪ್ರತಿ ವರ್ಷ ಡಿಸೆಂಬರ್ 4ನ್ನ ಇಂಡಿಯನ್ ನೇವಿ ಡೇ ಆಗಿ ಆಚರಣೆ ಮಾಡ್ತಾ ಬರ್ತಾ ಇದಾರ. ಇನ್ನು ಏರ್ಫೋರ್ಸ್ ಡೇ ಆಗಿ ಯಾವಾಗ ಆಚರಣೆ ಮಾಡ್ತಾರ? ಅಕ್ಟೋಬರ್ 8ನೇ ತಾರೀಕು. ಯಾಕಪ್ಪ ಅಂದ್ರ 1932 ಅಕ್ಟೋಬರ್ 8ರಂದು ಇಂಡಿಯನ್ ಏರ್ಫೋರ್ಸ್ ಅನ್ನ ಸ್ಥಾಪನೆ ಮಾಡಿದ್ರು ಬ್ರಿಟಿಷರು. ಅವಾಗಿಂದ ಅಕ್ಟೋಬರ್ 8ನೇ ತಾರೀಕನ್ನ ಇಂಡಿಯನ್ ಏರ್ಫೋರ್ಸ್ ಡೇ ಆಗಿ ಆಚರಣೆ ಮಾಡ್ತಾ ಬರ್ತಾ ಇದಾರ. ಮುಂದಿನ ಪ್ರಶ್ನೆ ಹೋಗೋಣ. ಅಕಾರ್ಡಿಂಗ್ ಟು ದಿ 2011 ಸೆನ್ಸಸ್ 2011ರ ಜನಗಣತಿಯ ಪ್ರಕಾರ ವಿಚ್ ಅಮಾಂಗ್ ದಿ ಫಾಲೋವಿಂಗ್ ಸ್ಟೇಟ್, ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಹ್ಯಾಸ್ ದಿ ಹೈಯೆಸ್ಟ್ ಪಾಪ್ಯುಲೇಷನ್, ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿದೆ? 2011ರ ಜನಗಣತಿಯ ಪ್ರಕಾರ ಕೆಳಗಿನವುಗಳಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದೆ? ಕ್ವಶನ್ ಇದು. ಆಪ್ಷನ್ಗಳನ್ನ ನೋಡ್ರಿ. ಬಿಹಾರ್, ತಮಿಳುನಾಡು, ಉತ್ತರ ಪ್ರದೇಶ್, ಮಹಾರಾಷ್ಟ್ರ. ಇವುಗಳಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದೆ ಅಂತ ಕೇಳಿದ್ರ ಉತ್ತರ ಪ್ರದೇಶ್. ಹೆಚ್ಚು ಕಡಿಮೆ 30 ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆಯನ್ನ ಹೊಂದ್ಯದ. ಯಾವುದು? ಉತ್ತರ ಪ್ರದೇಶ್. ಉತ್ತರ ಪ್ರದೇಶದ ರಾಜಧಾನಿ ಯಾವುದು? ಲಖನೌ. ಇನ್ನ ಮಹಾರಾಷ್ಟ್ರ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ. ನೋಡ್ರಿ, ಇಲ್ಲಿ ಏನ್ ಕೇಳ್ಯಾರೋ? ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ ಯಾವ್ದು ಕೇಳ್ಯಾರ. ಹಂಗಾರ ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ ಯಾವುದು? ಅತಿ ಕಡಿಮೆ ಜನಸಂಖ್ಯೆಯನ್ನ ಹೊಂದಿದ ರಾಜ್ಯ ಸಿಕ್ಕಿಂ. ಯಾವುದು? ಸಿಕ್ಕಿಂ. ಅತಿ ಹೆಚ್ಚು ಲಿಟ್ರಸಿ ರೇಟ್, ಸಾಕ್ಷರತೆಯನ್ನ ಹೊಂದಿದ ರಾಜ್ಯ, ಅತಿ ಹೆಚ್ಚು ಲಿಟ್ರಸಿ ರೇಟ್ ಅನ್ನ ಹೊಂದಿದ ರಾಜ್ಯ ಯಾವುದು? ಕೇರಳ. ಅತಿ ಕಡಿಮೆ ಲಿಟ್ರಸಿಯನ್ನ ಹೊಂದಿದ ರಾಜ್ಯ ಯಾವುದು? ಬಿಹಾರ. ಅತಿ ಹೆಚ್ಚು ಸೆಕ್ಸ್ ರೇಷಿಯೋ, ಅತಿ ಹೆಚ್ಚು ಲಿಂಗಾನುಪಾತ, ಅತಿ ಹೆಚ್ಚು ಸೆಕ್ಸ್ ರೇಷಿಯೋನ ಹೊಂದಿದ ರಾಜ್ಯ ಯಾವುದು? ಕೇರಳ. ಅತಿ ಕಡಿಮೆ ಸೆಕ್ಸ್ ರೇಷಿಯೋನ ಹೊಂದಿದ ರಾಜ್ಯ ಹರಿಯಾಣ. ಇವು 4 ಪಾಯಿಂಟ್ ಅನ್ನ ನೆನಪಿಟ್ಕೋಬೇಕು. ಇವುಗಳನ್ನೇ ರಿಪೀಟ್ ಮಾಡಿ ಕೇಳ್ತಿರ್ತಾನ. ಇವುಗಳನ್ನು ಹೊರತುಪಡಿಸಿ ಹೆಚ್ಚಿನ ಕೇಳುವ ಸಾಧ್ಯತೆಗಳು ಬಹಳ ಕಮ್ಮಿ. ಮುಂದಿನ ಪ್ರಶ್ನೆ ಹೋಗೋಣ. ಆರ್ಟಿಕಲ್ 12 to 35 ಕಂಟೈನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್. ಭಾರತ ಸಂವಿಧಾನದಲ್ಲಿರುವಂತ 12ರಿಂದ 35ನ ವಿಧಿಗಳು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳ್ಯಾರಿಲ್ಲಿ. ಏನನ್ನ ಒಳಗೊಂಡಿವೆ ಅಂತ ಕೇಳ್ಯಾರಿಲ್ಲಿ. ಆಪ್ಷನ್ಗಳನ್ನ ನೋಡ್ರಿ. ಪಂಚಾಯತ್ ರಾಜ್, ಸಿಟಿಜನ್ಶಿಪ್, ಫಂಡಮೆಂಟಲ್ ಡ್ಯೂಟೀಸ್, ಫಂಡಮೆಂಟಲ್ ರೈಟ್ಸ್. ನಿಮಗೆ ಗೊತ್ತಿರಲಿ, ಅಗ್ನಿವೀರಿಗೆ ಸಂಬಂಧಪಟ್ಟಂಗೆ ಹೆಚ್ಚಾಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬರುವಂತ ಕ್ವಶನ್ನೇ ಫಂಡಮೆಂಟಲ್ ರೈಟ್ ಬಗ್ಗೆ. ಫಂಡಮೆಂಟಲ್ ರೈಟ್ ಮತ್ತು ಫ್ರೇಮಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ನಡೆದಂತ ಚರ್ಚೆಗಳ ಬಗ್ಗೆ, ವ್ಯಕ್ತಿಗಳ ಬಗ್ಗೆ ಅಷ್ಟೇ ಕೇಳ್ತಾರ. ಅದನ್ನು ಹೊರತುಪಡಿಸಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಬಹಳ ಡೀಪ್ ಆಗಿರುವಂತ ಕ್ವಶನ್ಗಳು ಬರುವುದೇ ಇಲ್ಲ. ನಿಮ್ಗೆ ಇಲ್ಲಿ ಅದನ್ನ ಕೇಳ್ಯಾರ ನೋಡ್ರಿ. ವಿಧಿ 12ರಿಂದ 35ರವರೆಗೆ ಭಾರತ ಸಂವಿಧಾನದಲ್ಲಿರುವಂತವು ಏನನ್ನ ಒಳಗೊಂಡವಪ್ಪ ಅಂತ ಕೇಳ್ಯಾರ ಇಲ್ಲಿ. ಕರೆಕ್ಟ್ ಆದ ಆನ್ಸರ್ ಏನಪ್ಪಾ ಅಂದ್ರ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಮೂಲಭೂತ ಹಕ್ಕುಗಳು ಅಂದ್ರೆ ಏನ? ಮೂಲಭೂತ ಹಕ್ಕುಗಳನ್ನು ನಾವು ಯಾವ ದೇಶದಿಂದ ಭಾರತ ಪಡೆದುಕೊಡ್ತು? ಮೂಲಭೂತ ಹಕ್ಕುಗಳನ್ನ ನಾವು USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಸಂವಿಧಾನದಿಂದ ಬಾರೋ ಮಾಡಿದ್ವಿ, ಎರವಲು ಪಡ್ಕೊಂಡ್ವಿ. ಮೂಲಭೂತ ಹಕ್ಕುಗಳು ಟೋಟಲ್ ಆಗಿ 6. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಟು ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್, ರೈಟ್ ಟು ಕಲ್ಚರಲ್ ಅಂಡ್ ಎಜುಕೇಶನ್. ಇನ್ನೊಂದು ಯಾವ್ದಪ್ಪ ಅಂದ್ರೆ ಲಾಸ್ಟ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಮೊಟ್ಟ ಮೊದಲಿಗೆ 7 ಮೂಲಭೂತ ಹಕ್ಕುಗಳಿದ್ದು. ಇನ್ನೊಂದು ಯಾವ್ದಪ್ಪ ಅಂದ್ರ ರೈಟ್ ಟು ಪ್ರಾಪರ್ಟಿ. ಆ ರೈಟ್ ಟು ಪ್ರಾಪರ್ಟಿಯನ್ನ 1978ರಲ್ಲಿ 44ನೇ ತಿದ್ದುಪಡಿ ಮೂಲಕ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್, CA ಅಂದ್ರೇನ? ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಕ್ಟ್ 44ನೇ ತಿದ್ದುಪಡಿಯ ಮೂಲಕ ಆಗಿನ ಜನತಾ ಸರ್ಕಾರ ಅದನ್ನು ತೆಗೆದೋಗಿತ್ತು.
ನೋಡ್ರಿ, ನೀವು ಬೇರೆ ಯಾವುದರ ಬಗ್ಗೆನೂ ಹೆಚ್ಚಿಗೆ ತಲೆ ಕೆಡಿಸ್ಕೊಳ್ಳೋದು ಅವಶ್ಯಕತೆ ಇಲ್ಲ. ನೀವು ಸ್ವಲ್ಪ ವಿಧಿಗಳ ಯಾವುವು ಫಂಡಮೆಂಟಲ್ ರೈಟ್ಸ್ ಗೆ ಸಂಬಂಧಪಟ್ಟಂತ ವಿಧಿಗಳ ಯಾವ ವಿಧಿ ಯಾವುದರ ಬಗ್ಗೆ ನಮಗೆ ತಿಳಿಸ್ತದ ಅನ್ನೋದನ್ನ ಗಮನ ಬಿಡಬೇಕು. ಮತ್ತು ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಗೊತ್ತಿರಬೇಕು. ಆರ್ಟಿಕಲ್ 51A ಅಲ್ಲಿ ಕಂಡು ಬರುವಂತ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಪಾರ್ಟ್ 4A ಸಂವಿಧಾನದ ಭಾಗ 4A ಅಲ್ಲಿ ಕಂಡು ಬರುವಂತ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಗೊತ್ತಿರಬೇಕು. ಸಂವಿಧಾನದ 2ನೇ ಪಾರ್ಟ್ ಅಲ್ಲಿ ಬರುವಂತ ಸಿಟಿಜನ್ಶಿಪ್. ಇನ್ನು ಪಂಚಾಯತ್ ರಾಜ್ ಅನ್ನೋದು ಸಂವಿಧಾನದ 11ನೇ ಅನುಸೂಚಿಯಲ್ಲಿ ಕಂಡು ಬರ್ತದ. 11th ಶೆಡ್ಯೂಲ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮತ್ತು 9ನೇ ಭಾಗದಲ್ಲಿ ಕಂಡು ಬರ್ತದ. ಮುಂದಿನ ಪ್ರಶ್ನೆ ಹೋಗೋಣ. ಕೋಲಾರ ಗೋಲ್ಡ್ ಫೀಲ್ಡ್ ಇಸ್ ಲೊಕೇಟೆಡ್ ಇನ್ KGF. ಕೋಲಾರ ಗೋಲ್ಡ್ ಫೀಲ್ಡ್ ಅಂದ್ರೆ ಏನ? KGF ರಾಕಿ ಬಾಯ್. ಕೋಲಾರ ಗೋಲ್ಡ್ ಫೀಲ್ಡ್ KGF ಎಲ್ಲಿ ಕಂಡು ಬರ್ತದಪ್ಪ, ಯಾವ ರಾಜ್ಯದೊಳಗೆ ಐತಿ ಅಂತ ಕೇಳ್ಯಾರ ಇಲ್ಲಿ. ಇದನ್ನೇ ನಿಮಗೆ ಹೊಳೆ ನಾವು ಬಾಳ ಇದನ್ನು ತಿಳಿಸೋದು ಬೇಕಾಗಿಲ್ಲ. ನೋಡ್ರಿ, ಇಲ್ಲಿ ಮಧ್ಯಪ್ರದೇಶ್, ಆಂಧ್ರ ಪ್ರದೇಶ್, ತಮಿಳುನಾಡು, ಕರ್ನಾಟಕ. ನಾ ಹೆಚ್ಚಾಗಿ ಹೇಳೋದೇ ಬೇಡ, ನೀವು ಹೇಳೇ ಬಿಡ್ತೀರಿ. ಏನತ್ತ? ಕರ್ನಾಟಕ ಕೋಲಾರದಲ್ಲಿರುವಂತ KGF. ಈ KGF ಅನ್ನ ಮೊಟ್ಟ ಮೊದಲ ಬಾರಿಗೆ ಇಲ್ಲಿಂದ ಬಂಗಾರವನ್ನ ಯಾವಾಗ ಅಗ್ಯಾಕ ಚಾಲು ಮಾಡ್ರಿಪ್ಪ? KGF ಅಂದ್ರ 1880ರಲ್ಲಿ ಆಗಿನ ಬ್ರಿಟಿಷ್ ಸರ್ಕಾರ ಜಾನ್ ಟೇಲರ್ ಅನ್ನುವಂತ ಒಂದು ಕಂಪನಿಗೆ ಇದನ್ನ ಲೀಸಿಗೆ ಕೊಡ್ತಾರ. ಜಾನ್ ಟೇಲರ್ ಅನ್ನುವಂತ ಒಂದು ಕಂಪನಿಗೆ ಇದನ್ನ ಲೀಸ್ ಕೊಡ್ತಾರ. ಕೋಲಾರದಲ್ಲಿರುವಂತ KGF ಗೋಲ್ಡ್ ಮೈನ್ ಅನ್ನ ಲೀಸ್ ಕೊಟ್ಟು ಬಂಗಾರವನ್ನ ಅಗೆಯಲಿಕ್ಕೆ ಅವ್ರಿಗೆ ಪರ್ಮಿಷನ್ ಅನ್ನು ಕೊಡ್ತಾರ. ಮತ್ತೆ ಇನ್ನೊಂದು ಗೊತ್ತಿರಲಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿಯನ್ನ ಉತ್ಪಾದನೆ ಮಾಡಿದ್ದು ಕಾವೇರಿ ನದಿಗೆ ಮಂಡ್ಯ ಜಿಲ್ಲೆಯ ಶಿವನಸಮುದ್ರ ಎಂಬಲ್ಲಿ. ಅಲ್ಲಿಂದ ಈ ಬಂಗಾರ ಅಗ್ಯಾಕ, ಈ ಬಂಗಾರವನ್ನ KGFಗೆ ಅಗಿಲಾಕ ಏನು ಬಂಗಾರ ಅಗಿಯುವಂತ ಘಟಕಕ್ಕ ಎಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡ್ತಾರ. ಹಿಂದಾಡೆ ಬೆಂಗಳೂರು ನಗರಕ್ಕೆ 1905ರಾಗ ಎಲೆಕ್ಟ್ರಿಸಿಟಿಯನ್ನ ಸಪ್ಲೈ ಮಾಡ್ತಾರ. ಮುಂದಿನ ಪ್ರಶ್ನೆ ಹೋಗೋಣ. ಹೂ ಈಸ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿ ಯಾರು ಅಂತ ಕೇಳ್ಯಾರಿ. ಏನಂತ ಕೇಳಾರು? ಭಾರತದ ಪ್ರಸ್ತುತ ಉಪರಾಷ್ಟ್ರಪತಿ ಯಾರು? ಆಪ್ಷನ್ಗಳನ್ನ ನೋಡ್ರಿ. ನಜ್ಮಾ ಹೆಪ್ತುಲ್ಲಾ, ಹಮೀದ್ ಅನ್ಸಾರಿ, ಜಗದೀಪ್ ಧನ್ಕರ್, ರಾಮನಾಥ್ ಕೋವಿಂದ್. ರಾಮನಾಥ್ ಕೋವಿಂದ್ ಅವರು ಈಗಾಗಲೇ ಭಾರತದ ರಾಷ್ಟ್ರಪತಿಯಾಗಿ ಕಾರ್ಯನಿರ್ವಹಿಸಿದ್ರು. ಈಗ ಅತಿ ಹೆಚ್ಚು ಚರ್ಚೆಯಲ್ಲಿರುವಂತ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ಸಮಿತಿಯ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಯಾರು? ರಾಮನಾಥ್ ಕೋವಿಂದ್ ಅವರು. ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಸಂಬಂಧಪಟ್ಟಂತ ಕಮಿಟಿಯ ಮುಖ್ಯಸ್ಥರು ಯಾರಲ್ಲಿ? ರಾಮನಾಥ್ ಕೋವಿಂದ್ ಅವರು. ಹಾಗಾದ್ರ ಪ್ರಸ್ತುತವಾಗಿ ಭಾರತದ ವೈಸ್ ಪ್ರೆಸಿಡೆಂಟ್ ಯಾರು? ಉಪರಾಷ್ಟ್ರಪತಿಗಳು ಯಾರು? ಯಾರಪ್ಪ ಅಂದ್ರ ನೋಡ್ರಿ, ಇಲ್ಲಿ ಹಮೀದ್ ಅನ್ಸಾರಿ ಅವರು ಭಾರತದ ಉಪರಾಷ್ಟ್ರಪತಿಯಾಗಿ ಕೆಲಸ ಮಾಡ್ಯಾರ. ಇನ್ನು ನಜ್ಮಾ ಹೆಪ್ತುಲ್ಲಾ ಅವರು 2014ರಲ್ಲಿ ಅಲ್ಪಸಂಖ್ಯಾತ ಮಿನಿಸ್ಟರ್ ಆಗಿ ಮೋದಿ ಅವರ ಸರ್ಕಾರದಲ್ಲಿ ಕೆಲಸ ಮಾಡ್ಯಾರ. ನಮಗಿಲ್ಲಿ ಬೇಕಾಗಿರೋದೇನು? ಹೂ ಇಸ್ ದಿ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಭಾರತದ ಉಪರಾಷ್ಟ್ರಪತಿ ಯಾರು ಅಂತ ಕೇಳರಿಲ್ಲಿ. ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರ ಜಗದೀಪ್ ಧನ್ಕರ್. ಭಾರತದ ಉಪರಾಷ್ಟ್ರಪತಿ ಯಾರು? ಜಗದೀಪ್ ಧನ್ಕರ್. ಭಾರತದ ಉಪರಾಷ್ಟ್ರಪತಿಯವರು ಪದನಿಮಿತ್ತವಾಗಿ ರಾಜ್ಯಸಭೆಯ ಚೇರ್ಮನ್ ಆಗಿ ಕೆಲಸ ಮಾಡ್ತಾರ. ಅದು ಒಂದು ಪಾಯಿಂಟ್ ನೆನಪಿರಬೇಕು. ಇನ್ನ ಭಾರತದ ಉಪರಾಷ್ಟ್ರಪತಿಯವರ ನೇಮಕಕ್ಕೆ ಸಂಬಂಧಪಟ್ಟಂತ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದ್ರ ಆರ್ಟಿಕಲ್ 33. ಮತ್ತು ಭಾರತದ ಮೊಟ್ಟ ಮೊದಲ ಉಪರಾಷ್ಟ್ರಪತಿ ಯಾರಂತ ಕೇಳಿದ್ರ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಯಾರು? ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್. ಭಾರತದ ಉಪರಾಷ್ಟ್ರಪತಿಯಾಗಿ ಇನ್ನೂ ಯಾವ ಮಹಿಳೆಯೂ ಅಧಿಕಾರ ಸ್ವೀಕಾರ ಮಾಡಿಲ್ಲ. ಆದ್ರ ಭಾರತದ ರಾಷ್ಟ್ರಪತಿಯಾಗಿ ಸೇವೆ ಸಲ್ಲಿಸಿದ ಮೊದಲ ಮಹಿಳೆ ಅಂತ ಕೇಳಿದ್ರ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಈಗ ಪ್ರಸ್ತುತನು ಭಾರತದ ರಾಷ್ಟ್ರಪತಿಯಾಗಿ ದ್ರೌಪದಿ ಮುರ್ಮು ಎಂಬ ಬುಡಕಟ್ಟು ಮಹಿಳೆ ಅಧಿಕಾರದಲ್ಲಿದ್ದಾರ. ಅದ್ರ ಬಗ್ಗೆ ನಿಮ್ಗೆ ನೆನಪಿರಬೇಕು. ಅವರ ರಾಜ್ಯ ಯಾವುದು, ಅವರ ಬುಡಕಟ್ಟು ಯಾವುದು. ಮತ್ತೆ ಅದಲ್ಲದೆ ಯಂಗೆಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಯಾರಂತ ಕೇಳಿದ್ರ ದ್ರೌಪದಿ ಮುರ್ಮು. ಮುಂದಿನ ಪ್ರಶ್ನೆ ಹೋಗೋಣ. ದ್ರೋಣಾಚಾರ್ಯ ಅವಾರ್ಡ್ ಈಸ್ ಗಿವನ್ ಟು? ದ್ರೋಣಾಚಾರ್ಯ ಪ್ರಶಸ್ತಿಯನ್ನ ಯಾರಿಗೆ ಕೊಡ್ತಾರ, ಯಾವ ಪೀಳಿಗೆಗೆ ಕೊಡ್ತಾರ ಮತ್ತೆ ಯಾರಿಗೆ ಕೊಡ್ತಾರ? ನಿಮಗೆಲ್ಲರಿಗೂ ಗೊತ್ತೇ ಇದೆ. ದ್ರೋಣಾಚಾರ್ಯ, ಅರ್ಜುನ, ಖೇಲ್ ರತ್ನ ಈ 3 ಅವಾರ್ಡ್ಗಳನ್ನ ಸ್ಪೋರ್ಟ್ಸ್ ಪೀಳಿಗೆಗೆ ಕೊಡ್ತಾರ, ಕ್ರೀಡಾ ಕ್ಷೇತ್ರದಲ್ಲಿ ಕೊಡ್ತಾರ. ಯಾರಿಗೆ ಕೊಡ್ತಾರಪ್ಪ ಹಂಗಾರ? ದ್ರೋಣಾಚಾರ್ಯ ಮತ್ತು ಏಕಲವ್ಯ, ಅರ್ಜುನ ಇವೆಲ್ಲ ಕಥೆಗಳನ್ನ ಪೌರಾಣಿಕವಾಗಿ ಕೇಳ್ಯಾರ ನೀವು. ದ್ರೋಣಾಚಾರ್ಯ ಏನ ತರಬೇತುದಾರ, ಕೋಚ್ ಅವ. ಹಂಗಾರ ದ್ರೋಣಾಚಾರ್ಯ ಅವಾರ್ಡ್ ಇಲ್ಲಿ ಯಾರಿಗೆ ಕೊಡ್ತಾರ? ಆಪ್ಷನ್ ನೋಡ್ರಿ. ಸ್ಪೋರ್ಟ್ಸ್ ಎಡಿಟರ್, ಅಂಪೈರ್, ಕೋಚ್, ಸ್ಪೋರ್ಟ್ಸ್ ಪರ್ಸನ್. ದ್ರೋಣಾಚಾರ್ಯ ಯಾರ?
ಏಕಲವ್ಯ ಶಿಷ್ಯ, ಅರ್ಜುನ ಶಿಷ್ಯ, ದ್ರೋಣಾಚಾರ್ಯ ಗುರು. ಇಲ್ಲಿ ನೋಡ್ರಿ, ದ್ರೋಣಾಚಾರ್ಯ ಅವಾರ್ಡ್ ಅನ್ನ ಯಾರಿಗೆ ಕೊಡ್ತಾರ? ಕೋಚ್ಗಳಿಗೆ ಕೊಡ್ತಾರ. ಹಂಗಾರ ಭಾರತದಲ್ಲಿ ನೀಡುವಂತ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಯಾವುದು? ಭಾರತದಲ್ಲಿ ನೀಡುವಂತ ಹೈಯೆಸ್ಟ್ ಸ್ಪೋರ್ಟ್ಸ್ ಅವಾರ್ಡ್ ಯಾವ್ದಂದ್ರ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಅವಾರ್ಡ್. ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಅವಾರ್ಡ್ ಇತ್ತೀಚೆಗೆ ಮೊನ್ನೆ ಒಂದು ವಾರಗಳ ಹಿಂದ 4 ಜನರಿಗೆ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿಯನ್ನ ಕೊಟ್ಟಾರ. ನೆನಪಿರ್ಬೇಕು. ಒಬ್ಬರು ಯಾರಪ್ಪ ಅಂದ್ರ ಡಿ ಗುಕೇಶ್ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಚಾಂಪಿಯನ್ಶಿಪ್ ಆದಂತ ಡಿ ಗುಕೇಶ್, ಸಿಂಗಾಪುರದಲ್ಲಿ ನಡೆದಂತ ಚೆಸ್ ಚಾಂಪಿಯನ್ಶಿಪ್ ಅಲ್ಲಿ ಚಾಂಪಿಯನ್ ಆದಂತ ಡಿ ಗುಕೇಶ್ ಅವರಿಗೆ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿಯನ್ನ ಮೊನ್ನೆ ಕೊಟ್ಟಾರ. ನೆಕ್ಸ್ಟ್ ಯಾರಪ್ಪ ಅಂದ್ರ ಹರ್ಮನ್ ಪ್ರೀತ್ ಸಿಂಗ್. ಇವರು ಹಾಕಿ ಆಟಗಾರ. ಹಾಕಿ ಆಟದಲ್ಲಿ ಅತ್ಯುತ್ತಮ ಆಟ ಆಡಿದ್ದಕ್ಕಾಗಿ ಇವ್ರಿಗೆ ಏನ್ ಕೊಟ್ಟಾರ? ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿಯನ್ನ ಕೊಟ್ಟಾರ. ಇನ್ನೊಬ್ರು ಯಾರಪ್ಪ ಅಂದ್ರ ಶೂಟಿಂಗ್ ಅಲ್ಲಿ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಬ್ರೋಂಜ್ ಪದಕ ಪಡೆದಂತ ಮನು ಬಾಕರ್ ಅವರಿಗೆ ಮೇಜರ್ ಧ್ಯಾನ್ ಚಂದ್ರ ಖೇಲ್ ರತ್ನ ಪ್ರಶಸ್ತಿಯನ್ನ ಕೊಟ್ಟಾರ. ಇನ್ನೊಬ್ಬರು ಯಾರಿಗೆ ಕೊಟ್ಟಾರಪ್ಪ ಅಂದ್ರ ಪ್ಯಾರಾ ಅಥ್ಲೆಟಿಕ್ ಆದಂತ ಪ್ರವೀಣ್ ಕುಮಾರ್ ಅವ್ರಿಗೆ ಕೊಟ್ಟಾರ. ಈ 4 ಜನರ ಹೆಸರು ನಿಮಗೆ ನೆನಪಿರ್ಬೇಕು. ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದಾರ? ಡಿ ಗುಕೇಶ್ ರಿಲೇಟೆಡ್ ಟು ಅಂತ ಕೇಳ್ತಾರ, ಚೆಸ್ ಗೇಮ್. ಹರ್ಮನ್ ಪ್ರೀತ್ ಸಿಂಗ್ ರಿಲೇಟೆಡ್ ಟು ಹಾಕಿ ಗೇಮ್. ಮನು ಬಾಕರ್ ರಿಲೇಟೆಡ್ ಟು ಶೂಟಿಂಗ್. ಪ್ರವೀಣ್ ಕುಮಾರ್ ರಿಲೇಟೆಡ್ ಟು ಪ್ಯಾರಾ ಒಲಿಂಪಿಕ್ಸ್. ಅದರಲ್ಲಿ ಇವರು ಹೈ ಜಂಪ್ ದವರು. ಈ 4 ಜನರ ಹೆಸರು ಮತ್ತು ಇವರು ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಅನ್ನೋದು ನಿಮಗೆ ನೆನಪಿರಬೇಕು. ಮುಂದಿನ ಪ್ರಶ್ನೆ. ಇನ್ ವಿಚ್ ಸ್ಟೇಟ್ ಈಸ್ ದಿ ಜೈನ ಟೆಂಪಲ್ ಆಫ್ ದಿಲ್ವಾರಾ ಸಿಚುವೇಟೆಡ್? ಜೈನರಿಗೆ ಸಂಬಂಧಪಟ್ಟಂತ ದಿಲ್ವಾರಾ ದೇವಾಲಯಗಳು ಎಲ್ಲಿವೆ, ಯಾವ ರಾಜ್ಯದಲ್ಲಿವೆ ಅಂತ ಕೇಳಾರ. ಆಪ್ಷನ್ಗಳನ್ನ ನೋಡ್ರಿ. ಅಸ್ಸಾಂ, ಉತ್ತರ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್. ಕರೆಕ್ಟ್ ಆದ ಆನ್ಸರ್ ಏನಪ್ಪಾ ಅಂದ್ರ ಮೌಂಟ್ ಅಬು ಪರ್ವತದ ಮೇಲೆ ಇರುವಂತ ದಿಲ್ವಾರಾ ಟೆಂಪಾಲಯಗಳು. ಮೌಂಟ್ ಅಬು ಪರ್ವತದ ಮೇಲೆ ಇರುವಂತ ದಿಲ್ವಾರಾ ದೇವಾಲಯಗಳು ಜೈನರಿಗೆ ಸಂಬಂಧಪಟ್ಟವು. ಯಾವ ರಾಜ್ಯದೊಳಗದಾವಪ್ಪ ಅಂತ ಕೇಳಿರ ರಾಜಸ್ಥಾನ ರಾಜ್ಯದೊಳಗದಾವ. ನಿಮಗೆಲ್ಲರಿಗೂ ಗೊತ್ತಾದ ಜೈನ ಧರ್ಮದಲ್ಲಿ 2 ಪಂಗಡಗಳು. ಒಂದ್ ಯಾವುದು? ದಿಗಂಬರರು, ಮತ್ತೊಂದು ಶ್ವೇತಾಂಬರರು. ಅವುಗಳಲ್ಲಿ ಈ ದಿಲ್ವಾರಾ ದೇವಾಲಯಗಳು, ದಿಲ್ವಾರಾ ಟೆಂಪಲ್ಸ್ ಯಾವ ಪಂಗಡಕ್ಕೆ ಅತಿ ಪ್ರಮುಖ? ಜೈನರಲ್ಲಿ ಟೋಟಲ್ ಆಗಿ 2 ಪಂಗಡಗಳು, ಒಂದು ದಿಗಂಬರ ಮತ್ತೊಂದು ಶ್ವೇತಾಂಬರ. ಅವುಗಳಲ್ಲಿ ಈ ದಿಲ್ವಾರಾ ಟೆಂಪಲ್ಸ್ ಯಾವ ಪಂಗಡಕ್ಕೆ ಅತಿ ವಿಶೇಷಪ ಅಂದ್ರ ಶ್ವೇತಾಂಬರ ಪಂಗಡಕ್ಕೆ ಅತಿ ಪ್ರಮುಖವಾದ ದೇವಾಲಯವು ಯಾವುದು? ದಿಲ್ವಾರ. ಹಂಗಾರ ದಿಗಂಬರ ಪಂಗಡಕ್ಕೆ ಅತಿ ಪ್ರಮುಖವಾದ ದೇವಾಲಯ ಯಾವುದು? ನಮ್ಮ ಕರ್ನಾಟಕದಲ್ಲಿನ ಹಾಸನದಲ್ಲಿರುವಂತ ಶ್ರವಣಬೆಳಗೊಳ ದಿಗಂಬರ ಪಂಗಡಕ್ಕೆ ಅತಿ ಪ್ರಮುಖವಾದ ದೇವಾಲಯ. ಚಂದ್ರಗುಪ್ತ ಬಂದು ವಾಸ ಮಾಡಿದಂತ ನಗರ ಶ್ರವಣಬೆಳಗೊಳ. ಅಲ್ಲಿ ದಿಗಂಬರ ಪಂಗಡಕ್ಕೆ ಸೇರಿದಂತ ಅತಿ ಪ್ರಮುಖವಾದ ದೇವಾಲಯಗಳನ್ನು ನಾವು ಕಾಣಬಹುದು. ಮುಂದಿನ ಪ್ರಶ್ನೆ ಹೋಗೋಣ. Where was the tricolor hoisted for the first time in India? 1947. 1947ರಲ್ಲಿ ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಎಲ್ಲಿ ಹಾರಿಸಲಾಯಿತು ಅಂತ ಕೇಳ್ಯಾರ. 1947ರಲ್ಲಿ ಮೊಟ್ಟ ಮೊದಲ ಬಾರಿಗೆ ತ್ರಿವರ್ಣ ಧ್ವಜವನ್ನ ಎಲ್ಲಿ ಹಾರಿಸಲಾಯಿತು ಅಂತ ಕೇಳ್ಯಾರ. ಆಪ್ಷನ್ಗಳನ್ನ ನೋಡ್ರಿ. ಗೇಟ್ ವೇ ಆಫ್ ಇಂಡಿಯಾ ಮುಂಬೈ, ಹುಸೈನ್ ವಾಲಾ ಬಾರ್ಡರ್ ಪಂಜಾಬ್, ರೆಡ್ ಫೋರ್ಟ್ ಡೆಲ್ಲಿ, ಸೆಲ್ಯುಲಾರ್ ಜೈಲ್ ಅಂಡಮಾನ್ ಅಂಡ್ ನಿಕೋಬಾರ್. ಸರಿಯಾದ ಆನ್ಸರ್ ಏನಪ್ಪಾ ಇಲ್ಲಿ ಅಂದ್ರ ಮೊಟ್ಟ ಮೊದಲ ಬಾರಿಗೆ ನಿಮಗೆಲ್ಲರಿಗೂ ಗೊತ್ತಾದ ಪ್ರತಿ ವರ್ಷ ನಮ್ಮಲ್ಲಿ ಸ್ವತಂತ್ರೋತ್ಸವ ದಿನದಂದು ನಮ್ಮ ಪ್ರಧಾನ ಮಂತ್ರಿಗಳು ರೆಡ್ ಫೋರ್ಟ್ ನ ಮೇಲೆ ಧ್ವಜಾರೋಹಣವನ್ನ ಮಾಡ್ತಾರ. ಅವಾಗೂ ಸಹ ಮೊಟ್ಟ ಮೊದಲ ಬಾರಿಗೂ ಸಹ 1947ರಲ್ಲಿಯೂ ರೆಡ್ ಫೋರ್ಟ್ ಮೇಲೆ ಧ್ವಜಾರೋಹಣ ಮಾಡಿದ್ರು ಡೆಲ್ಲಿ ಒಳಗ. ಅವಾಗಿನ ಪ್ರಧಾನ ಮಂತ್ರಿಗಳು ಯಾರಿದ್ರು? ಜವಾಹರ್ಲಾಲ್ ನೆಹರೂರವರು. ಯಾರಿದ್ರು? ಜವಾಹರ್ಲಾಲ್ ನೆಹರು. ಮತ್ತ ಇನ್ನೊಂದ್ ಸ್ವಲ್ಪ ಟಫ್ ಕ್ವಶನ್ ಕೇಳ್ಬೇಕಂತ ಮಾಡಿದಂದ್ರ ಅವ ನಮಗ್ ಸ್ವತಂತ್ರ ಬಂದಂತ ದಿವಸ ಆಗಸ್ಟ್ 15. ಅವಾಗ ಯಾವ ವಾರ ಇತ್ತತ್ ಕೇಳ್ತಾನ. ದಿವಸ ಯಾವ್ದಿತ್ತು, ಯಾವ ವಾರ ಇತ್ತತ್ ಕೇಳ್ತಾನ. ಯಾವ ವಾರಪ್ಪ ಅಂದ್ರ ಫ್ರೈಡೆ, ಶುಕ್ರವಾರ ಇತ್ತು. ನೆನಪಿರ್ಬೇಕು ನಿಮಗೆ.
ಟಫ್ ಕ್ವಶನ್ ಕೇಳ್ಬೇಕಂತ ಏನ್ರ ಅವಂಗ ಇಂಟ್ರೆಸ್ಟ್ ಬತ್ತಂದ್ರ ಅವತ್ ಯಾವ ವಾರಕ್ಕೆ ಇತ್ತದ್ ಕೇಳ್ತಾನ. ಯಾವ್ದು ಫ್ರೈಡೇ ಇತ್ತು, ಶುಕ್ರವಾರ ಇತ್ತು, ನೆನಪಿರ್ಬೇಕು. ಮುಂದಿನ ಪ್ರಶ್ನೆ, ಹೂ ಈಸ್ ದಿ ಪ್ರೆಸೆಂಟ್ ಕೋಆಪರೇಟಿವ್ ಮಿನಿಸ್ಟರ್? ಸೆಂಟ್ರಲ್ ಗೌರ್ಮೆಂಟ್ ಬಗ್ಗೆ ಮಾತಾಡ್ತಾರ ಇಲ್ಲ ಅವ್ರು. ಹೂ ಈಸ್ ದಿ ಪ್ರೆಸೆಂಟ್ ಕೋಆಪರೇಟಿವ್ ಮಿನಿಸ್ಟರ್? ಭಾರತದ ಮೊದಲ ಮತ್ತು ಈಗಿನ ಸಹಕಾರಿ ಮಂತ್ರಿ ಯಾರತ್ ಕೇಳಿದ್ರ ಸಹಕಾರ ಮಂತ್ರಿ. ಸಹಕಾರ ಮಂತ್ರಿ ಯಾರತ್ ಕೇಳಿದ್ರೆ ಆಪ್ಷನ್ ನೋಡ್ರಿ, ನರೇಂದ್ರ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್, ಪಿಯೂಷ್ ಗೋಯಲ್. ಇದರಲ್ಲಿ ಪಿಯೂಷ್ ಗೋಯಲ್ ಅವರು ಇಂಡಸ್ಟ್ರಿ ಮತ್ತು ಕಾಮರ್ಸ್ ನ ಮಂತ್ರಿಯಾಗಿ ಕೆಲಸ ಮಾಡ್ತಾರ, ಮಿನಿಸ್ಟರ್ ಆಗಿ ಕೆಲಸ ಮಾಡ್ತಾರ. ರಾಜನಾಥ್ ಸಿಂಗ್ ಅವರು ರಕ್ಷಣಾ ಇಲಾಖೆ ಸಚಿವರಾಗಿ ಕೆಲಸ ಮಾಡ್ತಾರ. ನರೇಂದ್ರ ಮೋದಿ ಅವರು ಪ್ರಸ್ತುತ ಭಾರತದ ಪ್ರಧಾನ ಮಂತ್ರಿ. ಇಲ್ಲಿ ಸರಿಯಾದ ಆನ್ಸರ್ ಏನಪ್ಪಾ ಅಂದ್ರೆ ನೋಡ್ರಿ, ಹೂ ಈಸ್ ದಿ ಪ್ರೆಸೆಂಟ್ ಕೋಆಪರೇಟಿವ್ ಮಿನಿಸ್ಟರ್ ಯಾರತ್ ಕೇಳಿದ್ರ ಅಮಿತ್ ಶಾ ಅವರು. ಯಾರು? ಅಮಿತ್ ಶಾ ಅವರು ಕೇಂದ್ರ ಗೃಹ ಮಂತ್ರಿಯಾಗಿಯೂ ಅವರ ಕೆಲಸ ಮಾಡತ್ತಾರ, ಅದ್ರ ಜೊತೆಗೆ ಕೋಆಪರೇಟಿವ್ ಮಿನಿಸ್ಟರ್ ಆಗಿಯೂ ಅವರ ಕೆಲಸ ಮಾಡತ್ತಾರ. ಸ್ವಲ್ಪ ಜನ ಕ್ಯಾಬಿನೆಟ್ ಮಿನಿಸ್ಟರ್ಗಳ ಮಿನಿಸ್ಟ್ರಿಯನ್ನ ಪೋರ್ಟ್ಫೋಲಿಯೋಗಳು ನಿಮಗ್ ಗೊತ್ತಿರಬೇಕು, ಅವರ ಸಚಿವ ಸ್ಥಾನಗಳು ನಿಮಗ್ ಗೊತ್ತಿರಬೇಕು. ಇಂಡಸ್ಟ್ರಿ ಮಿನಿಸ್ಟ್ರಿ ಯಾರ್ದಾರ, ಫೈನಾನ್ಸ್ ಮಿನಿಸ್ಟ್ರಿ ಯಾರ್ದಾರ, ಅಗ್ರಿಕಲ್ಚರ್ ಮಿನಿಸ್ಟ್ರಿ ಯಾರ್ದಾರ, ಮತ್ತು ರಕ್ಷಣಾ ಸಚಿವರು ಯಾರ್ದಾರ, ಇದ್ರ ಬಗ್ಗೆ ಎಲ್ಲ ಗಮನ ಇಟ್ಕೋಬೇಕು ನೀವು. ಅವುಗಳನ್ನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದಿನ ಪ್ರಶ್ನೆ, ದಿ ರನ್ನ ಉತ್ಸವ ಇಸ್ ಅ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್? ರನ್ನ ಉತ್ಸವ ಅಂದ್ರೆ ನಮ್ಮ ಮುದೋಳಕ್ ಬರಬೇಡ್ರಿ ನೀವು. ಇದು ರನ್ ಆಫ್ ಕಚ್ಚಲ್ಲಿ ನಡೆಯುವಂತ ಉತ್ಸವ. ಗುಜರಾತ್ನ ಸಂಸ್ಕೃತಿಯನ್ನ ಜಗತ್ತಿಗೆ ತೋರಿಸಲಿಕ್ಕಾಗಿ ರನ್ ಆಫ್ ಕಚ್ ಜಿಲ್ಲೆಯಲ್ಲಿ ನಡೆಯುವಂತ ಉತ್ಸವ ಯಾವುದು? ರನ್ನ ಉತ್ಸವ. ನಮ್ಮ ಮುದೋಳು ಮತ್ತು ಬೆಳಗಲಿಯಲ್ಲಿ ನಡೆಯುವಂತ ರನ್ನ ಉತ್ಸವ ಅಲ್ಲ ಇದು, ಇದು ಬೇರೆ. ನೋಡ್ರಿ, ದಿ ರನ್ನ ಉತ್ಸವ ಇಸ್ ಅ ಫೆಸ್ಟಿವಲ್ ಸೆಲೆಬ್ರೇಟೆಡ್ ಇನ್ ಹಿಮಾಚಲ ಪ್ರದೇಶ್, ರಾಜಸ್ಥಾನ್, ಮಧ್ಯಪ್ರದೇಶ್, ಗುಜರಾತ್. ಸರಿಯಾದ ಉತ್ತರ ಏನಪ್ಪಾ ಅಂದ್ರ ಗುಜರಾತ್. ಯಾವುದು? ಗುಜರಾತ್. ಇದು ಗುಜರಾತ್ನ ಸಂಸ್ಕೃತಿಯನ್ನ ಜಗತ್ತಿಗೆ ತೋರಿಸಲಿಕ್ಕಾಗಿ ಅಲ್ಲಿನ ಸರ್ಕಾರ ಏರ್ಪಡಿಸುವಂತ ಉತ್ಸವ. ಇನ್ನು ರಾಜಸ್ಥಾನದೊಳಗೆ ಯಾವ ಉತ್ಸವ ನಡೀತೈತಪ್ಪ? ಒಂಟೆಗಳ ಜಾತ್ರೆ, ಪುಷ್ಕರ್ ಫೇರ್. ಹಿಮಾಚಲ ಪ್ರದೇಶದೊಳಗ ಗಿಡ್ಡಿ ಉತ್ಸವ ನಡೀತದ. ಮಧ್ಯಪ್ರದೇಶದೊಳಗ ಮಾಳ್ವಾ ಫೇರ್ ನಡೀತದ. ಸ್ವಲ್ಪ ಯಾವ ರಾಜ್ಯದಲ್ಲಿ ಯಾವ ಉತ್ಸವ ನಡೀತದ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ರಿ, ಸ್ವಲ್ಪ ನೋಟ್ಸ್ ಮಾಡಿ ಇಟ್ಟುಕೊಳ್ರಿ. ಮುಂದಿನ ಪ್ರಶ್ನೆ, ಕೊನೆಯ ಪ್ರಶ್ನೆ ಜಿಕೆಯಲ್ಲಿ, ವಿಚ್ ಕಂಟ್ರಿ ಹ್ಯಾಸ್ ದಿ ಲಾಂಗೆಸ್ಟ್ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಇನ್ ದ ವರ್ಲ್ಡ್? ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನವನ್ನ ಹೊಂದಿದಂತ ದೇಶ ಯಾವುದು ಕೇಳ್ಯಾರ. ವಿಶ್ವದಲ್ಲಿ ಅತಿ ದೊಡ್ಡ ಲಿಖಿತ ಸಂವಿಧಾನ ಹೊಂದಿದಂತ ದೇಶ ಯಾವ್ದತ್ ಕೇಳ್ಯಾರ. ಆಪ್ಷನ್ ನೋಡ್ರಿ, USA, ರಷ್ಯಾ, ಚೀನಾ, ಇಂಡಿಯಾ. ನಿಮಗೆಲ್ಲರಿಗೂ ಗೊತ್ತಿರ್ತದ. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ನೀವು 4th ಇಂದನ ಓದ್ಕೋತ ಬಂದಿರ್ತೀರಿ. ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಇಂಡಿಯಾ. ಮತ್ತಿದ್ರ ಜೊತೆಗೆ ಯಾವ ದೇಶ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅನ್ನ ಹೊಂದಿಲ್ಲ ಅಂತ ಕೇಳಿದ್ರೆ ಅನ್ಕೋ, ವಿಚ್ ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಹ್ಯಾಸ್ ಅ ರಿಟರ್ನ್ ಕಾನ್ಸ್ಟಿಟ್ಯೂಷನ್ ಅಂತ ಕೇಳಿದ್ರ UK. ಯಾವುದು? ಯುನೈಟೆಡ್ ಕಿಂಗ್ಡಮ್. ಮೊಟ್ಟ ಮೊದಲ ಬಾರಿಗೆ ಜಗತ್ತಿನಲ್ಲಿ ಫ್ರೀಡಮ್ ಅನ್ನ ಬರೆದಂತ ಕಾನ್ಸ್ಟಿಟ್ಯೂಷನ್ ಅನ್ನು ಹೊಂದಿದಂತ ದೇಶ ಯಾವ್ದತ್ ಕೇಳಿದ್ರೆ USA. ಹೀಗೆ ಒಂದು ಪ್ರಶ್ನೆಯಿಂದ ಹಲವಾರು ಪ್ರಶ್ನೆಗಳನ್ನ ಪಡೆದು ಚರ್ಚೆ ಮಾಡಬೇಕು. ಮುಂದೆ ಸೈನ್ಸ್ಗೆ ಸಂಬಂಧಪಟ್ಟಂತ, ಮ್ಯಾಥ್ಸ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳನ್ನ ನಮ್ ಸರ್ ಮಾಡ್ತಾರೆ. ಇವಾಗ ಒಂದು ಸೆಕೆಂಡ್, ಇಷ್ಟೊತ್ತನ ಕ್ಲಾಸ್ ಕೇಳಿದ್ರಿ, ಸಾಕಷ್ಟು ಜನರು ಇಷ್ಟೊತ್ತನ ಈ ಒಂದು ಕ್ಲಾಸ್ ಕೇಳಿದ್ರಿ. ಫಸ್ಟ್ ಏನು ಮಾಡ್ಬೇಕಂದ್ರೆ ನೀವು 15 ಎಷ್ಟು ಕ್ವಶನ್ ಕರೆಕ್ಟ್ ಆಗಿದೆ ಅನ್ನೋದನ್ನ ಫಸ್ಟ್ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಅದೇ ಥರ ನೀವೇನು ಮಾಡ್ಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಒಳಗೆ ಶಾರದಾ ವಿದ್ಯಾಲಯ ಮೂಡಲಗಿ ಸಂಸ್ಥೆಯಿಂದ ರೆಗ್ಯುಲರ್ ಆಗಿ ಏನು ಮಾಡ್ತಿರ್ತವಪ್ಪ ಅಂದ್ರೆ ನಾವು ಅಗ್ನಿವೀರ ಕ್ವಶನ್ ಪೇಪರ್ಗಳನ್ನ ಇವತ್ತಿನಿಂದ ಡಿಸ್ಕಷನ್ ಸ್ಟಾರ್ಟ್ ಮಾಡಿದೆವು. ರಿಯಲ್ ಕ್ವಶನ್ ಪೇಪರ್ ಯಾವ ಥರ ಇರ್ತದಲ್ಲ ಅದೇ ಥರನಾಗಿ 50 ಕ್ವಶನ್ ಪೇಪರ್ 50 ಕ್ವಶನ್ಗಳು ಇರ್ತಾವೆ. GK ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ಮ್ಯಾಥ್ಸ್ ಆಗಿರ್ಬೋದು, ರೀಸನಿಂಗ್ ಆಗಿರ್ಬೋದು. GK ನಮ್ಮ ಸರ್ ಮೇಲೆ ನಂಬಿಕೆ ಇಟ್ಟ GK ಇವ್ರು ಏನು ಹೇಳ್ತಾರಲ್ಲ ಇಷ್ಟು ಪ್ರಿಪೇರ್ ಆದ್ರೆ 100% ವಿಶ್ವಾಸನ ಹೇಳ್ತೀನಿ ನೀವು ಅಗ್ನಿವೀರ ಎಕ್ಸಾಮ್ದಾಗ ಪಾಸ್ ಆಗೋದಂತೂ ಕಾನ್ಫಿಡೆನ್ಸ್. ಯಾಕಂದ್ರೆ ಆಲ್ರೆಡಿ ಅವ್ರು ಈಗ ಒಂದು 25ರಿಂದ 30 ಬ್ಯಾಚ್ ಅಗ್ನಿವೀರದ ಆಲ್ರೆಡಿ ಮುಗಿಸಿದಾರೆ. ಇವ್ರ ಕಡೆ ಕಲ್ತಿರ್ತಕ್ಕಂಥ 100 ಜನ ಅಭ್ಯರ್ಥಿಗಳು, 1000 ಜನ ಅಭ್ಯರ್ಥಿಗಳು ಆಲ್ರೆಡಿ ಈಗ ಅಗ್ನಿವೀರರಾಗಿ ಸೆಲೆಕ್ಟ್ ಆಗಿದ್ದಾರೆ. ಏರ್ಫೋರ್ಸ್ ಒಳಗೆ ಅದಾರ, SSC GD ಒಳಗೆ ಸ್ಟಡಿ ಮಾಡತ್ತಾರ. ನೀವೇನು ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ನಮ್ಮ ಮೇಲೆ ನಂಬಿಕೆ ಇಟ್ಟ ನೀವು ಕ್ವಶನ್ ಪೇಪರ್ಗಳನ್ನ ನಾವು ಡಿಸ್ಕಷನ್ ಮಾಡ್ತಿರ್ತೀವಿ. ಒಂದ್ ಕಡೆ ನೋಟ್ಸ್ ಮಾಡ್ಕೋರಿ, ರೆಗ್ಯುಲರ್ ಆಗಿ ಕ್ಲಾಸ್ಗಳನ್ನ ಕೇಳಿ. ಅದೇ ತರನಾಗಿ ನಮ್ಮ ಸಂಸ್ಥೆ ಒಳಗ ನಮ್ಮ ಶಾರದಾ ವಿದ್ಯಾಲಯ ಆ್ಯಪ್ ಒಳಗೆ ಅಂದ್ರೆ ಪ್ಲೇಸ್ಟೋರ್ ಒಳಗೆ ಬರ್ತೇಶ್ ಮುರಳಿ ಅಂತ ಆ್ಯಪ್ ಅದ. ಈ ಆ್ಯಪ್ ಒಳಗೆ ಆನ್ಲೈನ್ ಕ್ಲಾಸ್ಗಳು ಕೂಡ ಸ್ಟಾರ್ಟ್ ಆಗಿರ್ತಾವ. ಅದೇ ತರನಾಗಿ ನಮ್ಮ ಸಂಸ್ಥೆಗಳ ಒಳಗೆ ಮುರಳಿ ಒಳಗೆ ನಮ್ಮ ಸಂಸ್ಥೆ ಐತಿ, ಇಲ್ಲಿ ಆಫ್ಲೈನ್ ಕ್ಲಾಸಸ್ಗಳು ಕೂಡ ಪ್ರಾರಂಭವಾಗಿರ್ತಾವ.
ಸೊ ಯಾರ್ದಾದ್ರೂ ಡಿಗ್ರಿ ಎಕ್ಸಾಮ್ಸ್ ಇದ್ರೆ ಇವಾಗ ಆಫ್ಲೈನ್ ಬರಕ್ ಆಗ್ಲಿಲ್ಲ ಅಂದ್ರೆ ನೀವು ಆನ್ಲೈನ್ ಕೋರ್ಸ್ನ ಚೂಸ್ ಮಾಡ್ಕೋಬಹುದು, ಪರ್ಚೇಸ್ ಮಾಡ್ರಿ. ಅಲ್ಲೂ ಕೂಡ ಆನ್ಲೈನ್ದಾಗ ರೆಗ್ಯುಲರ್ ಕ್ಲಾಸ್ ನಡೀತಿರ್ತಾವ. ಅಥವಾ ನಿಮ್ಗೆ ಆಫ್ಲೈನ್ ಬರ್ತಕ್ಕಂಥ ಇಂಟ್ರೆಸ್ಟ್ ಇದ್ರೆ ಆಫ್ಲೈನ್ ಕೂಡ ಬರ್ಬೋದು. ಆಫ್ಲೈನಿಗೆ ಬರೋರು ಯಾರಾದ್ರೂ ಇದ್ರೆ ಸೊ ಇಲ್ಲಿ ನಂಬರ್ ಅದ, ನಮ್ದು 8088223005 ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಡ್ಮಿಷನ್ ತಗೋಬಹುದು. ಬ್ಯಾಚ್ ಯಾವಾಗ ಸ್ಟಾರ್ಟ್ ಆಗ್ತಿದೆ ಅಂತಕ್ಕಂಥ ಇನ್ಫಾರ್ಮೇಶನ್ ಅವ್ರು ಕೊಡ್ತಾರೆ. ಸೊ ಇವಾಗ ಜಿ ಕೆ ಅಂತೂ ಮುಗೀತು. ಸೊ ನಿಮ್ಮ ಕಮೆಂಟ್ಗಾಗಿ ವೇಟ್ ಮಾಡ್ತಾ ಇದ್ವಿ. ಸೊ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕಮೆಂಟ್ಗಳನ್ನು ಕೂಡ ಹಾಕಿದಿರಿ. ಸೊ ನೆಕ್ಸ್ಟ್ ನಾನು ಸೈನ್ಸ್ ಕ್ಲಾಸ್ ಮಾಡ್ತೀನಿ, ಮ್ಯಾಥ್ಸು ಮತ್ತೊಬ್ರು ಸರ್ ಕ್ಲಾಸ್ ಮಾಡ್ತಾರೆ. ಎಂಟೈರ್ ಕ್ವಶನ್ ಪೇಪರ್ನ ಡಿಸ್ಕಷನ್ ಮಾಡೋಣ. ಸರ್ ಥ್ಯಾಂಕ್ ಯು ಸರ್. ಸೊ ಮೊದಲ ಸೈನ್ಸ್ ಒಳಗೆ ಬರ್ತಕ್ಕಂಥ ಫಸ್ಟ್ ಕ್ವಶನ್ ಅಗದಿ ಈಸಿಯಾಗಿ ಕ್ವಶನ್ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ. ಸ್ವಲ್ಪ ನೀವು ರಿಫ್ರೆಶ್ ಆಗ್ರಿ. ಓಕೆ, ಸ್ಟಾರ್ಟ್ ಮಾಡ್ಬೋದಲ್ಲ? ಎಸ್, ಕಮೆಂಟ್ ಬಾಕ್ಸ್ ಒಳಗೆ ಅಥವಾ ವಿಡಿಯೋಕ್ಕೆ ಒಂದು ಲೈಕ್ ಮಾಡ್ರಿ. ಕ್ಲಾಸ್ ನಿಮ್ಗೆ ಇಷ್ಟೋತನ ಅಗದಿ ಭಾರಿ ಆಗಿರ್ತಕ್ಕಂಥ ಕ್ಲಾಸ್ನ ನಮ್ಮ ಸರ್ಗಳು ನೀವು ನಿಮ್ಮ ಜೊತೆ ಡಿಸ್ಕಷನ್ ಮಾಡಿದಾರೆ. ಸೊ ನಿಮಗೆಲ್ಲ ಕ್ಲಾಸ್ ಕೇಳಿ ಒಂದೇನೋ ಧೈರ್ಯ ಬಂದಿರ್ತದೆ, ಅಗ್ನಿವೀರ ನಾನು ಪಾಸ್ ಆಗ್ತಾನು, ಇಂಥ ಕ್ವಶನ್ಗಳು ಬಂದ್ರೆ ನಾನು ಪ್ರಿಪೇರ್ ಆಗಿದ್ದೀನಿ, ನಾನು ಪಾಸ್ ಆಗ್ತಾನೆ, ಭಾಳ ಈಸಿ ಕ್ವಶನ್ಗಳದಾವ, ಇವನ್ನೆಲ್ಲ ನಾವು ಹೈಸ್ಕೂಲ್ ಒಳಗೆ ಓದಿದ್ದೀವಿ. ಸೊ ಅಂಥ ಪರಿ ಏನು ಡಿಫಿಕಲ್ಟ್ ಇಲ್ಲ ಅಂತ ಯಾರಿಗಾದ್ರೂ ಅನಿಸ್ತಾದಿತ್ತಂದ್ರೆ ಮಿಸ್ ಮಾಡದ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡಿ. ಅದೇ ತರನಾಗಿ ಯಾರಾದರೂ ನಿಮ್ಮ ಸ್ನೇಹಿತರು ಕೂಡ ಅಗ್ನಿವೀರ ಎಕ್ಸಾಮ್ ಪ್ರಿಪ್ರೇಷನ್ ಮಾಡತ್ತೀರ ಅಂದ್ರೆ ಅವ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮ್ಮ ಕ್ಲಾಸ್ ನಿಮಗೆ ಭಾಳ ಇಷ್ಟ ಆಗಿತ್ತಂದ್ರೆ ಈ ಒಂದು ವಿಡಿಯೋ ಲಿಂಕ್ನ ಒಂದ್ಸಲ ನಿಮ್ಮ ವಾಟ್ಸಪ್ ಸ್ಟೇಟಸ್ ಒಳಗೆ ಶೇರ್ ಮಾಡಿ, ಅಪ್ಲೋಡ್ ಮಾಡಿ. ನೆಕ್ಸ್ಟ್ ಕ್ವಶನ್ ಏನದ ನೋಡ್ರಿ, ಹೂ ಡಿಸ್ಕವರ್ಡ್ ದ ಶೆಲ್? ಹೂ ಡಿಸ್ಕವರ್ಡ್ ದ ಶೆಲ್? ಡಿಸ್ಕವರ್ಡ್ ಅಂದ್ರೆ ಏನ್ರಿ? ಕಂಡು ಹಿಡಿಯುವುದು. ಏನಾಗಿರ್ತದಪ್ಪ? ಕಂಡು ಹಿಡಿಯುವುದು. ಡಿಸ್ಕವರ್ಡ್ ಅಂತಕ್ಕಂಥ ಅರ್ಥ ಏನಪ್ಪಾ ಅಂದ್ರೆ ಕಂಡು ಹಿಡಿಯುವುದು. ಶೆಲ್ ಅಂದ್ರೆ ಇಲ್ಲಿ ಬೇರೆ ಅರ್ಥ ಕೊಡ್ತದೆ. ವಾಚ್ ಹಾಕ್ತಕ್ಕಂಥ ಶೆಲ್ ಅಲ್ಲ, ಬ್ಯಾಟ್ರಿಗೆ ಹಾಕ್ತಕ್ಕಂಥ ಶೆಲ್ ಅಲ್ಲ. ಸೊ ಶೆಲ್ ಅಂದ್ರೆ ಏನಾಗಿರ್ತದ್ರಿ? ಜೀವಕೋಶ. ಅಂದ್ರೆ ಕ್ವಶನ್ ಅರ್ಥ ಏನ? ಜೀವಕೋಶವನ್ನ ಯಾರು ಕಂಡು ಹಿಡಿದ್ರು ಅಂತ ಕೇಳಿದಾರೆ. ಸೊ ನಿಮ್ಗೆಲ್ಲ ಗೊತ್ತು, ಜೀವಕೋಶವನ್ನ ಯಾರು ಕಂಡು ಹಿಡಿದಾರ್ರಿ? ರಾಬರ್ಟ್ ಹುಕ್ ಅವರು ಕಂಡು ಹಿಡಿದಾರೆ. ಯಾರು ಕಂಡು ಹಿಡಿದಾರು ಜೀವಕೋಶವನ್ನ? ರಾಬರ್ಟ್ ಹುಕ್ ಅವ್ರು ಕಂಡು ಹಿಡಿದಾರೆ. ಶೆಲ್ ಕಂಡು ಹಿಡಿದವ್ರು ಯಾರ್ರಿ? ರಾಬರ್ಟ್ ಹುಕ್ ಕಂಡು ಹಿಡಿದಾರೆ. ನೆಕ್ಸ್ಟ್ ಸಾಕಷ್ಟು ಬಾರಿ ಕ್ವಶನ್ ರಿಪೀಟ್ ಆಗಿದ್ ನಮಗೇನಪ್ಪಾ ಅಂದ್ರೆ ಹೂ ಡಿಸ್ಕವರ್ಡ್ ಆಕ್ಸಿಜನ್ ಅಂತ ಕ್ವಶನ್ ಕೇಳಿದ್ರೆ. ಏನ್ರಿ? ಹೂ ಡಿಸ್ಕವರ್ಡ್ ಆಕ್ಸಿಜನ್? ಆಕ್ಸಿಜನ್ ಅಂದ್ರೆ ಏನ? ಆಮ್ಲಜನಕ. ಆಮ್ಲಜನಕವನ್ನ ಯಾರು ಕಂಡು ಹಿಡಿದಾರಪ್ಪ ಅಂದ್ರೆ ಜೋಸೆಫ್ ಪ್ರಿಸ್ಲಿ. ಯಾರು ಕಂಡು ಹಿಡಿದಾರ್ರಿ? ಜೋಸೆಫ್ ಪ್ರಿಸ್ಲಿ ಅವ್ರು ಕಂಡು ಹಿಡಿದಾರೆ. ನೆಕ್ಸ್ಟ್ ನಿಮಗೊಂದು ಕ್ವಶನ್ ಕೊಟ್ಟಿರ್ತನ್ನ ಕಮೆಂಟ್ ಸೆಕ್ಷನ್ ಒಳಗೆ ನೀವು ಆನ್ಸರ್ ತಿಳಿಸ್ಬೇಕು. ಬ್ಲಡ್ ಸರ್ಕ್ಯುಲೇಷನ್. ಹೂ ಡಿಸ್ಕವರ್ಡ್ ಬ್ಲಡ್ ಸರ್ಕ್ಯುಲೇಷನ್ ಅಂತ ಒಂದು ಕ್ವಶನ್ ಕೊಟ್ಟಿದ್ದಾನೆ. ನೆಕ್ಸ್ಟ್ ಸ್ವಲ್ಪ ಇಂಪಾರ್ಟೆಂಟ್ ಪಾಯಿಂಟ್ಗಳನ್ನ ಆ್ಯಡ್ ಮಾಡಿದ್ದಾನೆ. ಸೊ ಸಾಕಷ್ಟು ಬಾರಿ ನಮ್ಮ ಎಕ್ಸಾಮ್ದ ರಿಪೀಟ್ ಆಗಿರ್ತಕ್ಕಂಥ ಕ್ವಶನ್ಗಳನ್ನ ನಾನು ಇಲ್ಲಿ ಸ್ಟಾರ್ ಮಾರ್ಕ್ ಹಾಕಿರ್ತಾನೆ. ಸೊ ಇವೆಲ್ಲನೂ ಇಂಪಾರ್ಟೆಂಟ್ ಇರೋದಕ್ಕೆ ನಾನು ಇಲ್ಲಿ ಆ್ಯಡ್ ಮಾಡಿದ್ದೇನೆ. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೇಳ್ಬೋದು ಅಂದ್ರೆ ಲಾರ್ಜೆಸ್ಟ್ ಶೆಲ್ ಅಂತ ಸಾಕಷ್ಟು ಸಿಫ್ಟ್ ಒಳಗೆ ಕ್ವಶನ್ ಕೇಳಿದಾರೆ. ಸೊ ನಾವು ಇದು ಒರಿಜಿನಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಮಾಡುವಾಗೂ ಕೂಡ ಮಾಡಿದ್ವಿ. ಸೊ ಲಾರ್ಜೆಸ್ಟ್ ಶೆಲ್ ಯಾವ್ದಪ್ಪ ಅಂದ್ರೆ ಆಸ್ಟ್ರಿಚ್ ಎಗ್ಗದ ಏನಾಗಿರ್ತದಪ್ಪ ಅಂದ್ರೆ ಲಾರ್ಜೆಸ್ಟ್ ಶೆಲ್ ಆಗಿರ್ತದ. ಲಾರ್ಜೆಸ್ಟ್ ಶೆಲ್ ಯಾವ್ದ್ರಿ? ಆಸ್ಟ್ರಿಚ್ ಎಗ್ ಆಗಿರ್ತದ. ನೆಕ್ಸ್ಟ್ ಅದೇ ತರ ಸ್ಮಾಲೆಸ್ಟ್ ಶೆಲ್, ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ಜೀವಕೋಶ ಯಾವ್ದಪ್ಪ ಅಂದ್ರೆ ಬ್ಯಾಕ್ಟೀರಿಯಾ ಆಗಿರ್ತದ. ಯಾವ್ದಾಗಿರ್ತದ್ರಿ? ಬ್ಯಾಕ್ಟೀರಿಯಾ ಆಗಿರ್ತದೆ. ನೆಕ್ಸ್ಟ್ ಕ್ವಶನ್ ಕೇಳ್ಬೋದು, ಸ್ಟಡಿ ಆಫ್ ಶೆಲ್, ಜೀವಕೋಶಗಳ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ನಾವೇನಂತೀವಪ್ಪ ಅಂದ್ರೆ ಸೈಟಾಲಜಿ ಅಂತೀವಿ. ಏನಂತೀವಿ? ಸೈಟಾಲಜಿ. ಸೊ ಇದ್ರ ಮೇಲೂ ಕೂಡ ಸಾಕಷ್ಟು ಬಾರಿ ಕ್ವಶನ್ ಬಂದವ. ನೆಕ್ಸ್ಟ್ ಕ್ವಶನ್ ಕೇಳ್ತಾರ ಮಾಸ್ಟರ್ ಆಫ್ ಶೆಲ್. ಏನ್ ಕೇಳ್ತಾರ್ರಿ? ಮಾಸ್ಟರ್ ಆಫ್ ಶೆಲ್ ಯಾವ್ದಾಗಿರ್ತದ? ನ್ಯೂಕ್ಲಿಯಸ್ ಆಗಿರ್ತದೆ. ಯಾವ್ದಾಗಿರ್ತದ್ರಿ? ನ್ಯೂಕ್ಲಿಯಸ್. ಒಂದ್ಸಲ ಸ್ಕ್ರೀನ್ ಶಾಟ್ ತಗೋರಿ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ಗಳನ್ನ ಮಾತ್ರ ಆ್ಯಡ್ ಮಾಡಿದಾನೆ. ಏನಾಗಿದೆ ಏನರಿ? ಲಾರ್ಜೆಸ್ಟ್ ಶೆಲ್ ಯಾವ್ದ್ರ? ಆಸ್ಟ್ರಿಚ್ ಎಗ್ ಆಗಿರ್ತದ. ಸ್ಮಾಲೆಸ್ಟ್ ಶೆಲ್ ಯಾವ್ದ್ರಿ? ಬ್ಯಾಕ್ಟೀರಿಯಾ ಆಗಿರ್ತದ. ಸ್ಟಡಿ ಆಫ್ ಶೆಲ್, ಜೀವಕೋಶದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತೀವಿ? ಸೈಟಾಲಜಿ ಅಂತೀವಿ. ಮಾಸ್ಟರ್ ಆಫ್ ಶೆಲ್ ಏನಂತೀವಿ? ನ್ಯೂಕ್ಲಿಯಸ್ ಅಂತೀವಿ. ಅದೇ ತರ ನಾನು ನಿಮಗೆ ಇನ್ನೊಂದು ಕ್ವಶನ್ ಕೊಡ್ತೀನಿ. ಏನಪ್ಪಾ ಅಂದ್ರೆ ಸ್ಟಡಿ ಆಫ್ ಸೌಂಡ್. ಏನ? ಸ್ಟಡಿ ಆಫ್ ಸೌಂಡ್ ಏನಂತೀವಂತ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ಬೇಕು. ಸೊ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟ ಏನದ ನೋಡ್ರಿ, ದ ಸ್ಮಾಲೆಸ್ಟ್ ಏನದ ಕ್ವಶನ್? ದ ಸ್ಮಾಲೆಸ್ಟ್ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ. ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ ಅಂತ ಕ್ವಶನ್ ಕೇಳಿದಾರೆ. ಸೊ ಎಲ್ಲರೂ ಬೇಗ ಆನ್ಸರ್ ಅನ್ನ ಕಮೆಂಟ್ ಒಳಗೆ ತಿಳಿಸ್ಬೇಕು. ಸೊ ನಾನು ಕೂಡ ನಿಮಗೆ ಟೈಮ್ ನ ಕೊಡ್ತೀನಿ 30 ಸೆಕೆಂಡ್. ಸೊ 30 ಸೆಕೆಂಡ್ ಒಳಗೆ ಎಲ್ಲರೂ ಬೇಗ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಸೊ 30 ಸೆಕೆಂಡ್ ಟೈಮ್ ಇರ್ತದ. ಸೊ ಬೇಗ ಎಲ್ಲಾರನ್ನು ಆನ್ಸರ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಏನ್ ಕ್ವಶನ್ ಕೇಳಿದಾರೆ? ದ ಸ್ಮಾಲೆಸ್ಟ್ ಫಂಕ್ಷನಲ್ ಯೂನಿಟ್. ಏನ್ ಕೇಳಿದಾರೋ? ದ ಸ್ಮಾಲೆಸ್ಟ್ ಫಂಕ್ಷನಲ್ ಯೂನಿಟ್ ಆಫ್ ದ ಕಿಡ್ನಿ ಕೇಳಿದಾರೆ. ಆಪ್ಷನ್ ಎ
ನ್ಯೂರಾನ್, ಆಪ್ಷನ್ ಬಿ ನೆಫ್ರಾನ್, ಆಪ್ಷನ್ ಸಿ ಏರ್ ಸ್ಯಾಕ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ್ದಾಗ್ತದೆ ಮೆನ್ಷನ್ ಮಾಡಬೇಕು. ಸೊ ಕರೆಕ್ಟ್ ಆಗಿರ್ತಕ್ಕಂಥ ಆನ್ಸರ್ ಏನಾಗ್ತದಪ್ಪ, ನೆಫ್ರಾನ್ ಆಗ್ತದೆ. ಏನಾಗ್ತದೆ ರೀ, ನೆಫ್ರಾನ್ ಆಗ್ತದೆ. ಸೊ ಏನ್ ಕೇಳ್ತಾರೆ ಅಂದ್ರೆ ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ಕಿಡ್ನಿ ಕೇಳ್ಬೋದು, ಬ್ರೈನ್ ಕೇಳ್ಬೋದು. ಅದೇ ರೀತಿ ಸಾಕಷ್ಟು ಕ್ವಶನ್ಗಳು ಬರ್ತಾವ. ನಿಮ್ಮ ಎಕ್ಸಾಮ್ದಾಗ ಕೇಳಿರ್ತಕ್ಕಂಥ ಕ್ವಶನ್ಗಳನ್ನ ಇಲ್ಲಿ ಲಿಸ್ಟ್ ಮಾಡಿದ್ವಿ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಸಿ ಕೇಳಿದಾರೆ. ಏನ್ ಕೇಳಿದಾರೆ, ವಿಟಮಿನ್ ಸಿ ಕೇಳಿದಾರೆ. ಸೊ ವಿಟಮಿನ್ ಸಿ ದ ಕೆಮಿಕಲ್ ನೇಮ್ ಏನಾಗ್ತದಪ್ಪ ಅಂದ್ರೆ, ಸೊ ಬೇಗ ಎಲ್ಲರೂ ಆನ್ಸರ್ ಅನ್ನ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ನೋಡ್ರಿ, ಜಿ ಕೆ ಮುಗಿತ್ತು, ಸೈನ್ಸ್ ಮುಗಿತ್ತು, ನೆಕ್ಸ್ಟ್ ಮ್ಯಾಥ್ಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್ ನೋಡ್ರಿ. ಮ್ಯಾಥ್ಸ್ ಫಸ್ಟ್ ಕ್ವಶನ್ ಯಾವ್ದಕ್ಕೆ ನೋಡ್ರಿ, ದ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಈಸ್ 84 ಸೆಂಟಿಮೀಟರ್ ಸ್ಕ್ವೇರ್. ಅಂದ್ರ ರೆಕ್ಟ್ಯಾಂಗಲ್ ಅಂದ್ರೆ ಏನ, ಆಯತ. ರೆಕ್ಟ್ಯಾಂಗಲ್ ಅಂದ್ರೆ ಏನ, ಆಯತ. ಏರಿಯಾ ವಿಸ್ತೀರ್ಣ ಅಂತ ಕರಿತೀವಿ. ಆಯತದ ವಿಸ್ತೀರ್ಣ ಎಷ್ಟೈತಿ, 84 ಸೆಂಟಿಮೀಟರ್ ಸ್ಕ್ವೇರ್. ಲೆಂತ್ ಅಂದ್ರೆ ಏನ, ಉದ್ದ. ಲೆಂತ್ ಅಂದ್ರೆ ಉದ್ದ ಎಷ್ಟೈತಿ, ಆಯತದ ಉದ್ದ 12 ಸೆಂಟಿಮೀಟರ್. ಫೈಂಡ್ ದಿ ಬೆಡ್ತ್. ಬೆಡ್ತ್ ಅಂದ್ರೆ ಏನ, ಅಗಲ. ಬೆಡ್ತ್ ಅಂದ್ರೆ ಏನ, ಅಗಲ. ಆಯತದ ವಿಸ್ತೀರ್ಣ ಸೂತ್ರ ಏನೈತಿ, ಅಥವಾ ರೆಕ್ಟ್ಯಾಂಗಲ್ ಏರಿಯಾ. ಹೌದು, ರೆಕ್ಟ್ಯಾಂಗಲ್ ಏರಿಯಾ ಸೂತ್ರ. ಆಯತದ ವಿಸ್ತೀರ್ಣ ಸೂತ್ರ ಏನೈತಿ, ಎಲ್ ಇಂಟು ಬಿ. ಅಂದ್ರ ಎಲ್ ಅಂದ್ರ ಲೆಂತ್, ಬಿ ಅಂದ್ರ ಬ್ರೆಡ್ತ್, ಉದ್ದ ಇಂಟು ಅಗಲ. 84. ಏರಿಯಾ ಏನ್ ಕೊಟ್ಟಾನು, 84 ಸೆಂಟಿಮೀಟರ್ ಸ್ಕ್ವೇರ್. ಲೆಂತ್ ಎಷ್ಟೈತಿ, 12 ಸೆಂಟಿಮೀಟರ್ ಇಂಟು ಬ್ರೆಡ್ತ್ ಅಂದ್ರ ನಮಗ ಕೇಳ್ಯಾನಿ. 12 ಕಡೆ ಇಂಟು ಅದ ಈ ಕಡೆ ಬಂದ್ರೆ ಏನಾಗತ್ತ, ಡಿವೈಡೆಡ್ ಬೈ ಅಂದ್ರ ಭಾಗಾಕಾರ ಆಗತ್ತ. 84 ಡಿವೈಡೆಡ್ ಬೈ 12 ಈಕ್ವಲ್ ಟು ಬಿ. 12 ಒಂದ್ಲಿ 12 ಉಳ್ಳಿ 84. 12 ಒಂದ್ಲಿ 12, 12 ಉಳ್ಳಿ 84. ಬಿ ಈಕ್ವಲ್ ಟು 7 ಸೆಂಟಿಮೀಟರ್. ಬಿ ಈಕ್ವಲ್ ಟು 7 ಸೆಂಟಿಮೀಟರ್. ಫೈಂಡ್ ಇಟ್ಸ್ ಬ್ರೆಡ್ತ್ ಎಷ್ಟು ಸಿಕ್ತು, 7 ಸೆಂಟಿಮೀಟರ್. ಅಂದ್ರ ಆಪ್ಷನ್ 2. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಐತಿ, ವಾಟ್ ಈಸ್ ದಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಅಂದ್ರೆ HCF ಆಫ್ 45, 50 ಅಂಡ್ 90. ಹೌದು, ಕನ್ನಡದಾಗ ಏನಂತೀವಿ, HCF ಅಂದ್ರೆ ಮಸಾ. HCF ಏನಂದ್ರೆ ಮಸಾ. 45, 50, 90 ಮಸಾಕೆ ವೆರಿ ಈಸಿ. ಹೌದು, ನೋಡ್ರಿ ಹೆಂಗ್ ಮಾಡೋದು ಅನ್ನೋದ. 50, 90, 45, 50, 90 ಇರುವಂತ ಮಗ್ಗಿ ಯಾವುದು. ಹೌದು, ಡಿವಿಸಿಬಿಲಿಟಿ ಇರುವುದು ನಿಮಗೆ ಗೊತ್ತದ. ಲಾಸ್ಟ್ 5, ಲಾಸ್ಟ್ 0, ಇಲ್ಲಿ ಲಾಸ್ಟ್ 0 ಐತಿ. ಲಾಸ್ಟ್ 5, ಲಾಸ್ಟ್ 0, ಲಾಸ್ಟ್ 0 ಅದಂದ್ರ ಇವು ಯಾವಾಗ ಹೋಗಿ ಎದ್ರಾಗ ಅದಾವ ಅಂದ್ರ, ಲಾಸ್ಟ್ 5 0 ಅದ್ರಾಗ ಬರ್ತಾವು, 5 ಮಗ್ಗಿ ಒಳಗೆ ಬರ್ತಾವ. 5 0 ಅದ್ರಾಗ ಬರ್ತಾವು, 5 ಮಗ್ಗಿ ಒಳಗೆ ಬರ್ತಾವ. ನಿಮಗ್ ಗೊತ್ತಿರತ್ತೆ. ಹೌದು, ಲಾಸ್ಟ್ 5 ಮಗ್ಗಿ ಒಳಗೆ 0, 5 ಬಿಟ್ಟು ಏನು ಬರಂಗಿಲ್ಲ. ನೋಡ್ರಿ, 5 ಒಂದ್ಲೆ 5, 5 ಎರಡ್ಲೆ 10, 5 ಒಂದ್ಲೆ 5, 5 ಎರಡ್ಲೆ 10, 5 ಮೂರ್ಲೆ 15, 20, 25. ನೋಡ್ರಿ, 5 0, 5 0, 5 0. ಪ್ರತಿ 5 0 ಇರುವಂತ ಎಲ್ಲಾ ಮಗ್ಗಿ ಎದ್ರಾಗ ಅದಾವ, 5 ಮಗ್ಗಿ ಒಳಗೆ ಅದಾವ. ನೋಡ್ರಿ, 5 9ಲೆ 45, 5 10ಲೆ 50, 5 ಒಂದ್ಲೆ 5, 4 ಉಳಿತು 40, 5 8ಲೆ 40. ಹೌದು, ಈ 3 ಹೋಗ್ತಿರ್ಬೇಕು. 3 ಒಂದ ಮಗ್ಗಿ ಆಗಿರ್ಬೇಕು ಅಂತ ನಂಬರ್ಲಿ ಅಷ್ಟ ನೋಡ್ಬೇಕು. 9, 10, 18 ಇರುವಂತ ಒಂದು ಯಾವ್ದಾರ ಮಗ್ಗಿ ಅದನ ನೋಡ್ರಿ, ಥಿಂಕ್ ಮಾಡಿ ಒಂದು 10 ಸೆಕೆಂಡ್ ಥಿಂಕ್ ಮಾಡಿ. 9, 10, 18 ಇರುವಂತ ಒಂದು ಯಾವ್ದಾರ ಮಗ್ಗಿ ಅದ ನೋಡ್ರಿ. ಇಲ್ಲ. ಹೌದು, ಹಂಗಾದ್ರೆ ಏನಿಲ್ಲ, ಮಾಸ ಎಷ್ಟು ಬರತ್ತ, 5 ಬರ್ತದೆ. ಮಾಸ ಎಷ್ಟು ಬತ್ತು, 5. ಆಪ್ಷನ್ 4 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಏನೈತಿ, ವಾಟ್ ಈಸ್ ದಿ ಸ್ಮಾಲೆಸ್ಟ್ 3 ಡಿಜಿಟ್ ನಂಬರ್. ಇದು ಹೇಳಾರ್ದಾವ್ ಯಾವ ಯಾರು ಸಣ್ಣ ಹುಡುಗನ ಕೇಳ್ರು ಹೇಳ್ತಾನೆ. ಅಂದ್ರ ಸ್ಮಾಲೆಸ್ಟ್ ಅಂದ್ರೆ ಏನ, ಅತಿ ಸಣ್ಣ 3 ಅಂಕಿಯ ಸಂಖ್ಯೆ ಯಾವುದು. ಅತಿ ಸಣ್ಣ 3 ಅಂಕಿ ಸಂಖ್ಯೆ ಯಾವ್ದ, 100. ಹೌದು,
ನೂರಕ್ಕಿಂತ ಸಾಂದ್ ಯಾವ್ದಾರಿ 3 ಅಂಕಿ ನೋಡ್ರಿ, 1 2 3 ಇಂತ 3 ಅಂಕಿಯ ಸಂಖ್ಯೆ ಯಾವ್ದು? 100. ಅತಿ ಸಣ್ಣ 3 ಅಂಕಿ ಸಂಖ್ಯೆ ಯಾವ್ದು? 100. ಹೌದು. ಹಾಗಾದ್ರ ಅತಿ ದೊಡ್ಡ 3 ಅಂಕಿಯ ಸಂಖ್ಯೆ ಯಾವ್ದ? ಕಮೆಂಟ್ ಒಳಗೆ ಮಾಡಿ, ಕಮೆಂಟ್ ತಿಳಿಸಿ. ಹೌದು, ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್. ಲಾರ್ಜೆಸ್ಟ್ 3 ಡಿಜಿಟ್ ನಂಬರ್ ಯಾವ್ದ? ಕಮೆಂಟ್. ಫಸ್ಟ್ ಕ್ವಶನ್, ಲಾರ್ಜೆಸ್ಟ್ 4 ಡಿಜಿಟ್ ನಂಬರ್ ಯಾವ್ದ? ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್. ಈ 3 ಕ್ವಶನ್ ಆನ್ಸರ್ ಕಮೆಂಟ್ ಹಾಕಿ. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ 5 ಪೀಪಲ್ ಕಂಪ್ಲೀಟ್ ಅ ಟಾಸ್ಕ್ ಇನ್ 10 days, ಅಂದ್ರ 5 ಮಂದಿ ಅದಾರು, ಪೀಪಲ್ ಅಂದ್ರೆ ಜನ, 5 ಜನ ಅದಾರು. 10 ದಿವಸ ಒಳಗ ಒಂದು ಟಾಸ್ಕ್ ಅಂದ್ರೆ ಒಂದು ಕೆಲಸವನ್ನ ಏನ್ ಮಾಡ್ತಾರ? 10 ದಿವಸದಾಗ ಮಾಡ್ತಾರ, 10 ಡೇಸ್ ಒಳಗೆ ಮಾಡ್ತಾರ. ಹೌ ಮೆನಿ ಡೇಸ್ ವಿಲ್ ಇಟ್ ಟೇಕ್ ಫಾರ್ 1 ಪರ್ಸನ್? ಅಂದ್ರ 5 ಜನ 10 ದಿನದಾಗ ಮಾಡೋ ಕೆಲಸವನ್ನ ಒಬ್ಬ ಪರ್ಸನ್, ಹೌದು, ಎಷ್ಟು ದಿವಸದಾಗ ಮಾಡ್ತಾನು? ಒಬ್ಬ ಪರ್ಸನ್ 5 ಜನ 10 ದಿವಸದಾಗ ಮಾಡೋ ಕೆಲಸನ ಒಬ್ಬ ಎಷ್ಟು ದಿವಸದಾಗ ಮಾಡ್ತಾನೋ ಅಂತ ಕೇಳೋಣ. ಇದಕ್ಕೊಂದು ನಿಮ್ಗ ಹಳೆ ನನ್ನ ಕ್ಲಾಸ್ ನೋಡಿದ್ರೆ ನಿಮ್ಗೆ ಗೊತ್ತಿರೈತಿ. ಒಂದು ಫಾರ್ಮುಲಾ ಹೇಳಿ. ಹೌದು, M1 D1 ಈಕ್ವಲ್ ಟು M2 D2. M1 D1 ಈಕ್ವಲ್ ಟು M2 D2. ಹೌದು, ನೋಡ್ರಿ, M1 ಅಂದ್ರೆ ಏನಿಲ್ಲ, ಫಸ್ಟ್ 5 ಜನ, M ಅಂದ್ರೆ ಎಷ್ಟು ಜನ ಅದಾರ ನಂಗು, D ಅಂದ್ರೆ ಡೇಸ್, ಎಷ್ಟು 10 ಡೇಸ್ ಮಾಡ್ಯಾರ, ಈಕ್ವಲ್ ಟು ಇದ ಕೆಲಸ, ಇದ ಸೇಮ್ ಕೆಲಸ ಐತಿಲ್ಲ. ಹಾಗಾದ್ರೆ ಹೌ ಮೆನಿ ಡೇಸ್? D2 ಕೇಳೋಣ. D2 ಅಂದ್ರೇನ ಹೌ ಮೆನಿ ಡೇಸ್. ಒಬ್ಬ ಪರ್ಸನ್, M ಅಂದ್ರ ಒಬ್ಬ, 10 5 50. ಇದು ಒಂದ ತಳ ಬಂದು ಡಿವೈಡ್ ಬೈ ಇಟ್ರು ಅಷ್ಟ, ಬಿಟ್ರು ಅಷ್ಟ. 5 ಜನ 10 ದಿವಸನೇ ಮಾಡೋ ಕೆಲಸನ ಒಬ್ಬ ಇದ್ದಂದ್ರೆ ಎಷ್ಟು ದಿವಸನೇ ಮಾಡ್ತಾನು? 50 ದಿವಸನೇ ಮಾಡ್ತಾನು. ಆಪ್ಷನ್ ಯಾವ್ದೈತಿ? ಆಪ್ಷನ್ 2 ಅಂದ್ರ 50 ದಿವಸ. ಏನೈತಿ? 5 ಜನ ಅದಾರು, ಒಂದು ಕೆಲಸನ 10 ದಿವಸನೇ ಮಾಡತ್ತಾರು. ಹೌ ಮೆನಿ ಡೇಸ್ ವಿಲ್ ಇಟ್ ಟೇಕ್ ಫಾರ್ 1 ಪರ್ಸನ್? ಅಂದ್ರೆ ಒಬ್ಬ ಪರ್ಸನ್ ಆ ಕೆಲಸನ ಎಷ್ಟು ದಿವಸನೇ ಮಾಡ್ತಾನು ಅಂತ ಕೇಳ್ತಾನೆ. ಹೌದು, ಹಾಗೆ ಹೆಂಗ್ ಮಾಡ್ಬೇಕು? ಸೂತ್ರೇನ M1 D1 ಈಕ್ವಲ್ ಟು M2 D2. M ಅಂದ್ರ ಮೆನ್ ಅನ್ನ, ಎಷ್ಟು ಜನ ಅದಾರ ಅನ್ನ, 5 ಕೊಟ್ಟಾರ, 5 ಪೀಪಲ್. ಡೇಸ್ ಅಂದ್ರ 10 ಡೇಸ್. ಈಕ್ವಲ್ ಟು ನಮಗೆ ಏನ್ ಕೇಳ್ಯಾನ ಈ ಕೈಡ್ ನೋಡ್ರಿ. ಒಬ್ಬ ಮೆನ್ ಅದ, 1 ಪರ್ಸನ್, M ಅಂದ್ರ ಒಬ್ಬ, ಇಂಟು 8 ಡೇಸ್ ಒಳಗೆ ಮುಗಿಸ್ತಾನಂದ್ರ D2. ಕಡ್ತಾ ಈ ಒಂದ್ ಏನಾಗತ್ತ, ಈ ಕಡೆ ಡಿವೈಡ್ ಬೈ ಬಂದು ಇಷ್ಟು ತೆಳಗ ಇಟ್ರು ಅಷ್ಟ, ಬಿಟ್ರು ಅಷ್ಟ, 10 5 50 ಆನ್ಸರ್. ಇನ್ನ ನೆಕ್ಸ್ಟ್ ಕ್ವಶನ್ ಐತಿ. ಇಫ್ 70 ಲೀಟರ್ ಮಿಕ್ಸ್ಚರ್, ಒಂದೊಂದು ಮಿಶ್ರಣ ಐತಿ, 70 ಲೀಟರ್ ಒಂದ್ ಏನೈತಿ ಮಿಶ್ರಣ ಐತಿ. ಅದ್ರಾಗ ಏನೈತಿ 30% ವಾಟರ್ ಐತಿ. ಅಂದ್ರ 30% ಏನೈತಿ ಕಂಟೆನ್ಸ್ 30% ವಾಟರ್, ಅಂದ್ರ 30% ನೀರ್ ಐತಿ. ಅಂದ್ರ ಉಳ್ಕಿದ್ ಏನ್ ಇರ್ತೈತಿ ಅದೆಲ್ಲ ಏನೈತಿ? ಯಾವ್ದಾರ ಒಂದ್ ಮಿಶ್ರಣ ಇರ್ಬೋದು, ಹಾಲ್ ಇರ್ಬೋದು, ಯಾವ್ದೋ ಒಂದು ಮಿಶ್ರಣ ಇರ್ಬೋದು. ವಾಟ್ ಈಸ್ ದಿ ಕ್ವಾಂಟಿಟಿ ಆಫ್ ಮಿಲ್ಕ್ ಇನ್ ಇಟ್? ನೋಡ್ರಿ, ನಾವು ಹಾಲಾಕಿ, ನಾ ಹೇಳುದು ಹಾಲ, ನಾವು ಕೇಳುದು ಹಾಲಾಗಿ. 70 ಲೀಟರ್ 30%. ಹೌದು, ಟೋಟಲ್ 100%. ಯಾವತ್ತು ಪರ್ಸೆಂಟೇಜ್ ಯಾವತ್ತು ಟೋಟಲ್ 100% ಇರ್ತೈತಿ. 30% ಏನೈತಿ? ವಾಟರ್ ಐತಿ. 30% ಏನೈತಿ? ವಾಟರ್ ಐತಿ. ಇನ್ನು ಉಳಿತಟ 70% ಏನು ಉಳಿತು? ಮಿಲ್ಕ್. ಉಳಿದಿದ್ದಟ 70%. ಹೌದು, 70 ಲೀಟರ್ ಒಳಗೆ 70% ಅಂದ್ರೆ ಎಷ್ಟು ನೋಡ್ರಿ? ಏನ್ ಮಾಡ್ತೀರಿ? 70 ಇಂಟು 70 ಡಿವೈಡೆಡ್ ಬೈ 100. ಹೌದು, ಇಂಟು ಮಾಡ್ಬೇಕು. ಪರ್ಸೆಂಟೇಜ್ ತೆಗಿಮಂದು ಯಾವತ್ತು ಇಂಟು ಮಾಡಿ ನಡೆಯುತ್ತೆ. 70 ಇಂಟು 70%. ಪರ್ಸೆಂಟೇಜ್ ತೆಗಿದಂಗ 70 ಇಂಟು 70%. 0 0 ಕ್ಯಾನ್ಸಲ್, 0 0 ಕ್ಯಾನ್ಸಲ್. 7 49 ಲೀಟರ್. 7 49 ಲೀಟರ್. 70 ಲೀಟರ್ ಒಳಗ 30% ನೀರ್ ಐತಿ ಕೊಟ್ಟಾನು. ಉಳಿದಿದ್ದು 70% ಏನಿರ್ತೈತಿ? ಹಾಲು ಐತಿ. ಹಂಗಂದ್ರೆ 70 70% ತೆಗೆದ್ರೆ ಏನಾಗೈತಿ? 49 ಲೀಟರ್ ಏನ್ ಬರ್ತೈತಿ? ಇದನ್ನ ಉಳ್ಕಿದ್ ಏನಿರ್ತೈತಿ? ಮಿಲ್ಕ್, ಅಂದ್ರ ಹಾಲು ಐತಿ ಅಂದಂಗ. ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ವಿಚ್ ನಂಬರ್ ಈಸ್ ಡಿವಿಸಿಬಲ್ ಬೈ 10?
ಭಾರಿ ಈಸಿ ಕ್ವಶನ್ ಇದು, ಭಾರಿ ಈಸಿ ಕ್ವಶನ್. ನಾವು ನಿಮಗೆ ಗೊತ್ತಿರ್ಬೋದು ಡಿವಿಸಿಬಿಲಿಟಿ ರೂಲ್ಸ್ ಹತ್ತರದ್ದು ಏನಿರ್ತೈತೆ ಅಂದ್ರ ಯಾವ ಸಂಖ್ಯೆ ಒಳಗೆ ಲಾಸ್ಟಿಗೆ 0 ಇರ್ತೈತಲ್ಲ, ಏನ್ ಬೇಕಾದಿರ್ಲಿ ಅದು, ಯಾವ ಸಂಖ್ಯೆ ಒಳಗೆ ಲಾಸ್ಟಿಗೆ 0 ಇರ್ತೈತಲ್ಲ ಅದು 10ರಿಂದ ಏನಾಕತಿ ಭಾಗವಾಕತಿ. ಹೌದು, 10ರಿಂದ ಭಾಗ ಆಕತಿ. ಇದ ನೋಡ್ರಿ, ಯಾವ ಸಂಖ್ಯೆ ಒಳಗೆ ಲಾಸ್ಟಿಗೆ 0 ಐತಿ, ಇಲ್ಲಿ ಐತಿ. ಸೊ ಆನ್ಸರ್ ಇದ. ಇಲ್ಲಿ ಏನ್ ಬೇಕಾದ್ ಕೊಡ್ಬೋದು, ಲಾಸ್ಟಿಗೆ 0 ಏನ ಕೊನೆಯ ಅಂಕಿ ಏನಾಗಿರ್ಬೇಕು, 0 ಆಗಿರ್ಬೇಕು. ಆ ಎಲ್ಲ ಅಂಕಿಗಳು 10ರಿಂದ ಭಾಗವಾಗುತ್ತವೆ. ಅದನ್ನೇ ಡಿವಿಸಿಬಲ್ ಅಂದ್ರ 10ರಿಂದ ಭಾಗವಾಗುವ ಸಂಖ್ಯೆ ಯಾವುದು, 110. ಅಂದ್ರ ಕೊನೆಯಲ್ಲಿ 0 ಇರುವಂತ ಎಲ್ಲ ಸಂಖ್ಯೆಗಳು ಏನಾಕವು, 10ರಿಂದ ಭಾಗವಾಗ್ತಾವು. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಏನೈತಿ, ಹೌ ಟು ಸಿಂಪ್ಲಿಫೈ 27/21 ಆಸ್ ಅ ಫ್ರಾಕ್ಷನ್ ಇನ್ ಸಿಂಪ್ಲೆಸ್ಟ್ ಫಾರ್ಮ್. ಅಂದ್ರ 27/21 ಅನ್ನ ಸರಳ ರೂಪಕ್ಕೆ ಹೇಗೆ ಬರೀಬಹುದು ಅಂತ ಕೇಳ್ಯಾನ. 27/21 ಇವೆರಡು ಕಡ್ತಾ ಹೊಡಿಬೇಕಂದಂಗ ಅಷ್ಟ. ಹೌದು, ಫ್ರಾಕ್ಷನ್ ರೂಪದಾಗ ಬರಿ ಅಂದ್ರ ಸರಳ ರೂಪಕ್ಕೆ ತಾನೆ ಅಂದ್ರ ಕಡ್ತಾ ಹೊಡಿ. ಈ ಮೂರು ಯಾವ ಮಗ್ಗೆ ಒಳಗೆ ಬರ್ತಾವು, 3 9 27, 3 7 21. ಮತ್ತೆ ಇವೆರಡು ಯಾವ ಮಗ್ಯಾಗ ಬರ್ತಾವ, ಇಲ್ಲ ಲಾಸ್ಟ್ 9/7 ಇಸ್ ಆನ್ಸರ್. ನೋಡ್ರಿ ಎಷ್ಟು ಈಸಿ ಐತಿ ನೋಡ್ರಿ, 9/7. ನೆಕ್ಸ್ಟ್ ಕ್ವಶನ್. ಇನ್ನ ವಾಟ್ ಈಸ್ ದಿ ನಂಬರ್ ದಟ್ ವೆನ್ ಟ್ರಿಪಲ್ಡ್. ಕ್ವಶನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ವಾಟ್ ಈಸ್ ದಿ ನಂಬರ್ ದಟ್ ವೆನ್ ಟ್ರಿಪಲ್ಡ್. ನೋಡ್ರಿ, ಆ ನಂಬರ್ ಅನ್ನ ಏನಕೋರಿ, ಎಕ್ಸ್ ಅನ್ಕೋರಿ. ಟ್ರಿಪಲ್ಡ್ ಅಂದ್ರ ತ್ರಿಬಲ್ ಮಾಡುದು. ಟ್ರಿಪಲ್ಡ್ ಅಂದ್ರ ಟ್ರಿಪಲ್ ಮಾಡ್ರಿ, 3 ಪಟ್ಟು ಮಾಡ್ರಿ ಅಂತ. ಒಂದ್ ನಂಬರ್ ಎಕ್ಸ್ ಅಂತ ಅನ್ಕೋರಿ, ಅದಕ್ಕೆ 3 ಪಟ್ಟು ಮಾಡ್ಬೇಕಂದ್ರ 3 ಇಂಟು ಮಾಡ್ರಿ. 4 ಪಟ್ಟು ಮಾಡ್ಬೇಕಂದ್ರ 4 ಇಂಟು ಮಾಡ್ರಿ. ಹೌದು, ಅಂಡ್ ಇನ್ಕ್ರೀಸ್ಡ್ ಬೈ 1 ಅಂದ್ರ +1 ಮಾಡ್ರಿ. ಇನ್ಕ್ರೀಸ್ ಅಂದ್ರೆ ಏನ್ ಮಾಡುದು, 1 ಹೆಚ್ಚು ಮಾಡ್ರಿ ಅಂದಂಗ. ಹೌದು, ಅವಾಗ ಮಾಡಿದಾಗ ಏನಾಗ್ತದೆ ಕೊಡ್ತಾನ ಆನ್ಸರ್ ಅವ, =10 ಅಂತ ಕೊಡ್ತಾನ. ನೋಡ್ರಿ ಈಸಿ ಐತಿ. ಇನ್ನೇನ್ ಮಾಡ್ತೀರಿ ನೋಡ್ರಿ, ನೋಡ್ರಿ ತಿಳಿಸ್ತಾನು. ವಾಟ್ ಈಸ್ ದಿ ನಂಬರ್ ದಟ್, ಅದು ಯಾವ ನಂಬರ ಟ್ರಿಪಲ್ಡ್. ಮೊದಲು ವೆನ್ ಟ್ರಿಪಲ್ ಮಾಡಿದಾಗ ಅಂದ್ರ 3 ಪಟ್ಟು ಮಾಡಿದಾಗ, ಡಬಲ್ ಮಾಡ್ಬೇಕಂದ್ರೆ ×2 ಮಾಡ್ತೀರಿ, ಟ್ರಿಪಲ್ ಮಾಡ್ಬೇಕಂದ್ರೆ ×3 ಮಾಡ್ತೀರಿ, 4 ಪಟ್ಟು ಮಾಡ್ಬೇಕಂದ್ರೆ ×4, 8 ಪಟ್ಟು ಮಾಡ್ಬೇಕಲ್ಲ ಅಟ್ ಇಂಟು ಮಾಡ್ತೀರಿ. ಹೌದಿಲ್ಲ, ಆಮೇಲೆ ಮಾಡುದು ಟ್ರಿಪಲ್ ಮಾಡಿ ಏನ್ ಮಾಡುದು, 1 ಇನ್ಕ್ರೀಸ್ ಮಾಡುದು. ಇನ್ಕ್ರೀಸ್ ಅಂದ್ರೆ 1 ಹೆಚ್ಚು ಮಾಡುದು. 1 ಹೆಚ್ಚು ಅಂದ್ರೆ 1 ಕೂಡಿಸ್ರಿ. ಅಷ್ಟೆಲ್ಲಾ ಮಾಡಿದಾಗ ಅದು ಎದಕ್ ಸಮ ಇರ್ತೈತಿ, 10ಕ್ಕೆ ಸಮ ಆಗ್ತೈತಿ. ಇನ್ ಬಿಡಿಸ್ರಿ, ಎಕ್ಸ್ ವ್ಯಾಲ್ಯೂ ಕಂಡು ಹಿಡಿದ್ರ ಅಥವಾ ನಂಬರ್ ಸಿಗ್ತೈತಿ ನಮ್ಗ. +1 ಐತಿ, ಆ ಕಡೆ ಹೋದ್ರ -1 ಆಕತಿ. 3x = 10 - 1. ಆಮೇಲೆ 3x = ಹತ್ರ 1 ಹೋದ್ರ 9, 3 1 3 x = 3. ಆನ್ಸರ್ ಏನ್ ಬಂತು, x = 3. ಆಪ್ಷನ್ 1 ಈಸ್ ರೈಟ್ ಆನ್ಸರ್. ನೋಡ್ರಿ, 3 3 ಪಟ್ಟು ಮಾಡ್ರಿ ಎಷ್ಟಾಕತಿ, 9. 3 3 9. ಆಮೇಲೆ 1 ಹೆಚ್ಚು ಮಾಡ್ರಿ, 9ಕ್ಕೆ 1 ಹೆಚ್ಚು ಮಾಡ್ರಿ 10. ಅದನ್ನ ಕೊಟ್ಟ ನಾವು ತಿಳಿತೀಗ. ಈಗ ಅಂಡರ್ಸ್ಟ್ಯಾಂಡ್ ಆಗಿರ್ಬೇಕು ನಿಮಗೆ. ಹೌದಲ್ಲ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಆ ಟ್ರೇಡರ್ ಅಂದ್ರ ವ್ಯಾಪಾರಿ ಪರ್ಚೇಸ್ ಮಾಡ್ಯಾನು. ಪರ್ಚೇಸ್ ಅಂದ್ರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ಲರಿಗೂ. ಟೇಬಲ್ ಅನ್ನ ಫಾರ್ 1000. ಹೌದು, ಒಂದು ಪರ್ಚೇಸ್ ಮಾಡ್ಯಾನ ಟೇಬಲ್ ಅನ್ನ 1000 ರೂಪಾಯಿ ಅಂಡ್ ಸೆಲ್ಸ್ ಇಟ್ ಫಾರ್ 850. ನೋಡ್ರಿ, ಏನ್ ಮಾಡ್ಯಾನು, CP ಅಂದ್ರೆ ಕಾಸ್ಟ್ ಪ್ರೈಸ್ ಅಂತ ಅನ್ಕೋರಿ, ಅಥವಾ ಕೊಂಡ ಬೆಲೆ ಎಷ್ಟೈತಿ, 1000 ಐತಿ. 1000 ರೂಪಾಯಿ ಒಂದ ಟೇಬಲ್ ಅನ್ನ ತಗೊಂಡಾನು. ಸೆಲ್, ಹೌದು, ಅಂದ್ರ ಸೆಲ್ಲಿಂಗ್ ಪ್ರೈಸ್ ಅಥವಾ ಸೋಲ್ಡ್ ಪ್ರೈಸ್ ಅಂದ್ರೆ ಮಾರಿದ ಬೆಲೆ ಎಷ್ಟೈತಿ, 850 ಐತಿ. ಕೊಂಡ ಬೆಲೆ 1000 ಐತಿ, ಮಾರಿದ ಬೆಲೆ 850 ಐತಿ. ನಿಮ್ಗೆ ಅಬ್ವಿಯಸ್ಲಿ ಗೊತ್ತಾಗ್ಬಿಡುತ್ತೆ, 1000 ರೂಪಾಯಿ ತಗೊಂಡು 850ಕ್ಕೆ ಮಾರಿ ಅಂದ್ರೆ ಲಾಸ್ ಆಗೈತಿ ಅನ್ನಾಗತ್ತೀವಿ. ಹೌದಲ್ಲ. ಹಂಗಂದ್ರೆ ವಾಟ್ ಈಸ್ ದಿ ಲಾಸ್ ಪರ್ಸೆಂಟೇಜ್, ಅದನ್ನ ಪರ್ಸೆಂಟೇಜ್ ಒಳಗೆ ಹೇಳ್ರಿ ಅಂತ ಅಂದ. ಅದನ್ನ ಪರ್ಸೆಂಟೇಜ್ ಒಳಗೆ ಹೇಳ್ರಿ ಅಂದಂಗ. ಹೌದು, ನೋಡ್ರಿ, ಲಾಸ್ ಪರ್ಸೆಂಟೇಜ್ ಒಂದ ಸೂತ್ರ ಐತಿ. ಏನೈತಿ, ಲಾಸ್ ಅಂದ್ರ ನಷ್ಟ ಡಿವೈಡೆಡ್ ಬೈ CP ಅಂದ್ರ ಕೊಂಡ ಬೆಲೆ × 100. ಹೌದು, ನೀವು ಕೇಳ್ಬೋದು ನಿಮ್ ಸೂತ್ರ ಹೆಂಗ್ ಇದು ಮಾಡೋದಿರತ್ತೆ. ನೀವು 10th ಪಾಸ್ ಆಗಿರಿ, ಸೆಕೆಂಡ್ ಇಯರ್ ಪಾಸ್ ಆಗಿರ್ತೀರಿ, ಒಬ್ರು ಕಲಿತಿರ್ತೀರಿ. ನೋಡಿ 10th ಪರ್ಸೆಂಟೇಜ್ ಹೆಂಗ್ ತೆಗಿತೀರಿ, ನಿಮಗೆ ಎಷ್ಟು ಬಿದ್ದಾವು ಡಿವೈಡೆಡ್ ಬೈ ಟೋಟಲ್ ಮಾಡಿರ್ತೀರಿ. ಹಂಗ ಎಷ್ಟು ಲಾಸ್ ಆಗೈತಿ ಡಿವೈಡ್ ಬೈ ಕೊಂಡ ಬೆಲೆ, ಎಷ್ಟರಿಂದ ಲಾಸ್ ಆಗೈತಿ ನಂಗೆ ಹಂಗ ನೆನಪಿಟ್ಕೊಂಡ್ರು ಸಾಕು. ನಿಮಗೆ ಯಾವ್ದ್ರಿಂದ ಲಾಸ್ ಆಗಿರ್ತೈತ್ಲ ಅದನ್ನ ಯಾವತ್ತು ಕೆಳಗಿಡ್ಬೇಕು. ಅಂದ್ರೆ ಕೊಂಡ ಬೆಲೆಗಿಂತ ಲಾಸ್ ಆಗೈತಿ, ಇಲ್ಲಿಂದನೇ ಲಾಸ್ ಆಗೈತಿ ನಮ್ಗೆ.
ಲಾಸ್ ಆದ್ರೂ ಇಲ್ಲಿಂದನ, ಲಾಭ ಆದ್ರೂ ಇಲ್ಲಿಂದನ. ಮ್ಯಾಗ ಏನಿರ್ಬೇಕು, ಎದ್ರದ್ದು ಪರ್ಸೆಂಟೇಜ್ ತೆಗಿತೀವಿ ಅನ್ನೋದು ಯಾವತ್ತು ಮ್ಯಾಗ ಇರ್ಬೇಕು. ಇಂಟು 100 ಯಾವತ್ತು ಪರ್ಸೆಂಟೇಜ್ ತೆಗಿಮುಂದ್ ಹಿಂಗ ಇರಬೇಕು. ಈಗ 30 ಐತೆ ಅನ್ಕೋರಿ, ಹೌದು, 30 10% ಎಟ್ ಆಕೈತಿ. ಈಗ 10 ಅನ್ನೋ ಒಂದು ನಂಬರ್ ಐತಿ. 30 10 ಅಂದ್ರೆ ಎಟ್ ಪರ್ಸೆಂಟೇಜ್ ಮುಂದೆ 10 ಮ್ಯಾಗ ಇಡ್ಬೇಕ. ಇದು 10 ಅಂದ್ರೆ ಪರ್ಸೆಂಟೇಜ್ 30ಗೆ ಎಷ್ಟು ಬೇಕಾಗೈತಿ ನಂಗೆ, ಅವ ಡಿವೈಡೆಡ್ ಬೈ 30. ಹೌದು, 30 ಎಷ್ಟು ಹಿಂಗ ಸೇಮ್ ಇಲ್ಲಿ. ಲಾಸ್ ಎಷ್ಟಾಗೈತಿ, 1000 ಐತಿ. ಏನ ಕೊಂಡ ಬೆಲೆ 850ಕ್ಕೆ ಮಾರ್ಯಾನ. ಟೋಟಲ್ ಗೊತ್ತಾಗ್ಬಿಡೈತಿ ಎಟ್ಟ 150 ರೂಪಾಯಿ ಲಾಸ್. ಎರಡು ಮೈನಸ್ ಮಾಡ್ರಿ, 150 ರೂಪಾಯಿ ಲಾಸ್ ಆಗೈತಿ. ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟೈತಿ 1000 ಇಂಟು 100 ಯಾಕ ಪರ್ಸೆಂಟೇಜ್ ತೆಗಿಯಾಗ ಆಬ್ವಿಯಸ್ಲಿ ನಾವು 100 ಯೂಸ್ ಮಾಡ್ತೀವಿ. ಕೆಳಗೆ 3 0, ಇಲ್ಲಿ 2, ಮೇಲೆ 3 0, ಟೋಟಲ್ ಕ್ಯಾನ್ಸಲ್. ಎಷ್ಟು ಉಳಿತು 15%. ಎಷ್ಟು ಪರ್ಸೆಂಟ್ ಲಾಸ್ ಆತಂಗ 15%. ಅಂದ್ರೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಇನ್ನ ನೆಕ್ಸ್ಟ್, ಇಫ್ ಅ ಪ್ರಾಫಿಟ್ ಆಫ್ 20% is made by selling an item for 960 rupees. ಅಂದ್ರೆ ಏನ್ ಮಾಡ್ತಾನವ, 20% ಪ್ರಾಫಿಟ್ ಮಾಡ್ಕೋತಾನ. ಯಾವಾಗ 960ಕ್ಕೆ ಮಾರಿದಾಗ ಅವಂಗ 20% ಲಾಸ್ ಆಕೈತಿ. ನೋಡ್ರಿ, ಪ್ರಾಫಿಟ್ ಆಫ್ 20% ಆಕೈತಿ ಅವಂಗ. ಸೆಲ್ ಮಾಡಿದಾಗ 960 ರೂಪಾಯಿಗ. ವಾಟ್ ಈಸ್ ದಿ ಕಾಸ್ಟ್ ಪ್ರೈಸ್ ಆಫ್ ಐಟಮ್? ಅಂದ್ರ ಆ ವಸ್ತುವಿನ ಕೊಂಡ ಬೆಲೆ ಎಷ್ಟಿತ್ತು? 20% ಲಾಭ ಆಗೈತಿ 960ಕ್ಕೆ ಮಾರಿದಾಗ. ಅಂದ್ರ ಕೊಂಡ ಬೆಲೆ ಎಷ್ಟಿತ್ತು ಆ ಐಟಮ್ ಅಂತ ಕೇಳ್ತಾನ. ಹಿಂಗ ಕೊಟ್ಟಾಗ ನೋಡ್ರಿ ಹೆಂಗ್ ಬಿಡಿಸ್ಬೇಕಂದ್ರ, ಒಂದು ವಸ್ತುವಿನ ಕೊಂಡ ಬೆಲೆ ಏನ್ ಅನ್ಕೊಂಡು ನಾವು 100 ಇತ್ತ ಅನ್ಕೊಂಡು. ಈ ಮೆಥಡ್ ಭಾರಿ ಈಸಿ ಮೆಥಡ್ ಇದ. ವಸ್ತುವಿನ ಕೊಂಡ ಬೆಲೆ 100 ಇತ್ತ ಅನ್ಕೊಂಡು. 20% ಲಾಭಕ್ಕೆ ಮಾರ್ಯಾನಂದ್ರೆ ಎಷ್ಟಕ್ಕೆ ಮಾರಿರ್ತಾನ? 100ಕ್ಕೆ 10% ಅಂದ್ರೆ 10 ರೂಪಾಯಿ. 20% ಅಂದ್ರೆ 120ಕ್ಕೆ ಮಾರಿರ್ತಾನ. 20% ಲಾಭ ಆಗೈತಿ ಹಂಗ, 20 ರೂಪಾಯಿ ಲಾಭ ಆಗೈತಿ ಹಂಗಂದ್ರ 120. ವಸ್ತುನ ಕೊಂಡ ಬೆಲೆ 100 ಐತಿ, 20% 20 ಲಾಭ ಆಗೈತಿ. 20% ಅಂದ್ರ 20 ರೂಪಾಯಿ ಲಾಭ ಆಗೈತಿ. ಹಂಗ ನಿಮ್ಗೆ ಇದಂದ್ರ ಗೊತ್ತೈತಿ. ಏನ್ ಕೊಟ್ಟ ನಾವು 120, ಆದ್ರೆ ಇಲ್ಲಿ ಏನೈತಿ ಕೊಂಡ ಇದು ಮಾರಿದ ಬೆಲೆ, ಸೆಲ್ಲಿಂಗ್ ಪ್ರೈಸ್ ಎಷ್ಟೈತಿ? 960 ಐತಿ. 960. ಹೌದು, 120 ಅಂದ್ರೆ ಏನ್ ಸಿಕ್ತು ನಿಮ್ಗ? 960 ಸಿಕ್ತು. ಹೌದು, ನಿಮ್ಗೆ ಏನ್ ಬೇಕಾಗೈತಿ? 100 ಅಂದ್ರ ಬೇಕಾಗೈತಿ. ಅಂದ್ರ ಕೊಂಡ ಬೆಲೆ ಅಂದ್ರ ಬೇಕಾಗೈತಿ. 100 ಅಂದ್ರ ಎಷ್ಟ? ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀರಿ. 100 ಡಿವೈಡೆಡ್ ಬೈ 120 ಇಂಟು 960. ಈ ಮೆಥಡ್ ಭಾರಿ ಇಂಪಾರ್ಟೆಂಟ್ ಇದೆ. ಎಂತೆಂತ ದೊಡ್ಡ ದೊಡ್ಡ ಕ್ವಶನ್ಗಳನ್ನ ಇಷ್ಟ ಮೆಥಡ್ ಒಳಗೆ ಬಿಡಿಸ್ಬೋದು ನೀವು. ಹೌದು, 0 0, 12 1 12 8 96, ಇದೊಂದು 0. ಇದು 80 ಇಂಟು 10 ಅಂದ್ರೆ 800. 80 ಇಂಟು 10 ಅಂದ್ರೆ 800. ಕಾಸ್ಟ್ ಪ್ರೈಸ್ ಎಷ್ಟು ಕೊಂಡ ಬೆಲೆ ವಸ್ತುವಿಂದ? 800. ಇನ್ನೊಮ್ಮೆ ನೋಡ್ರಿ, ಒಂದು ಪ್ರಾಫಿಟ್ ಆಕೈತಿ ಅವ್ಗೆ 20%. ಯಾವಾಗ? 960ಕ್ಕೆ ಮಾರಿದಾಗ. ಹಂಗಂದ್ರೆ ವಸ್ತುವಿನ ಕೊಂಡ ಬೆಲೆ ಎಷ್ಟಿತ್ರಿ ಅಂತ ಕೇಳ್ತಾನ. ಅವಾಗ ಏನ್ ಇದು ನೆನಪಿಟ್ಬೋದು ನೀವು, CP ಕೊಂಡ ಬೆಲೆ ಅವತ್ತು 100 ಅನ್ಕೊಂಡು 100 ರೂಪಾಯಿ ಇತ್ತು ಅಂದ್ರೆ ಈಸಿ ಆಕೈತಿ ಪರ್ಸೆಂಟೇಜ್ ಮ್ಯಾಕ್ ತಗೊಳಕ. CP 100 ಇತ್ತಂದ್ರ 20% ಲಾಭ ಆಗೈತಿ ಅಂದ್ರೆ 120ಕ್ಕೆ ಮಾರಿರ್ತಾನ ನಾನು. ಹೌದು, ನಿಮ್ಗೆ 120 ಅಂದ್ರೆ ಗೊತ್ತೈತಿ. ಯಾಕೆ? ಇದು ಮಾರಿದ ಬೆಲೆ, ಇದು ಮಾರಿದ ಬೆಲೆನ. ಆದ್ರೆ ಇಲ್ಲಿ ಗೊತ್ತಿಲ್ಲ ನಮಗ್. ಹೌದು, ಇದಂದ್ರ ಬೇಕು ನಮಗ್. ನೀವು ಇಲ್ಲಿ ಏನ್ ಮಾಡ್ಬೋದು, ಇವನ್ನೆರಡು ಕಡ್ತ ಹೊಡೆದು, ಹೌದು, ಅದನ್ನು ಮಾಡ್ಬೋದು. ಇವೆರಡು ಏನಿರ್ತಾವ? ಇಂಟು ಇರ್ತಾವ. 12 1 12 8 100 8 800 ಹಿಂಗೂ ಮಾಡ್ಬೋದು. ಈ ಮೆಥಡ್ ಯೂಸ್ ಮಾಡ್ರಿ, ಈಸಿ ಆಕೈತಿ. 120 ಅಂದ್ರೆ 960, 100 ಅಂದ್ರೆ ಎಷ್ಟ? ಕಡ್ತಾ ಹೊಡೀರಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಫ್ ದಿ ರೇಷಿಯೋ ಆಫ್ ಏಜಸ್ ಬಿಟ್ವೀನ್ ಎ ಅಂಡ್ ಬಿ, ಎ ಮತ್ತು ಬಿ ನಡುವಿನ ವಯಸ್ಸಿನ ಅನುಪಾತ ಕೊಟ್ಟಾನ 1:3. ಅಂದ್ರೆ ಇವ್ 1 ಇದ್ರೆ 3 ಐತಲ್ಲ. ಅಂಡ್ ಬೀಸ್ ಏಜ್ ಕೊಟ್ಟಾನ. ಬಿ ಅಂದ್ರೆ ಕೊಟ್ಟಾನ, ಅಂದ್ರೆ 3 ಅಂದ್ರೆ ಕೊಟ್ಟಾನ. ಎಷ್ಟ? 15. ಹಂಗಾದ್ರೆ ವಾಟ್ ಈಸ್ ಏಜ್? ಏಜ ನೋಡ್ರಿ, 3ಕ್ಕೆ ಏನ್ ಇಂಟು ಮಾಡ್ರಿ 15 ಬರತ್ತಿ 5. ಅಥವಾ 3 1 3 5. ಯಾವ್ದ್ರ ಮೆಥಡ್ ಯೂಸ್ ಮಾಡ್ರಿ ನಡೀತಿ, ಎಲ್ಲ ಒಂದ. ಈ ಏನ್ ಇಂಟು 5 ಮಾಡಿರ್ತಾರಲ್ಲ ಅದನ್ನ ಇದಕ್ಕೂ ಇಂಟು 5 ನೋಡುದು. 5 1 5. ಆನ್ಸರ್ ಫುಲ್ ಆಪ್ಷನ್ 1. ಹೌದು, ಆಪ್ಷನ್ 1 ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದೊಂದು ಕ್ವಶನ್ ಮಿಸ್ ಆಗಿತ್ತು ನೋಡ್ರಿ. ವಾಟ್ ಈಸ್ ದಿ ಅವರೇಜ್ ಆಫ್ ದಿ ನಂಬರ್ಸ್? ನೋಡ್ರಿ, ಅವರೇಜ್ ಅಂದ್ರೆ ಏನ? ಸರಾಸರಿ. ಅವರೇಜ್ ಅಂದ್ರೆ ಏನ? ಸರಾಸರಿ. ಈ 4 ನಂಬರ್ 11 11 11 11. ಈ 4 ನಂಬರ್ನ ಸರಾಸರಿ ಎಷ್ಟು ಅಂತ ಕೇಳ್ತಾನ. ಸರಾಸರಿ ಎಷ್ಟು? ಹಿಂಗ ಸೇಮ್ ಇದ್ವು ತೂಕು. 11 11 11 11 11 11 11 ಎಷ್ಟು ಬೇಕಾದ್ರೆ 11 ಕೊಯ್ಲು ಅಂದ್ರೆ ಸರಾಸರಿ 11 ಇರ್ತದೆ. ಇನ್ನೊಂದು ಮೆಥಡ್ ಹೇಳ್ತೀನಿ ನಿಮ್ಗೆ, ಸರಾಸರಿ ಕಂಡು ಹಿಡಿಯಾಕ ಒಂದು ಬೆಸ್ಟ್ ಮೆಥಡ್ ಹೇಳ್ತೀನಿ ನೋಡ್ರಿ. 2 3 4 5 ತನಕ ಇದು ಯಾವಾಗ ಅಪ್ಲೈ ಆಕೈತೆ ಅಂದ್ರೆ ಡಿಫರೆನ್ಸ್ ಸೇಮ್ ಇರ್ಬೇಕು. ಅಂದ್ರೆ
ಪ್ರತಿಯೊಂದು ನಂಬರ್ ಹಿಂದಿಂದ ಮುಂದಿನ ನಂಬರ್ ವ್ಯತ್ಯಾಸ ಸೇಮ್ ಇರ್ಬೇಕು. 3 ಕಳೆದ್ರ 1, 4 ಕಳೆದ್ರ 1, 5 ಕಳೆದ್ರ 1, ಸೇಮ್ 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 ಸೇಮ್. ಏನ್ ಬೇಕಾದ್ ಕೇಳ, ಎಷ್ಟು ಬೇಕಾದ್ ಕೇಳಿ. ಏನ್ ಮಾಡುದು, ಮೊದಲನೇ ಅಂಕಿ ಕೊನೆಯ ಅಂಕಿ ಕೂಡಿಸುದು. ಹೌದು, ಮೊದಲನೇ ಅಂಕಿ ಅಥವಾ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ ಅಥವಾ ಕೊನೆಯ ಅಂಕಿ divided by 2 ಪ್ಲಸ್ ಫಸ್ಟ್ ನಂಬರ್ ಪ್ಲಸ್ ಲಾಸ್ಟ್ ನಂಬರ್ divided by 2. ಇಲ್ಲಿ ನೋಡ್ರಿ, ಫಸ್ಟ್ ನಂಬರ್ 11, ಲಾಸ್ಟ್ ನಂಬರ್ 11. ಹೌದು, ಕುಡಿಸಿರ 11 ಪ್ಲಸ್ 11 22 divided by 2 11. ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಯಾವ್ದು ಬೇಕಾದ ಕೋಲು. ಈಗ ನಾನು ನಿಮ್ಗೆ ಒಂದು ಸರಾಸರಿ ಒಂದು ಕ್ವಶನ್ ಕೊಡ್ತೀನಿ, ಅದನ್ನ ಕಮೆಂಟ್ ಒಳಗ ಆನ್ಸರ್ ಹೇಳ್ರಿ. ನೋಡ್ರಿ, 2, 4, 56. ಹೌದು, 2, 4, 4, 6, 8. ಹೌದು, ಸಮಸಂಖ್ಯೆಗಳದಾವ. ಇವೇನ ಸಮಸಂಖ್ಯೆಗಳು. 2ರಿಂದ 56ರವರೆಗಿನ ಸಮಸಂಖ್ಯೆಗಳ ಸರಾಸರಿ ಎಷ್ಟು ಐತೆ ಅನ್ನೋದ ಆನ್ಸರ್ ಒಳಗೆ ನಂಗೆ ಏನ್ ಮಾಡ್ರಿ, ಕಮೆಂಟ್ ಮಾಡಿ. ಇನ್ನ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಏನೈತೆ ನೋಡ್ರಿ. ವಾಟ್ ಈಸ್ ದಿ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ ಕೇಳ. ಎದ್ರ ಮ್ಯಾಗ ಅಸಲ್ ಆನ್ ₹2500. ಆನ್ ಅದ್ ಕೊಟ್ಟ ಅಂದ್ರೆ ಏನ್ ತಿಳ್ಕೊಂಡ್ಬಿಡ್ರಿ, ಅಸಲು. ಹೌದು, ಕನ್ಫ್ಯೂಸ್ ಮಾಡ್ಕೊಳ್ರಿ. ಫಾರ್ 3 years ಅಂದ್ರ 3 ವರ್ಷಕ್ಕ ಅಟ್ ಅನ್ ಆನ್ಯುವಲ್ ಇಂಟ್ರೆಸ್ಟ್ ರೇಟ್ ಆಫ್ 5%. ವರ್ಷಕ್ಕೆ 5% ನಂಗ 3 ವರ್ಷಕ್ಕ 2500ಕ್ಕ ಎಷ್ಟು ಸರಳ ಬಡ್ಡಿ ಕಟ್ಬೋದಪ್ಪ ನಾವ. ಒಂದ ಫಾರ್ಮುಲಾ ಏನೈತಿ ಸರಳ ಬಡ್ಡಿ, SI = PT/100. ಇಲ್ಲೇ P ಅಂದ್ರ ಪ್ರಿನ್ಸಿಪಲ್ ಅಸಲು 2500 ಇಂಟು T ಅಂದ್ರ ಟೈಮ್ 3 years. R ಅಂದ್ರ ರೇಟ್ ಆಫ್ ಇಂಟ್ರೆಸ್ಟ್ 5 divided by 100. ಹೌದು, ಕೆಳಗೆ 2 0, ಮೇಲೆ 2 0 ಕ್ಯಾನ್ಸಲ್. 5 3 15. 25 ಇಂಟು 15. 25 ಇಂಟು 15 ನೋಡ್ರಿ. 25 ಇಂಟು 15. 15 5 75. 15 2 31, 7 37. ಎಷ್ಟು ಬಂತು, 375. ಆನ್ಸರ್ ಏನು, ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. SI ಅಂದ್ರ ಸಿಂಪಲ್ ಇಂಟ್ರೆಸ್ಟ್ ಸರಳ ಬಡ್ಡಿ ಈಕ್ವಲ್ ಟು ಏನೈತಿ, PT/100. P ಅಂದ್ರ ಪ್ರಿನ್ಸಿಪಲ್ ಅಸಲು, T ಅಂದ್ರ ಟೈಮ್ 3 years ಕೊಟ್ಟಾನ. ಇಲ್ಲಿ R ಅಂದ್ರ ರೇಟ್ ಆಫ್ ಇಂಟ್ರೆಸ್ಟ್ ವರ್ಷಕ್ಕೆ ಎಷ್ಟು ಬಡ್ಡಿ ದರ ಅದ ಅನ್ನೋದು divided by 100. ನೆಕ್ಸ್ಟ್ ಕ್ವಶನ್ ನೋಡೋಣ. ವಾಟ್ ಈಸ್ ದಿ ರಿಸಲ್ಟ್ ಆಫ್ ಅಪ್ಲೈಯಿಂಗ್ ದಿ ಬೋರ್ಮಾಸ್? ಬೋರ್ಮಾಸ್ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರ್ತೈತಿ ನಿಮ್ಗೆ. ನೋಡ್ರಿ, ಮೊದಲು ಬಿ ಅಂದ್ರೆ ಏನು, ಬೋರ್ಮಾಸ್ ಒಳಗ ಬ್ರಾಕೆಟ್ ಅಂದ್ರೆ ಏನ, ಯಾವ್ದೋ ಒಂದು ನಿಮ್ಗೆ ಸಮೀಕರಣ ಕೊಟ್ಟಿರ್ತಾರೆ ನಿಮ್ಗೆ ಬರ್ತಾವ. ಪಿಕ್ಸ್ ಒಂದು ಕ್ವಶನ್ ಇರ್ತೈತೆ. ಪಿಕ್ಸ್ ಒಂದು ಕ್ವಶನ್ SSGD ಇರ್ಲಿ, ಆರ್ಮಿ ಇರ್ಲಿ, ಯಾವ್ದೋ ಎಕ್ಸಾಮ್ ರೆಡಿ ಆಗಿರ್ಲಿ, ಪಿಕ್ಸ್ ಒಂದು ಕ್ವಶನ್ ಇರ್ತೈತೆ. ಬಿ ಅಂದ್ರೆ ಏನ, ಬ್ರಾಕೆಟ್. ಬಿ ಅಂದ್ರೆ ಏನ, ಬ್ರಾಕೆಟ್. ಓ ಅಂದ್ರ ಅದೇ ಬೋರ್ಮಾಸ್ ಐತಿಲ್ಲ, ಓ ಅಂದ್ರ ಆಫ್ ಅಂದ್ರ. ಬಿ ಅಂದ್ರ ಬ್ರಾಕೆಟ್, ಓ ಅಂದ್ರ ಆಫ್. ಆಫ್ ಹೆಂಗೆ ಕೇಳ್ತಾನ್ರಿ, 25% ಆಫ್ 3/4 ಆಫ್ 20 ಕೇಳ್ತಾನ, ಬರ್ತಾವ, ಗೊತ್ತಾಕೈತಿ ಕ್ವಶನ್. ಡಿ ಅಂದ್ರ ಡಿವಿಷನ್ ಅಂದ್ರ ಭಾಗಾಕಾರ. ಹೌದು, ಎಂ ಅಂದ್ರ ಮಲ್ಟಿಪ್ಲಿಕೇಶನ್. ಎಂ ಅಂದ್ರ ಮಲ್ಟಿಪ್ಲಿಕೇಶನ್ ಅಂದ್ರ ಗುಣಾಕಾರ. ನೆಕ್ಸ್ಟ್ ಎ ಅಂದ್ರ ಎಡಿಷನ್. ಎ ಅಂದ್ರ ಎಡಿಷನ್ ಕೂಡಿಸುವುದು, ಮೊತ್ತ. ಹೌದು, ಎಸ್ ಅಂದ್ರ ಸಬ್ಸ್ಟ್ರಾಕ್ಷನ್. ಎಸ್ ಅಂದ್ರ ಸಬ್ಸ್ಟ್ರಾಕ್ಷನ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವುದೇ ಎಕ್ಸಾಮ್ ಇರ್ಲಿ ಒಂದು ಕ್ವಶನ್ ಬೋರ್ಡ್ ಮಾರ್ಕ್ಸ್ನಾಗ ಕಂಪಲ್ಸರಿ ಇರ್ತೈತಿ. ಈಗ ನೋಡ್ರಿ, ಇಲ್ಲಿ ಈ ಕ್ವಶನ್ ನೋಡ್ರಿ ಏನೈತಿ, 5/7 ಮೈನಸ್ 3/7 ಪ್ಲಸ್ 1/14. ಹೌದು, ನಾ ಹಿಂದೆ ಹೇಳಿರೋ ಹಂಗ ಹಿಂಗ ಫ್ರಾಕ್ಷನ್ ಒಳಗೆ ಕೊಟ್ಟಾಗ ಕೂಡಿಸ್ಬೇಕಂದ್ರೆ ಏನಿರ್ಬೇಕು, ಕೆಳಗಿನ ನಂಬರ್ ಯಾವತ್ತು ಸೇಮ್ ಇರ್ಬೇಕು. ಕೆಳಗಿನ ನಂಬರ್ ನಾವು ಸೇಮ್ ಮಾಡ್ಕೋಬೇಕಂದ್ರೆ ಇಲ್ಲಿ ಸೇಮ್ ಇಲ್ಲಿ 7 ಐತಿ, ಇಲ್ಲಿ 14 ಐತಿ. ಕೆಳಗಿನ ನಂಬರ್ ನಾವು ಸೇಮ್ ಮಾಡ್ಕೊಬೇಕಂದ್ರೆ ಏನ್ ಮಾಡ್ತೀವಿ, ಲಸ ತೆಗಿತೀವಿ. ಹೌದು, LCM ತೆಗಿತೀವಿ. 7 7 14. 7 7 14 ಲಸ ಶಾರ್ಟ್ಕಟ್ ಒಳಗೆ ಹೆಂಗ್ ತೆಗಿಯೋದು ಅಂದ್ರೆ, ದೊಡ್ಡ ನಂಬರ್ ನೋಡ್ಬೇಕು ನಾವು ಫಸ್ಟ್. ದೊಡ್ಡ ನಂಬರ್ ಎಷ್ಟೈತಿ, 14 ಐತಿ. ಆ 14 7 ಮತ್ತು 7 ಮಗ್ಗಿ ಒಳಗೆ ಐತಿಲ್ಲ, ಐತಿ. ಪ್ರತಿಯೊಂದು ಮಗ್ಗಿ ಒಳಗೆ ಆ ನಂಬರ್ ಇರ್ಬೇಕು. 14 ಮಗ್ಗಿಯಾಗ 14 ಐತಿ. 14 1 14, 7 2 14, 7 2 14. ಸೊ 14 ಏನಾಕೈತಿ, ಇಲ್ಲಿ LCM ಆಕೈತಿ. 14 ಏನಾಕೈತಿ, LCM ಆಕೈತಿ.
ಇನ್ನೇನು ಮಾಡ್ಬೇಕು ನೆಕ್ಸ್ಟ್ 7 ಎಷ್ಟೇ 7 ಇರಲಿ 14 ನೆಕ್ಸ್ಟ್ ಮತ್ತೆ 7 ಎರಡ್ಲಿ 14 14 ಒಂದೇ 14 5 ಎರಡ್ಲಿ 10 ಮೈನಸ್ 3 ಎರಡ್ಲಿ 6 ಪ್ಲಸ್ 1 ಒಂದೇ 1 ಡಿವೈಡ್ ಬೈ ಕೆಳಗೆ ಏನಿಡ್ರಿ ಎಲ್ ಸಿ ಎಮ್ ಇಡ್ರಿ ಎಷ್ಟು ಮುಂದೈತಿ 14 10ರಾಗ 6 ಕಳೆದ್ರೆ 4 ಪ್ಲಸ್ 1 5 5 ಡಿವೈಡೆಡ್ ಬೈ 14 ಏನಾಕತಿ ಆನ್ಸರ್ ಎಲ್ಲೈತಿ ಆಪ್ಷನ್ 3 ಹೌದು ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ಇದನ್ನ ಸ್ಕ್ರೀನ್ಶಾಟ್ ಹೊಡ್ಕೊರಿ, ಇದು ವೆರಿ ಇಂಪಾರ್ಟೆಂಟ್ ಬೋರ್ಡ್ ಮಾಸ್. ಬಿ ಅಂದ್ರೆ ಬ್ರಕೆಟ್, ಓ ಅಂದ್ರೆ ಆಫ್, ಡಿ ಅಂದ್ರೆ ಡಿವಿಷನ್, ಎಂ ಅಂದ್ರೆ ಮಲ್ಟಿಪ್ಲಿಕೇಶನ್, ಎ ಅಂದ್ರೆ ಎಡಿಷನ್, ಎಸ್ ಅಂದ್ರೆ ಸಬ್ಸ್ಟ್ರಾಕ್ಷನ್. ನೆಕ್ಸ್ಟ್ ನೋಡ್ರಿ, ವಾಟ್ ಈಸ್ ಕ್ವಶನ್ ಲಾಸ್ಟ್ ಕ್ವಶನ್ ಮ್ಯಾಥ್ಸ್ ಒಳಗೆ, ಆಮೇಲೆ ರೀಸನಿಂಗ್ ಮಾಡೋದು. ವಾಟ್ ಈಸ್ 10% ಆಫ್ 2500? ನೋಡ್ರಿ ಪರ್ಸೆಂಟೇಜ್ ತೆಗೆದು ಒಂದು 10% 1% ತೆಗೆದು ಭಾರಿ ಈಜಿ. ಹೌದು 2500 ಐತಿ. ಈ ಕಡೆಯಿಂದ ಬಲಗಡೆಯಿಂದ ಒಂದು ಪಾಯಿಂಟ್ ನೀವು ಸರಿಸಿದ್ರಿ, ಹೌದು ಒಂದು ಪಾಯಿಂಟ್ ಕೊಟ್ರಿ ಅಂದ್ರೆ ನಿಮ್ಗೆ ಏನ್ ಸಿಗ್ತೈತಿ 10% ಸಿಗ್ತೈತಿ. ಬಲಗಡೆಯಿಂದ ಒಂದು ಪಾಯಿಂಟ್ ಕೊಟ್ರೆ 10% ಡೈರೆಕ್ಟ್ ನೆನಪಿಡ್ರಿ. ನೋಡ್ರಿ ಆನ್ಸರ್ ಸಿಕ್ತಂಗ 10% ಅಂದ್ರೆ 250. 10% ಅಂದ್ರೆ 250. ಅಕಸ್ಮಾತ್ ನನಗೆ 20% ಬೇಕ್ರಿ, 10% ಏನ್ ಇಂಟು ಮಾಡ್ರಿ 20% ಸಿಗ್ತೈತಿ 2. 3 ಮಾಡ್ರೆ 30%, 10 ಮೂರ್ಲೆ 30 ಸೇಮ್. ಇಲ್ಲಿ 10% ಅಂದ್ರೆ 250 ಇಂಟು 2 ಮಾಡ್ರೆ 500 ಆಕೈತೆ ಅಂದ್ರೆ 20%. ಇಂಟು 3 ಮಾಡ್ರೆ 750 30% ಸೇಮ್ ಹಂಗ ಮಾಡ್ಕೊಂತ ಹೋಗುದು. ಅಕಸ್ಮಾತ್ 2 ಪಾಯಿಂಟ್ ಅಂದ್ರೆ 2 ಪಾಯಿಂಟ್ ಸರಿಸಿರ 1% ಸಿಗ್ತೈತಿ. 1 ಪಾಯಿಂಟ್ ಸರಿಸಿರ 10%, 2 ಪಾಯಿಂಟ್ ಸರಿಸಿರ ಅಂದ್ರೆ 1% ಸಿಗ್ತೈತಿ. ಹೌದು ಇನ್ನು 2% ಬೇಕಂದ್ರೆ ಇಂಟು 2 ಮಾಡ್ರೆ 25 50 ಸೇಮ್ ಹಿಂಗ ಯಾವ ಪರ್ಸೆಂಟ್ ಬೇಕು ಇಂಟು ಮಾಡ್ಕೊಂತ ಹೋಗುದು. ಆಪ್ಷನ್ ಅನ್ನಕೈತಿ 250. ಬ್ಯಾಡ್ರಿ ನಮಗ ಇದನ್ನ ಬಿಡಿಸು ಮೆಥಡ್ ಹೇಳ್ರಿ ಅಂದ್ರೆ ತಗೋರಿ ಏನ್ ಮಾಡ್ತೀವಿ 2500 ಇಂಟು 10 ಡಿವೈಡೆಡ್ ಬೈ 100. 10% ಅಂದ್ರೆ ಇಂಟು 10 ಡಿವೈಡ್ ಬೈ 100. ಕೆಳಗೆ 2 0 ಮ್ಯಾಗ 2 0 ಕ್ಯಾನ್ಸಲ್ 25 250. ಈ ಮೆಥಡ್ ಓದ್ತಿದ್ರೆ ನೀವು ಪೆನ್ ಮುಡಿಸೋ ಅವಶ್ಯಕತೆನೇ ಇಲ್ಲ. ಹೌದು ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ನ ರೀಸನಿಂಗ್. ಹೌದು ಅರೇಂಜ್ ದಿ ಗಿವನ್ ವರ್ಡ್ಸ್ ಇನ್ ದಿ ಆರ್ಡರ್. ಹೌದು ಯಾವ ಆರ್ಡರ್ದಾಗ ಅರೇಂಜ್ ಮಾಡಂದ್ರೆ ನೋಡ್ರಿ, ಮೀನ್ಸ್ ದೇ ಅಪಿಯರ್ ಇನ್ ದಿ ಡಿಕ್ಷನರಿ. ಹೌದು ಇನ್ನು ಬಿಡ್ರಿ, ಇನ್ನು ಅಪಿಯರ್ ಇನ್ ಡಿಕ್ಷನರಿ ಅಂತ ಕೊಟ್ಟ. ಡಿಕ್ಷನರಿ ಒಳಗೆ ಹೆಂಗಿರ್ತಾವು ಹಂಗೆ ಆರ್ಡರ್ ಮಾಡ್ರಿ ಅಂತ. ಡಿಕ್ಷನರಿ ಒಳಗೆ ನೀವು ನೋಡಿರ್ಬೋದು, ಡಿಕ್ಷನರಿ ನೋಡಿರ್ತೀರಿ ಹಂಗ ಎ ಫಸ್ಟ್ ಇರ್ತೈತಿ, ಎ ಆಗಾನ ಬಿ. ಹೌದು ನೋಡಿ ಡಿಕ್ಷನರಿ ಒಳಗೆ ಫಸ್ಟ್ ಏನ್ ಬರತಿ ಎಫ್, ಎಲ್ಲ ಕಡೆ ಎಫ್ ಐತಿ. ಹೌದು ಆಮೇಲೆ ನೆಕ್ಸ್ಟ್ ವರ್ಡ್ ನೋಡುದು, ಒಂದೇದು ಇರ್ಲಿಲ್ಲ ಅಂದ್ರೆ ಸೇಮ್, ಎರಡನೇದು ಎ ಏನಾಯ್ತು ಇಲ್ಲಿ, ಆಮೇಲೆ ಎಮ್ ಐತಿ, ಇಲ್ಲಿ ಎನ್ ಐತಿ, ಆರ್ ಎನ್ ಟಿ. ಹೌದು ಇವ್ನ ಬಿಡ್ರಿ ಎಲ್ಲಾ ಸೇಮ್ ಅದಾವ. ಇನ್ನು 3ನೇ ವರ್ಡ್ ಪ್ರಕಾರ ನಾವು ಮಾಡ್ಕೊಂತ ಹೋಗ್ಬೇಕಾಯ್ತು. ಫಸ್ಟ್ ಎಂ ಬರ್ತೈತು, ಎನ್ ಆರ್ ಎನ್ ಟಿ ಬರ್ತೈತು. ABCD ಒಳಗೆ ಅಲ್ಫಾಬೆಟಿಕಲ್ ಆರ್ಡರ್ ನೋಡಿದ್ರೆ ಫಸ್ಟ್ ಎಂ ಬರ್ತೈತಿ. ಹೌದು ಫಸ್ಟ್ ಎಂ ಅಂದ್ರೆ ಒಂದೇದ ಬರ್ತೈತಿ. ಫಸ್ಟ್ ಒಂದೇದ ಆಪ್ಷನ್ 4 ಅಂದ ಹುಡುಕ್ಯಾಡ್ಬಿಡ್ರಿ, ಮುಂದಿನ ಆಪ್ಷನ್ ಆನ್ಸರ್ ಸಿಕ್ಕೈತಿ ನಮಗೆ, ಹುಡುಕಾಡ್ಕೊಂಡು ಕುಂಡ್ರಾಕ್ ಹೋಗ್ಬೇಡಿ. ಆನ್ಸರ್ ಏನ ಆಪ್ಷನ್ 4 ಇಸ್ ರೈಟ್ ಆನ್ಸರ್. ಇನ್ನ ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ವಿಚ್ ನಂಬರ್ ವಿಲ್ ಬಿ ರಿಪ್ಲೇಸ್ ದಿ ಕ್ವಶನ್ ಮಾರ್ಕ್ ಅಂತ ಕೇಳ. ಕ್ವಶನ್ ಮಾರ್ಕ್ ನಲ್ಲಿ ಏನ್ ಬರ್ತೈತಿ ಅಂತ ಕೇಳ್ತಾನೆ. ಈಗ ಫಿಕ್ಸ್ ನಂಬರ್ ಸೀರೀಸ್ ಅಂತ ಕರಿತೀವಿ, ಇದಕ್ಕೆ ಮಿಸ್ಸಿಂಗ್ ನಂಬರ್. ಹೌದು ಬಿಟ್ಟ ಸ್ಥಳ ತುಂಬಿ ಅಂತ ಕೊಡ್ಬೋದು ಕನ್ನಡದಾಗ. ನೋಡ್ರಿ 7 21 35 ಕ್ವಶನ್ ಮಾರ್ಕ್ 63. ಮಗ್ಗಿ ವೇರಿ ಎಷ್ಟು ಇಂಪಾರ್ಟೆಂಟ್ ನೋಡ್ರಿ, ನೋಡಿದ ಕೂಡಲೇ ಗೊತ್ತಾಗಬೇಕು. 7 ಮಗ್ಗ್ಯಾಗು 21, 7 ಮೂರ್ಲೆ 21, 7 5 35, 7 9 63. ಒಂದು ರಿಲೇಷನ್ ಇರ್ತೈತಿ ಇದು ನಂಬರ್, ಈ ನಂಬರಿಂದ ಈ ನಂಬರ, ಈ ನಂಬರಿಂದ ಈ ನಂಬರ. ನೋಡ್ರಿ ನಮ್ ಮಗ್ಗಿ ಬಾಯ್ಪಾಟಕ್ಕಿರ ಭಾರಿ ಈಸಿ ಅದು. ಹೌದು 7 1 7, 7 3 21, 7 5 35. ಇಲ್ಲಿ ಏನೈತಿ ಗೊತ್ತಿಲ್ಲ, 7 9 63. ನೋಡ್ರಿ 7ನ್ನ ಯಾವ ನಂಬರ್ಗೆ ಇಂಟು ಮಾಡ್ಯಾನ ನಾವು 1 3 5, ಇಲ್ಲೇನೈತಿ ನೋಡು 9. ಯಾವ ಸಂಖ್ಯೆ 1 3 5 9 ಅಂದ್ರೆ ಬೆಸ ಸಂಖ್ಯೆ. ಒಂದು ಮಿಸ್ ಆಗೈತಿ, ಇಲ್ಲಿ ಯಾವ್ದು ಮಿಸ್ ಆಗೈತಿ 7 ಒಂದು ಮಿಸ್ ಆಗೈತಿ. 1 3 5 7 9. ಹೌದು ಆ 7ನ್ನ 7ಕ್ಕೆ ಇಂಟು ಮಾಡ್ರೆ ಇದ ಪೂರ ಕಂಪ್ಲೀಟ್ ಆಕೈತಿ ಸೀರೀಸ್. 7 7 49. 7ನ್ನ ಒಂದು ಬೆಸ ಸಂಖ್ಯೆ ಒಳಗೆ ಇಂಟು ಮಾಡ್ಕೊಂತ ಹೋಗ್ಯಾನ. 7 1 7, 7 3 21, 7 5 35, 7 49. ಆನ್ಸರ್ 4 ಇಸ್ ರೈಟ್ ಆನ್ಸರ್. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ವಿಲ್ ಬಿ ದಿ ನೆಕ್ಸ್ಟ್ ಲೆಟರ್ ಅಂತ ಕೇಳ. ಹೌದು ಅಂದ್ರೆ ಮುಂದೆ ಬರುವಂತ ಲೆಟರ್ ಯಾವುದು ಅಂತ ಕೇಳ. ನಿಮ್ಗೆ ABCD ನಂಬರ್ ನೆನಪಿಡೋದು ಭಾರಿ ಇಂಪಾರ್ಟೆಂಟ್. ನನಗೆ ಗೊತ್ತಿರುವಂತ ಟ್ರಿಕ್ಸ್ ಹೇಳ್ತೀನಿ, ಬರ್ಕೋರಿ ಅಥವಾ ಸ್ಕ್ರೀನ್ಶಾಟ್ ಹೊಡ್ಕೋರಿ. ಏನ್ ಮಾಡ್ತೀರಿ ನೋಡ್ರಿ, ABCD ನಂಬರ್ ಅಂದ್ರೆ ಹೆಂಗಿರ್ಬೇಕಂದ್ರೆ A ಅಂದ್ರೆ 1, B ಅಂದ್ರೆ 2, C ಅಂದ್ರೆ 3. ಹೌದು
ಜಿ ಅಂದ್ರ ನೋಡ್ರಿ ಮೊದ್ಲೇದು ನೆನಪು ಉಳಿತಾವ. ಬಿ ಅಂದ್ರ ಎರಡನೇ ಅದ, ಬಿ ಸಿ ಮೂರನೇ ಅದ, ಡಿ 4 ಹೌದಲ್ಲ ಸೇಮ್. ಎಫ್ ದಿಂದ ನೋಡ್ಕೋತ ಎಫ್ ಅಂದ್ರೆ ಏನಂತ ನೆನಪಿಟ್ಕೋರಿ, ಫಿಕ್ಸ್ ಅಂತ ನೆನಪಿಟ್ಕೊ. ಫಿಕ್ಸ್ ಅಂದ್ರ 6 ಅನ್ನ, ಫಿಕ್ಸ್ ಅಂದ್ರ 6 ಹೌದು, ಫಿಕ್ಸ್ ಅಂದ್ರ 6 6. G7 ಕಂಟ್ರೀಸ್ ಹತ್ರ ನೆನಪಿಟ್ಕೋರಿ, ಅಥವಾ ಜಿ ಒಳಗೆ ಇಲ್ಲಿ ಏನಾಗತ್ತ 7 ಅನ್ನ ಫಾರ್ಮ್ ಮಾಡ್ಬೋದು ನಾವು. ಸೊ ಜಿ ಅಂದ್ರ 7 ಆತ. ಇನ್ನ ಎಚ್ ನೋಡ್ರಿ, ಎಚ್ ಅನ್ನ ಈಗ ಮೇಲ ಕೆಳಗ ಕುಡಿಸಿರತ್ ನೀವು ಏನಾಗತ್ತ 8 ಆಗತ್ತೆ. ಸೊ ಎಚ್ ಅಂದ್ರ 8. ಇನ್ನ ಆಯ ನೆನಪಿಟ್ಕೋಬಹುದು. ಆಯನ ಒಬ್ರು ಹೆಂಗ್ ಬರೀತಾರೋ ಹಿಂಗ್ ಬರ್ದ್ ಬಿಡ್ತಾರ. ಆಯ 9 ತರಗತಿ ಕಾಣ್ತೈತಿ ಇಲ್ಲಿ ಮ್ಯಾಲ ಇದನ್ ಮಾಡ್ರ. ಸೊ ಆಯ ಅಂದ್ರ 9. ಇನ್ನ ಜೆ ಅಂಡ್ ಕೆ ಹೌದು, ಜಮ್ಮು ಅಂಡ್ ಕಾಶ್ಮೀರ ಅಂತ ಕೇಳ್ತೀವಿ ನಾವು. ಜೆ ಅಂಡ್ ಕೆ ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂದ್ರ 10, ಕಾಶ್ಮೀರ ಅಂದ್ರ 11. ನೆನಪು ಉಳಿತಾವ. ಈಗ ಹಿಂಗ ಅನಿಸ್ಬೋದು, ನೆನಪು ಉಳಿತಾವ, ಯೂಸ್ ಮಾಡ್ಕೊಂಡ್ ತೋರ್ರಿ. ಆಮೇಲೆ ಎಂ ಅಂದ್ರ ನೋಡ್ರಿ, ಎಂ ಡಬ್ಲ್ಯೂ ಭಾರಿ ನೆನಪಿಟ್ಬೋದು. ಎಂ ಅಂದ್ರ 13, ಡಬ್ಲ್ಯೂ ಅಂದ್ರ 23. ಎಂ ಉಲ್ಟಾ ಬರ್ದ್ರ ಡಬ್ಲ್ಯೂ ಹಾಕೈತಿ, ಎಂ 13 ಡಬ್ಲ್ಯೂ 23. ಹೂ ಅಂದ್ರ ಆರೆಂಜ್ ಅಂತ ನೆನಪಿಟ್ಕೊಂಡ್ಬಿಡ್ರಿ. 1 kg ಆರೆಂಜ್ಗೆ 15 ರೂಪಾಯಿ ಹೌದು, 15. ಪಿ ಅಂದ್ರ 16 ಅಂತ ಕೇಳ್ತೀವಿ ನೋಡ್ರಿ. ಇದು ಅನ್ನಕ್ ಹೆಂಗ್ ಯಾವ ನಂಬರ್ ಗತೆ ಅನ್ಸಾಯ್ತು, 16 ಅಂದ್ರ 16, 16 ಅಂದ್ರ 16. ಇಲ್ಲಿ 1ನೇ ಅಕ್ಷರ ಪಿ, 16 16. ಪಿ ಬರ್ತಾರ 16 ಅಂತ ಅಂದ್ಬಿಟ್ಟು ಬಂದ್ಬಿಡ್ಬೇಕಲ್ಲ. ಪಿ ಅಂದ್ರ 16. ಕ್ಯೂ ಅಂದ್ರ ಕ್ವೀನ್, ರಾಣಿ 17 ಹೌದು, ಕ್ವೀನ್ ಅಂದ್ರ 17. ಕ್ಯೂ ಆರ್ ನೋಡ್ರಿ ಭಾರಿ ಐತಿ. ರಜನಿಕಾಂತ್ ಸರ್ ಯಾವತ್ತು ಎಲ್ಲಾರು ಕೇಳಿರ್ತೀರಿ ಹೌದು. ಎಷ್ಟು ವಯಸ್ಸು 60 ಸನಿ ಅದಾನ, 60 ಎಕ್ಸಾಕ್ಟ್ ಇಲ್ಲ, 60 ಸನಿ ಒಂದು 55 ಇರ್ಬೋದು. ಈಗ ನೋಡ್ರಿ ಅವ್ ಯಾವತ್ತರಿ ವಿಲ್ಲನ ಯಾವತ್ತರಿ ಅಪ್ಪನ ಪಾಠ ಅದು ಮಾಡ್ಯಾನ ಇಲ್ಲ, ಕಡಿಮೆ. ಈಗ ಮಾಡತಾನ ಬಟ್ ಕಡಿಮೆ. ಯಾವತ್ತು ಯಂಗ್ ಏಜ್ ಎನರ್ಜೆಟಿಕ್ ಇರ್ತಾನ ಹೌದು. ಹಂಗಂದ್ರ ಆರ್ ಅಂದ್ರ ಏನ ಫುಲ್ 18 ವಯಸ್ಸ 18 ವಯಸ್ಸಿನವ್ರ ಏನಿರ್ತಾನು ರಜನಿಕಾಂತ. ಆರ್ ಅಂದ್ರ ರಜನಿಕಾಂತ್ ಯಾವತ್ತು ಯಂಗ್ 18 ಗಂಟೆ ಇರ್ತಾನ ನಂಗ 18 ಹೌದು. ಎಸ್ ಅಂದ್ರ ಸಚಿನ್ ತೆಂಡೂಲ್ಕರ್. ಸೊ ಹಂಗ ಏನಾರ ಒಂದ್ ಹೆಸರು ನೆನಪಿಡು. ಸಚಿನ್ 19 ಹೌದು. ಅವ್ 19ನೇ ವಯಸ್ಸಿಗೆ ಇಂಡಿಯಾಕೇನ್ ಬರ್ತಾನ ಅಂತೈತಿ. 19 ಕಾಮನ್ ಆಗಿ ನೆನಪಿಡು. ಇನ್ ಇದು T20 2020 T20. ಇನ್ನ ವಿ ಒಂದ್ ನೆನ್ಪಿಡ್ರಿ. ವಿ ಅಂದ್ರ ವಿರಾಟ್ ಕೊಹ್ಲಿ 22. ವಿರಾಟ್ ಇದು ಆಲ್ಮೋಸ್ಟ್ ಎಲ್ಲರಿಗೂ ನೆನಪುಳೈತಿ. ವಿರಾಟ್ ಬರ್ತಂದ್ರ ವಿ ಬರ್ತಂದ್ರ 22. ಡಬ್ಲ್ಯೂ ಆಗೈತಿ. XYZ ಲಾಸ್ಟ್ನೇ ಜಡ್ ಅಂದ್ರೆ 26. ಈಗ ನೋಡ್ರಿ ಇದು ಎದಕ್ಕೆ ಹೇಳಿರಿ ಅಂತೆಲ್ಲ ಕೇಳ್ಬೋದು ನೀವು. ಇದನ್ನ ಸ್ಕ್ರೀನ್ ಶಾಟ್ ಹೊಡ್ಕೊರಿ ನೋಡ್ರಿ. ಜಡ್ ಅಂದ್ರೆ ಏನ 26 ಹೌದು. ಎಕ್ಸ್ ಅಂದ್ರ ಅಲ್ಲಿ 24, XYZ 24 25 26. ಯು ಅಂದ್ರ ವಿ ಗೊತ್ತೈತಿ ನಮ್ಗೆ ಎಷ್ಟೈತಿ 22 ಐತಿ. ಅದ್ರ ಹಿಂದಿನ ನಂಬರ್ ಯು, ಅಥವಾ ಟಿ ಅಂದ್ರೆ 20, ಅದ್ರ ಮುಂದಿನ ನಂಬರ್ ಯು ಅಂದ್ರ 21. ನೆಕ್ಸ್ಟ್ ಪಿ ಅಂದ್ರ 16 16. ಪಿ ಅಂದ್ರ 16 16 ನೋಡ್ರಿ. ಡಿಫ್ರೆನ್ಸ್ ನೋಡಕ್ ಎಷ್ಟು ಈಜಿ ಆತ್ ನೋಡ್ರಿ. ಈಗ ಇಲ್ಲಿ ಡಿಫ್ರೆನ್ಸ್ ಎಷ್ಟೈತಿ 2 ಐತಿ. 26 2 ಕಳೆದ್ರೆ 24. ಇಲ್ಲೇ 3 ಐತಿ, ಇಲ್ಲೇ 5 ಐತಿ. ಯಾವ ನಂಬರು 2 3 5 ಯಾವ ಪ್ರೈಮ್ ನಂಬರ್ಸ್. ಸೊ ನೆಕ್ಸ್ಟ್ ಪ್ರೈಮ್ ನಂಬರ್ ಯಾವ್ದ 7. 16 ಒಳಗೆ ಕಳ್ಕೊತ ಹೋಗ್ಯಾನು, ಮೈನಸ್ ಮಾಡ್ಯಾನ. ಇದು -7. 16 7 ಹೋದ್ರ 9. 9 ಅಂದ್ರೆ ಏನ್ ಹೇಳಿ, 9 ಯಾವ ಲೆಟರ್ ಬರಿಬೋದು ನಾವು ಐ ಹೌದು. ಇಲ್ಲಿ ಆಯ್ ಅತ್ ಏನ್ ಮಾಡ್ರಿ, ಆಯ್ ಅಂದ್ರೆ ಏನ್ ಕರಿತಿ ನಾ ಕರಿತಿ 9. ಏನಾರ ನೆನಪಿಡ್ರಿ, ಒಟ್ಟ 9 ಅಂತ ಕೇಳ್ಬಿಡ್ರಿ. ಆಯ ಆನ್ಸರ್ ಏನಾಕತಿ ಆಯ್. ಇನ್ನ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇನ್ ಎನಿ ಕೋಡ್ ಲ್ಯಾಂಗ್ವೇಜ್ ಇಫ್ ಬ್ಲೇಮ್, ಇದು ಬಾರಿ ಇಂಪಾರ್ಟೆಂಟ್. ನಂಬರ್ ಇದೇ ಹೇಳಿನಿ ನೋಡು, ಎಷ್ಟು ಮಂದಿಗೆ ನೆನಪಿಡ್ರಿ. ಬರೀ ನಂಬರ್ ಮ್ಯಾಗ ನೀವು ಕಂಡಿಡ್ಬೋದು ಆನ್ಸರ್ ನೋಡ್ರಿ. ಬ್ಲೇಮ್ ಅನ್ನ ಹೆಂಗ್ ಬರಿಬೋದು ನಾವು, NDXGO ಅಂತೇಳಿ ಬರಿಬೋದು ಅಂತ ಕೊಡ್ತಾನ. ನಾವು ಏನ್ ಮಾಡ್ಬೋದು, ಹಿಂಗ BLE ಅಂತ ಬರ್ಕೋತ ಕೂತಾರ ಟೈಮ್ ಸಾಲುದಿಲ್ಲ. ಈ ಮೆಥಡ್ ಹೋಗ್ಬೇಡಿ, ಡೈರೆಕ್ಟ್ ನಂಬರ್ ಬರೀರಿ. ಬಿ ಅಂದ್ರ 2, AB ಹೌದು. ಎಲ್ ಅಂದ್ರ 12, ಎಲ್ ಅಂದ್ರ 12. ಎ ಅಂದ್ರ 1, ಎಂ ಅಂದ್ರ ಹೇಳಿನಿ, ಎಂ ಅಂದ್ರ 13, ಡಬ್ಲ್ಯೂ ಅಂದ್ರ 23, ಇ ಅಂದ್ರ 5, ABCDE. ಇನ್ನ ನೆಕ್ಸ್ಟ್ ಇದನ್ನ ಹೆಂಗ್ ಬರಿಬೋದು ಅಂತ ಕೊಟ್ಟಾನು, NDXGO ಹಿಂಗ ಕೋಡ್ ಮಾಡ್ಬೋದು ಅಂತ ಕೊಟ್ಟಾನು. ಅದ್ರ ತೆಳಗ ಬರೀರಿ ಅವನು. ಇದು ಎನ್ ಅಂದ್ರ 14, ಎನ್ ಅಂದ್ರ 14, ಡಿ ಅಂದ್ರ 4, ಎಕ್ಸ್ ಅಂದ್ರ 24, XYZ. ಜಿ ಅಂದ್ರ G7 7, ಆರೆಂಜ್ 15 ರೂಪಾಯಿ ಕಿಲೋ. ಸೊಯ್ ಅದು ಇಲ್ಲ ನೆನಪು ಉಳಿತೈತಿ ಹಂಗ ನೋಡ್ರಿ.
ಇಲ್ಲಿ ಏನ್ ಮಾಡ್ಬೇಕು ಅನ್ನೋದು ನೋಡ್ರಿ. ಎರಡಕ್ಕೆ ಎಷ್ಟು ಕುಡಿಸ್ಯಾನ ನೋಡ್ರಿ, ಮೊದಲ 12 ಕುಡಿಸ್ಯಾನ, ಆದ್ರೆ ಇಲ್ಲಿ 12 ಕುಡಿಸಿಲ್ಲ. ಅವ್ನು ಹೆಂಗ ಬೇಕಂದ್ ಮಾಡ್ತಾನಂದ್ರ ಆರ್ಡರ್ ಒಳಗೆ ಮಾಡಿರ್ತಾನ ನೋಡ್ರಿ. ಎರಡಕ್ಕೆ ಸಮೀಪವಾದ ಯಾವ್ದೋ ಒಂದ್ ಕೆಳಗ್ ನಂಬರ್ ಐತ ನೋಡುದು ಫಸ್ಟ್. ಎರಡಕ್ಕೆ ಸಮೀಪವಾದ ನಂಬರ್ ಯಾವ್ದ? 4. ಹೌದು. ಎರಡಕ್ಕೆ ಏನ್ ಕುಡಿಸ್ಯಾರ 4 ಆಕತಿ +2. ಸೇಮ್ ನೋಡ್ರಿ, 12 ಸಮೀಪವಾದ 14 +2. 13 ಆಡ್ ಕುಡಿಸ್ಯಾರ +2 15. 5ಕ್ಕೆ ಆಡ್ ಕುಡಿಸ್ಯಾರ +2. ನಂಬರ್ ಬರ್ಕೊಂಡ್ ನೋಡ್ರಿ ಎಷ್ಟು ಈಜಿ. ಎರಡಕ್ಕೆ ಸಮೀಪ ಐತಿ ನೋಡುದು ಅಲ್ಲೇ ಕೆಳಗ ಯಾವ್ದೈತಿ 4 ಐತಿ. ಇನ್ನ ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ಯಾನು, ಕೂಡ್ಸಾಕಂತೂ ಭಾಳ ಆಕೈತಿ. ಸೊ ಮೈನಸ್ ಮಾಡ್ಬೋದು. ಈಗ 1 ಹಿಂದೆ ಮೈನಸ್ ಮಾಡ್ರೆ 0 ಆಕೈತಿ, ಬಟ್ ಇಲ್ಲಿ 0 ತಗೊಳಂಗಿಲ್ಲ ನಾವು. ಹಿಂಗ ಮೈನಸ್ ಮಾಡ್ರೆ ಹಿಂದ್ ಹೋದ್ರೆ ಏನಾಕೈತಿ, ಎ ಇದ್ದಿದ್ದು ಎ ಅಂದ್ರೆ 1. ಹೌದು, ಎ ಅಂದ್ರೆ 1. ಹಿಂದ್ ಹೋದ್ರೆ ಲಾಸ್ಟಿಗೆ ಬಂದ್ರೆ ಮೈನಸ್ ಮಾಡ್ರೆ ಜಡ್. ಇಲ್ಲಿ ಏನ್ ಮಾಡ್ತಾನು ನೋಡ್ರಿ, 1 ಮೈನಸ್ ಮಾಡ್ರೆ ಜಡ್ ಬತ್, ಇನ್ನೊಂದು ಮೈನಸ್ ಮಾಡ್ರೆ ಯಾವ್ದು ಬರುತ್ತೆ, ವಾಯ್ ಬರುತ್ತೆ. ಆಮೇಲೆ ಎಕ್ಸ್ ಅಂದ್ರೆ 24. ಇಲ್ಲೇ -3 ಮಾಡ್ಯಾನ, ಇಲ್ಲೇ -3 ಮಾಡ್ಯಾನ. ಸೇಮ್ ಹಂಗ ಹುಡ್ಕೋತ ಹೋಗ್ರಿ. ಇನ್ನು ಸೇಮ್ ಇದ ಆರ್ಡರ್ದಾಗ ಹಾಕುದು ನೋಡ್ರಿ. ಸಿ ಅಂದ್ರೆ ಏನೈತಿ 3. ಅದು ಎಲ್ಲಿ ಬರ್ಬೇಕು, ಸಿ ಇಲ್ಲಿ ಬರ್ಬೇಕು. 3ಕ್ಕೆ 2 ಗುಡಿಸಿರ 5. 5 ಅಂದ್ರ ಈ ಎಲ್ಲೈತಿ, ಇಲ್ಲೈತಿ, ಇಲ್ಲೈತಿ. ಆದ್ರೆ ಆಗ್ಬೋದು, ಆದ್ರ ಇದನ್ನೊಂದು ಚೆಕ್ ಮಾಡ್ಬಿಡುನು. ಹೌದು, ಇದನ್ನೊಂದು ಚೆಕ್ ಮಾಡ್ರೆ ಆನ್ಸರ್ ಗೊತ್ತಾಗೈತಿ ನನಗ. ನೋಡ್ಸ್ ಇಲ್ಲಿ ಏನ್ ಮಾಡ್ಯಾನು, 3ನೇದ್ರಾಗ -3 ಮಾಡ್ಯಾನ. ಇ ಅಂದ್ರ 5. 5ರ 3 ಹೋದ್ರ 2. 2 ಅಂದ್ರ ಬಿ ಅಂದ್ರೆ ಎಲ್ಲೈತಿ, ಇಲ್ಲೈತಿ. ಮುಗಿತ ಆನ್ಸರ್ ನೋಡ್ರಿ. ಎಷ್ಟು ಈಜಿ ಬತ್. ನಂಬರ್ ನೆನಪಿಟ್ಕೊಂಡ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಲಾಸ್ಟ್ ಕ್ವಶನ್ ಇದು ಕ್ವಶನ್ ಪೇಪರ್ದ. ಸ್ಟಾರ್ಟಿಂಗ್ ಫ್ರಮ್ ದಿ ಬಿಗಿನಿಂಗ್. ಹೌದು, ಸ್ಟಾರ್ಟಿಂಗ್ ಇಂದ ಕೊನೆವರೆಗೂ. ವೇರ್ ಈಸ್ ರಾಹುಲ್ ಪೊಸಿಷನ್ ಅಂದ್ರ ರಾಹುಲ್ ಒಬ್ಬ ವ್ಯಕ್ತಿ ಅದನ್ನ ಮಧ್ಯದಿಂದ ಎಷ್ಟು ನಂಬರ್ ಅದಾವ ಅಂತ ಕೇಳ್ಯಾನ ನಾವು. ಇನ್ ದಿ ಲೈನ್ ಆಫ್ 28 ಇಂಡಿವಿಜುವಲ್ಸ್. ಹೌದು, 20 ಮಂದಿ ಅದಾರ. 1 2 3 4 5 6 7 ಹಂಗ. ಹೌದು, ಎಷ್ಟು ಮಂದಿ ಅದಾರು, 20 ಮಂದಿ ಅದಾರ. ತೋರಿ ಯಾವುದು, 8 9 10 12 13 14 15 16 18 19 20 21 22 23 24 28. ನೀವು ಹಿಂಗ ಹಾಕ್ಬೇಕಂದ್ರಿ ಅತ್ತಲ್ಲ, ಹೇಳ್ತೀನಿ ಶಾರ್ಟ್ ಕಟ್ ಹೇಳ್ತೀನಿ. ಹೌದು, ಅವ್ನು ಲಾಸ್ಟ್ನೇದಿಂದ ಎಷ್ಟು ನಂಬರ್ ಅದಾನ ಕೊಟ್ಟಾನವ, 5 ನಂಬರ್ ಅದಾನ. 1 2 3 4. ಹೌದು, 1 2 3 4 5. 5ನೇದಾವ ಅಂದ್ರೆ ಎಷ್ಟನೇದಕ್ಕೆ ಬಂದಾವ, 24ನೇದಾವ ಅದಾನ ಅಂದಂಗ ಆತ. 1ನೇದಿಂದ 24ನೇದಾವ, ಆದ್ರೆ ಲಾಸ್ಟ್ನೇದಿಂದ 5ನೇದಾವ. ಆನ್ಸರ್ ಯಾವ್ದಾಕೈತಿ, 24. ಇಷ್ಟೆಲ್ಲ ಬರ್ಕೋತ ಕುಂಡ್ರಂಗಿಲ್ಲ, ಇದಕ್ಕೊಂದು ಶಾರ್ಟ್ ಕಟ್ ರೀಲ್ಸ್ ಹಾಕಿ. ಹೌದು, ಟೋಟಲ್ ಎಷ್ಟು ಮಂದಿ ಅದಾರು ಮೈನಸ್ ಲಾಸ್ಟ್ನೇದಿಂದ ಬೇಕಾರ ಫಸ್ಟ್ನೇದ್ ಬೇಕಾದ್ರೆ ಲಾಸ್ಟ್ನೇದಿಂದ ಕೊಟ್ಟಿರ್ತಾನ, ಅದನ್ನ ಮೈನಸ್ ಮಾಡೋದು. ಫಸ್ಟ್ನೇದಿಂದ ಬೇಕಾರ ಲಾಸ್ಟ್ನೇದ್ ಕೊಟ್ಟಿರ್ತಾನ, ಲಾಸ್ಟ್ನೇದಿಂದ ಬೇಕಾರ ಫಸ್ಟ್ನೇದ್ ಕೊಟ್ಟಿರ್ತಾನ. ಈಗ ಯಾವ್ದು ಬೇಕಾಯ್ತಿ, ಫಸ್ಟ್ನೇದಿಂದ ಎಷ್ಟನೇದವ ಅಂತೇಳಿ ಅಷ್ಟು ಟೋಟಲ್ ಕೊಟ್ಟಾರ. ಲಾಸ್ಟ್ನೇದಿಂದ ಕೊಟ್ಟಾನ, ಫಸ್ಟ್ನೇದಿಂದ ಕೇಳ್ಯಾನ ಈಗ. ಹೌದು, ಈಗ ನೋಡ್ರಿ ಕನ್ಫ್ಯೂಸ್ ಆಗಿ ಮಾಡ್ಬೇಡ್ರಿ. ಟೋಟಲ್ ಕೊಟ್ಟಿರ್ತಾನ ಮೈನಸ್. ಹೌದು, ಲಾಸ್ಟ್ನೇದಿಂದ ಪೊಸಿಷನ್ ಎಷ್ಟನೇದ 5ನೇದು ಕೊಟ್ಟಾನಂದ್ರ ಅದನ್ನ ಮೈನಸ್ ಮಾಡೋದು. ಹೌದು, ಟೋಟಲ್ ಎಷ್ಟೈತಿ, ಲಾಸ್ಟ್ ಅಥವಾ ಫಸ್ಟ್ ಪೊಸಿಷನ್ ಕೊಟ್ಟಿರ್ತಾನೆ +1. ಇಷ್ಟ ಟೋಟಲ್ ಎಷ್ಟೈತಿ, 28. ನಿಮಗೆ ಫಸ್ಟ್ನೇದು ಸಿಗ್ತೈತಿ, ಇಲ್ಲಿ ಲಾಸ್ಟ್ ಇತ್ತಂದ್ರೆ ಫಸ್ಟ್ನೇದು ಸಿಗ್ತೈತಿ, ಫಸ್ಟ್ ಇತ್ತಂದ್ರೆ ಲಾಸ್ಟ್ನೇದಿಂದ ಸಿಗ್ತೈತಿ. ನೋಡ್ರಿ, ಲಾಸ್ಟ್ನೇದಿಂದ 5 ಐತಿ, 5 +1. 28ರಾಗ 5 ಹೋದ್ರ 23 +1 ಅಂದ್ರೆ 24. 23 +1 24. ಆನ್ಸರ್ ಇಸ್ 1. ನೋಡ್ರಿ, ಇವತ್ತು ನಾವು ಯಾವ ಕ್ವಶನ್ ಪರ್ ಬಿಡಿಸಿದ್ವಿ ಅಂದ್ರೆ ಅಗ್ನಿವೀರ್ ಆರ್ಮಿ ಕ್ವಶನ್ ಪರ ಪೂರಾ ಸೆಟ್ ಬಿಡಿಸಿವು. ನಿಮ್ಗೆ ಇಂಥ ನೆಕ್ಸ್ಟ್ ಕ್ವಶನ್ ಪರ್ ಬೇಕಂದ್ರೆ ನಮ್ಮ ಪೇಜ್ ಫಾಲೋ ಮಾಡಿರಿ. ಮತ್ತು ನಮ್ಮಲ್ಲಿ ಶಾರದಾ ವಿದ್ಯಾಲಯದಲ್ಲಿ ಏನಾಗ್ಯಾವ, ಈಗ ಆನ್ಲೈನ್ ಆಫ್ಲೈನ್ ಬ್ಯಾಚಸ್ ಎಲ್ಲ ಸ್ಟಾರ್ಟ್ ಅದಾವು. ಇದ್ರ ಸದುಪಯೋಗ ಪಡಿಸ್ಕೋಬೇಕಂದ್ರೆ ಯಾವ ನಂಬರ್ 8088223005ಗೆ ಕಾಲ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸೋಣ. ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ ಅಂತ ಹೇಳ್ತಾ ಜೈ ಹಿಂದ್.